ದ ಲಾರ್ಡ್. ಹಲ್ಲೆಲೂಯಾ. ಈ ಜಾಗ ಖಾಲಿ ಇದೆ. ಫಿಲ್ ಮಹಾ ಉಪಕಾರಗಳಿಗಾಗಿ ಸ್ತೋತ್ರ. ನನ್ನತ್ತಿರವಿರು ಓ ಯೇಸುವೇ, ನಾನು ನಿನ್ನನ್ನು ಬಿಟ್ಟು ಬಾಳಲಾರೆನು. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಕೈಗಳ ಮೇಲೆ ಕೆತ್ತೋಣ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಕತ್ತಲೆಯ ಸಮಯದಿ ಬೆಳಕಾಗಿರು, ಮರಣದ ಸಮಯ ಜೀವವಾಗಿರು. ಕತ್ತಲೆಯ ಸಮಯದಿ ಬೆಳಕಾಗಿರು, ಮರಣದ ಸಮಯ ಜೀವವಾಗಿರು. ನನ್ನತ್ತಿರವಿರು ಓ ಯೇಸುವೇ, ನಾನು ನಿನ್ನನ್ನು ಬಿಟ್ಟು ಬಾಳಲಾರೆನು. ನನ್ನತ್ತಿರವಿರು ಓ ಯೇಸುವೇ, ನಾನು ನಿನ್ನನ್ನು ಬಿಟ್ಟು ಬಾಳಲಾರೆನು. ಹಲ್ಲೆಲೂಯಾ, 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 ಹಲ್ಲೆಲೂಯಾ. Thank you, Jesus. Hallelujah. Hallelujah. Praise the Lord. ಈ ದಿನ ದೇವರ ವಾಕ್ಯವನ್ನು ಓದಿಕೊಳ್ಳೋಣ. ಎಫೆಸ ಪತ್ರಿಕೆ 4:27 ವಾಕ್ಯ ಆಧಾರವಾಗಿಟ್ಟುಕೊಂಡು ಒಂದು 5 ಪಾಯಿಂಟನ್ನು ಸಾಧ್ಯದಷ್ಟು ಧ್ಯಾನಿಸೋಣ. ಆಮೆನ್. ಎಫೆಸ ಪತ್ರಿಕೆ 4:27 ವಾಕ್ಯ. ಸೈತಾನನಿಗೆ ಅವಕಾಶ ಕೊಡಬೇಡಿರಿ. ಸೈತಾನಿಗೆ ಅವಕಾಶ ಕೊಡಬೇಡ್ರಿ. ಕಳವು ಮಾಡುವವನು ಇನ್ನೊಮ್ಮೆಲೆ ಕಳವು ಮಾಡದೆ ಕೈಯಿಂದ ಯಾವುದೊಂದು ಒಳ್ಳೆ ಉದ್ಯೋಗವನ್ನು ಮಾಡಿ ದುಡಿಯಲಿ. ಆಗ ಸಾಕು. ಅಲ್ಲಿ ವಾಕ್ಯ ಪ್ರಾರಂಭದಲ್ಲಿರುವಂಥ ವಾಕ್ಯವಾಗ ಸೈತಾನನಿಗೆ ಅವಕಾಶ ಕೊಡಬೇಡ್ರಿ. ಆಮೆನ್. ಪೌಲನು ಎಫೆಸ ಪತ್ರಿಕೆಯಲ್ಲಿ ಈ ಪದವನ್ನು ಬಳಸ್ತಾ ಬರ್ತಾರೆ. ಅಲ್ಲಿ ಎಫೆಸ ಸಭೆಯಲ್ಲಿ ದೈವಭಕ್ತರು, ಸಭೆಗೆ ಹೋದಂಥವರು, ಯೇಸುವನ್ನು ಅಂಗೀಕಾರ ಮಾಡಿಕೊಂಡಂಥ ಜನನೇ ಒಂದು ಕಡೆ ಯೇಸು ಅಂತ ಸ್ತೋತ್ರ ಮಾಡಿ ಸಭೆಗೆ ಬರ್ತಾರೆ. ಇದಾದ ಮೇಲೆ ಸೈತಾನನಿಗೂ ಅವಕಾಶ ಕೊಡ್ತಾರೆ. ಅದಕ್ಕೆ ಅವರನ್ನು ಗಮನಿಸಿದಂತಹ ಪೌಲನು ಅವರನ್ನು ಉಪದೇಶ ಮಾಡ್ತಾ ಹೇಳ್ತಾನೆ, ಏನಂತೇಳಿ, ನೀವು ಸೈತಾನನಿಗೆ ಅವಕಾಶ ಕೊಡಬೇಡ್ರಿ. ನಾವು ಯೇಸು ಕ್ರಿಸ್ತನ ಸಂಬಂಧಪಟ್ಟಂಥ ಮಕ್ಕಳಾಗಿರೋದ್ರಿಂದ ಯೇಸು ಕ್ರಿಸ್ತನ ಹೇಳಿದ ಮಾತುಗಳನ್ನೇ ಧ್ಯಾನಿಸಬೇಕು. ಆಮೆನ್. ಪ್ರೈಸ್ ದಿ ಲಾರ್ಡ್. ಇವ್ರು ಸೈತಾನ ಏನು ಮಾಡಕ್ಕೆ ಬರ್ತಾನೆ? ಅವ್ರು ನಾಶ ಮಾಡಕ್ಕೆ ಬರ್ತಾನೆ. ಅವನ ಉದ್ದೇಶ ಒಂದೇ, ದೇವರನ್ನು ಆರಾಧಿಸಬಾರ್ದು. ಏನು? ದೇವರನ್ನು ಆರಾಧಿಸಬಾರ್ದು, ದೇವರನ್ನು ನಂಬಾರ್ದು, ಪರಲೋಕ ರಾಜ್ಯಕ್ಕೆ ಹೋಗಬಾರ್ದು. ಅದಕ್ಕೋಸ್ಕರ ಎಲ್ಲ ಥರದ ಪ್ರಯತ್ನ ಪಡ್ತಾ ಹೋಗ್ತಾನೆ. ಸಭೆಗೆ ಬರದ ಹಾಗೆ ಮಾಡ್ತಾನೆ ಫಸ್ಟು. ಎರಡನೇದಾಗಿ ಸಭೆಗೆ ಬಂದರೂ ಸಹ ವಾಕ್ಯ ಕೇಳದ ಹಾಗೆ ಪ್ಲ್ಯಾನ್ ಮಾಡ್ತಾ ಇರ್ತಾನೆ. ಸಾರಿ, ದಯವಿಟ್ಟು ಸಂಡೇ ಸ್ಕೂಲ್ ಮಕ್ಕಳೆಲ್ಲ ಸಂಡೇ ಸ್ಕೂಲ್ಗೆ ಹೋಗಿ ಒಂದು ನಿಮಿಷ. ಸಂಡೇ ಸ್ಕೂಲ್ ಮಕ್ಕಳೆಲ್ಲ ಸಂಡೇ ಸ್ಕೂಲ್ ಅವಕಾಶ ಕೊಡಬೇಡ್ರಿ ಎಂದು ದೇವರ ವಾಕ್ಯ ಹೇಳುತ್ತೆ. ಆಮೆನ್. ಅವನು ಕೊಟ್ಟರೆ ಅವನು ಬರೋದೇ ಹಾಳು ಮಾಡೋದಿಕ್ಕೆ. ಯೋಹನ ಬರೆದ ಸುವಾರ್ತೆ 10ನೇ ವಾಕ್ಯ ಏನು ಹೇಳುತ್ತೆ? ಕಳ್ಳನ್ನು ಕದ್ದುಕೊಳ್ಳುವುದಕ್ಕೂ ಕೊಯ್ಯುವುದಕ್ಕೂ ಹಾಳು ಮಾಡುವುದಕ್ಕೂ ಬರುತ್ತಾನೆ ಹೊರತು ಮತ್ಯಾವುದಕ್ಕೂ ಬರೋದಿಲ್ಲ. ಕಳ್ಳನ್ನು ಕದ್ದುಕೊಳ್ಳೋದಕ್ಕೆ ಏನನ್ನು ಕದ್ದುಕೊಳ್ತಾನೆ? ಸೈತಾನನ ಗುಣ ಏನು? ಕದ್ದುಕೊಳ್ಳುವಂಥ ಗುಣ.
ನನಗೆ ಸಂಬಂಧಪಡದಂತಹ ಆಸ್ತಿ ಪಾಸ್ತಿ ಆಗಿರಲಿ, ವಸ್ತುಗಳಾಗಲಿ, ಹಣ ಆಗಲಿ, ಅದು ಯಾವುದೇ ಆಗಿರಲಿ, ನಮಗೆ ಸಂಬಂಧಪಡದೆ, ನಾವು ಸಂಪಾದನೆ ಮಾಡದೆ, ನಮಗೆ ಏನು ಅದಕ್ಕೂ ಸಂಬಂಧನೇ ಇರೋದಿಲ್ಲ ಅಂಥವುಗಳನ್ನ ಕಳುವು ಮಾಡೋದು. ಹೆಚ್ಚಾಗಿ ಸೋಮಾರಿಗಳು ಕಳುವು ಮಾಡೋದಕ್ಕೆ ಸೈತಾನ ಉಪಯೋಗ ಮಾಡಿಕೊಳ್ತಾನೆ. ಸೋಮಾರಿ ಏನು ಮಾಡ್ತಾನೆ, ಯಾವಾಗಲೂ ಸುಖವಾಗೇ ಇರಬೇಕು ಅಂದಿಷ್ಟ. ಸುಖ ಅಂದ್ರೇನು? ಮೈಯಲ್ಲಿ ಶೆಕೆ ಹೋಗಬಾರ್ದು, ಮೈ ಗಾಯ ಆಗಬಾರ್ದು, ನೋವಾಗಬಾರ್ದು. ನೋವಾಗದ ಹಾಗೆ ಇರೋದಕ್ಕೆ ಇಷ್ಟಪಡೋದು ಯಾರು ಅಂದರೆ ಸೈತಾನನು, ಸೋಮಾರಿ. ಆಮೇಲೆ ಅದಕ್ಕೆ ದೇವರು ಹೇಳ್ತಾನೆ ಸೋಮಾರಿಯೇ ಹೋಗಿ ಇರುವೆ ಹತ್ರ ಪಾಠ ಕಲಿ ಅಂತ ಕೇಳ್ತಾರೆ. ಏನು ಮಾಡುತ್ತೆ ಇರುವೆ ಮಳೆಗಾಲ ಬರೋದಕ್ಕಿಂತ ಮುಂಚಿತವಾಗಿ ತನ್ನ ಆಹಾರವನ್ನು ಕೂಡಿಟ್ಕೊಳ್ಳುತ್ತೆ. ಆಮೇನ್. ಏನು ಮಾಡುತ್ತೆ? ತನ್ನ ಆಹಾರವನ್ನು ಕೂಡಿಟ್ಕೊಳ್ಳುತ್ತೆ. ಸೋಮಾರಿ ಯಾವಾಗಲೂ ಅವನು ಬೇಜವಾಬ್ದಾರಿಯಾಗಿರ್ತಾನೆ, ಮನೆ ಬಗ್ಗೆ ಜವಾಬ್ದಾರಿ ಇರೋದಿಲ್ಲ, ಸಮಾಜದಲ್ಲಿ ಅವನ ಗೌರವ ಇಲ್ಲ, ಕಾಯ್ತಾ ಇರ್ತಾನೆ ಎಲ್ಲಿ ಅದು ಉಚಿತವಾಗಿ ಓಸಿ ಸಿಗ್ತದೋ ಅಥವಾ ನಾನು ಕಷ್ಟಪಡ್ತೇನೆ ಚೆನ್ನಾಗಿ ಜೀವನ ಮಾಡ್ಕೋಬೇಕು ಅಂಥೇಳಿ ಅವನು ಯೋಚನೆ ಮಾಡ್ತಾ ಬರ್ತಾನೆ. ಈ ಸೋಮಾರಿ ಒಂದು ವೇಳೆ ಇಲ್ಲಿದ್ದರೆ ಇವತ್ತಿನ ದೇವ್ರ ವಾಕ್ಯ ಹೇಳುತ್ತೆ, ನೀನು ಊಟ ಕೂಡ ಮಾಡೋಂಗಿಲ್ಲ, ಕೆಲಸ ಮಾಡದೆ ಊಟ ಕೂಡ ಮಾಡೋಂಗಿಲ್ಲ. ಇವರನ್ನು ಹೆಚ್ಚಾಗಿ ಸೈತಾನ ಉಪಯೋಗ ಮಾಡ್ಕೊಳ್ತಾನೆ, ಕೆಲಸಕ್ಕೆ ಹೋಗದ ಹಾಗೆ, ಕೆಲಸ ಮಾಡದ ಹಾಗೆ. ಆಮೇಲೆ ಒಂದು ವೇಳೆ ಕೆಲಸ ಮಾಡೋಂಗಿದ್ರೆ ಯಾರಿಗೂ ಕೈಗೆ ಸಿಗದ ಹಾಗೆ, ಮುಖ್ಯವಾಗಿ ಪ್ರಾರ್ಥನೆ ಮಾಡದ ಹಾಗೆ, ವಾಕ್ಯ ಕೇಳದ ಹಾಗೆ, ಸಭೆಗೆ ಹೋಗದ ಹಾಗೆ ಕೂಡ ಅವನು ಸೈತಾನ ಪ್ರೇರೇಪಣೆ ಮಾಡ್ತಾ ಬರ್ತಾನೆ. ಆಮೇನ್ ಆಮೇನ್ ಹಲ್ಲೆಲೂಯಾ. ನೀನು ಊಟ ಮೋಸದ ಊಟವನ್ನು ತಿನ್ನಬಾರದು, ಅದು ಆಸ್ವಾದಕರವಾಗಿ ಇರುವಂಥ ಊಟವನ್ನು ತಿನ್ನಬೇಕು. ನಾವು ಕೀರ್ತನೆಗಳ 128ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಯಾರು ಧನ್ಯರು? ಒಂದೇ ವಾಕ್ಯ ಓದಿ. ಆತನ ಮಾರ್ಗದಲ್ಲಿ ನಡೆಯುವವನು ಧನ್ಯನು. ನಿನ್ನ ಕಷ್ಟಾರ್ಜಿತವನ್ನು ನೀನೇ ಅನುಭವಿಸುವೆ. ನಿನ್ನ ಕಷ್ಟಾರ್ಜಿತವನ್ನು ನೀನೇ ಅನುಭವಿಸ್ತೀಯ. ಚಪ್ಪಳಂತವರ ಮಹಿಮೆಗಾಗಿ ನೀನು ಸಂಪಾದನೆ ಮಾಡಿದ್ದು, ನೀನು ಕಷ್ಟಪಟ್ಟಿದ್ದು ನೀನೇ ಅನುಭವಿಸ್ತೀಯ. ಯಾರು? ನೀತಿವಂತನು, ಕಷ್ಟಪಡುವಂಥವನು, ಬೇರೆಯವರಿಗೆ ಆಸೆ ಪಡೋದಿಲ್ಲ. ಸೈತಾನನು ಈ ರೀತಿಯಾಗಿ ಸೋಮಾರಿಗಳಾಗಿ ಮಾಡ್ತಾ ಹೋಗ್ತಾನೆ. ಸೋಮಾರಿಗಳಿಗೆ ಕೆಲವು ಬುದ್ಧಿಗಳು ಜಾಸ್ತಿ. ಎಂತೆಂಥ ಬುದ್ಧಿ ಅಂದರೆ ದುಡಿದು ತಂದಾಕುವಂತಹ ಒಂದು ಆಲೋಚನೆ ಇಲ್ಲ. ಮನೆಯಲ್ಲಿ ಯಾರೋ ದುಡಿದು ಅಜ್ಜಿನೋ ಅಪ್ಪನೋ ಅಮ್ಮನೋ ಕೆಲಸಕ್ಕೆ ಹೋಗಿ ಊಟ ತಂದು ಹಾಕಿದ್ರೆ ನೀವು ಮಾಡುವಂಥ ಅಡುಗೆಗೆ ಹೆಸರುಗಳು ಮಾತ್ರ ಫಸ್ಟ್ ಕ್ಲಾಸಾಗಿ ಹೇಳ್ತಾನೆ. ಏನು ಹೆಸರು ಹೇಳ್ತಾನೆ ಗೊತ್ತಾ? ಇದಾ ಸಾರು, ನಿನ್ನ ಮಕ ಇದ್ದಂಗೆ ಐತೆ. ಯಾರು ಹೇಳೋದು? ಸೋಮಾರಿ. ಕಷ್ಟಪಟ್ಟಿದ್ದಾದರೆ ಹೊಟ್ಟೆ ತುಂಬಿದ್ರೆ ಸಾಕಪ್ಪ ಅಂಥೇಳಿ ಏನು ಕೊಟ್ಟರು ತೃಪ್ತಿಯಾಗಿರ್ತಾನೆ. ಆಮೇನ್. ಸೋಮಾರಿ ಹಂಗಲ್ಲ, ವಾಸನೆನೇ ಬರ್ತಾ ಇಲ್ಲ, ರುಚಿನೇ ಇಲ್ಲ, ಯಾವುದನ್ನು ನಾಯಿಗೆ ಹಾಕು, ಎತ್ಕೊಂಡೋಗಿ ಹಾಕು ಅಂಥೇಳಿ ಆ ಊಟವನ್ನೇ ತಿರಸ್ಕಾರ ಮಾಡಿ ಬಿಸಾಕ್ತಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಸೋಮಾರಿಗಳಿಗೆ ಉಪಾಯಗಳು ಕೂಡ ಜಾಸ್ತಿ. ಹೆಂಗೆ ಉಪಾಯ? ಅವನು ಸುಳ್ಳು ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸೈತಾನ ಸೋಮಾರಿಗಳಿಗೆ ಅನೇಕ ಐಡಿಯಾಗಳು ಕೊಡ್ತಾ ಇರ್ತಾನೆ, ಹಿಂಗೆ ಹೇಳು, ಹಿಂಗೆ ಮಾಡು ಅಂತ. ಮೊನ್ನೆ ತಾನೇ ಮಾಸದಲ್ಲಿ ಒಬ್ಬರು ತೀರೋಗ್ಬಿಟ್ರು, ಹೋಗೋಕ್ಕಾಗಲಿಲ್ಲ. ಅವ್ರ ಮಗ ಅನಿಸುತ್ತೆ, ನಮ್ಮಪ್ಪ ಸತ್ತೋಗ್ಬಿಟ್ಟಾನೆ ಅಂತೇಳಿ ಹೊಟ್ಟೆ ಬೇರೆ ಹಸಿತದೆ ಅಂತ ಹೇಳ್ದ. ಇನ್ನು ಯಾರಾದರೂ ಅಪ್ಪ ಸತ್ತೋಗ್ಬಿಟ್ಟ ಅಂದರೆ ಏನಂತಾರೆ? ಅಯ್ಯೋ ಪಾಪ ಅಂತ ಕೊಡ್ತಾರೆ. ಸರ್ ಹೌದೇನೋ ಅಂದ್ಬಿಟ್ಟಿದ್ದೆ, ಕಾಸ್ಟ್ ಕೊಟ್ಬಿಟ್ಟು ಆತನಿಗೆ. ಇನ್ನು ಸ್ವಲ್ಪ ಮುಂದ್ಗಡೆ ಹೋದರೆ ಅವ್ರ ಅಪ್ಪ ಆರಾಮಾಗಿದ್ದಾನೆ. ಯೋಚನೆ ಮಾಡಿ, ಸೋಮಾರಿಗಳು ಯಾರನ್ನ ಬೇಕಾದರೂ ಸಾಯಿಸ್ತಾರೆ, ಯಾಮಾರಿಸ್ತಾರೆ. ಅವ್ರಿಗೆ ಕುಡಿಯೋದಕ್ಕೆ ಬೇಕಾದಾಗ ಈ ಕುಡುಕರು ಅದರಲ್ಲಿ ಇನ್ನೂ ಎಕ್ಸ್ಪರ್ಟ್ಗಳು ಅಲ್ವಾ? ಇನ್ನೂ ಅನೇಕ ಚೇಷ್ಟೆಗಳು ಮಾಡ್ತಾನೆ ಇರ್ತಾರೆ. ಸಮಾಜದಲ್ಲಿ ತುಂಬ ಭಾರವಾಗಿರುವಂಥವ್ರು ಅವರು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಎಂಥ ಬುದ್ಧಿವಂತರನ್ನು ಕೂಡ, ಭಕ್ತರನ್ನು ಕೂಡ ಮರಳು ಮಾಡೋ ಒಂದು ಟೆಕ್ನಿಕಲ್ ಅವ್ರ ಹತ್ರ ಇದೆ ನೋಡ್ರಿ. ಆ ಟೈಮಲ್ಲಿ ಕೊಡವ ಅವನು ಹೇಳ್ಬೇಕಾದ್ರೆ ನೀವು ಹೇಳ್ಬೋದು, ಪಾಸ್ಟರ್ ನೀವೇ ಯಾಮಾರಿಬಿಟ್ರಾ,
ದೇವ್ರು ನಿನಗೆ ಬುದ್ಧಿ ಕೊಟ್ಟಿಲ್ವಾ ಅಂತ ಕೇಳ್ಬೋದು. ನಾನು ಆ ಟೈಮಲ್ಲಿ ಪ್ರೇಯರ್ ಮಾಡಬೇಕಾಗುತ್ತಾ? ದೇವರೇ, ಇವನು ಕಾಸು ಕೇಳ್ತಾವನೆ, ಸತ್ತೋಗಿದ್ದಾನೆ ಇಲ್ವಾ ಅಂತ ಕೇಳಿ ಪ್ರೇಯರ್ ಮಾಡಿ ಕೊಡೋಕ್ಕಾಗುತ್ತಾ? ಆ ಸತ್ತೋದ್ರ ಅಂದ ತಕ್ಷಣ ನಮ್ಮ ಹೃದಯದಲ್ಲಿ ಏನಾಗುತ್ತೆ, ಎಂಥ ಕಠಿಣವಾಗಿ ಆಯ್ತು ಹೋಗಪ್ಪ ಅಂತೇಳಿ ಕನಿಕರ ಬಂದ್ಬಿಡುತ್ತೆ. ಆದರೆ ಎಂಥವ ಬುದ್ಧಿವಂತರನ್ನು, ಭಕ್ತರನ್ನು, ಪಾಸ್ಟರ್ಗಳನ್ನು ಯಾಮಾರಿಸೋದಕ್ಕೆ ಅವರಿಗೆ ಟ್ಯಾಲೆಂಟ್ ಜಾಸ್ತಿ ಇರುತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲಿ ವಾಕ್ಯ ಹೇಳ್ತಿರೋದು ಗಮನಿಸ್ರಿ. ಅಷ್ಟು ಮಾತ್ರ ಅಲ್ಲ, ದೇವರು ಕೂಡ ಒಂದು ಆಸೆ ಇತ್ತಂತೆ, ಏನಂದ್ರೆ ಸೋಮಾರಿ ಕೈಲಿ ಏನಾದರೂ ಮಾಡಿ ಕೆಲಸ ಮಾಡಿಸ್ಬೇಕು ಅಂತೇಳಿ. ಒಂದು ಸಾರಿ ಸೋಮಾರಿಗೆ ಅವನೇನು ಮಾಡ್ದ, ಕಟ್ಟು ಕದಲ್ದರೆ ಕೂತ್ಕೊಂಡವನೇ. ಒಂದು ಪ್ರೈಸ್ ಇಟ್ಟಿದ್ದಾರೆ. ಏನು ಪ್ರೈಸ್ ಗೊತ್ತಾ ಸೋಮಾರಿಗಳಿಗೆ? ಯಾರು ಸೋಮಾರಿಗಳಲ್ಲಿ ಫಸ್ಟ್ ಪ್ರೈಸ್ ಬರ್ತಾರೋ ಅವರಿಗೆ ನಾನು ಪ್ರೈಸ್ ಕೊಡ್ತೀನಿ ಅಂತೇಳಿ. ಆಮೆನ್, ಆಮೆನ್. ಆ ಜಾಗದಲ್ಲಿ ಒಂದು ಪ್ರೈಸ್, ಏನೋ ಒಂದು ವಸ್ತುನಿಟ್ಟು, ದುಡ್ಡನ್ನಿಟ್ಟು, ಯಾರು ಬೇಗ ಹೋಗಿ ಅದನ್ನ ಎತ್ಕೊಳ್ತಾರೋ ಅವರಿಗೆ ನಾನು ಫಸ್ಟ್ ಪ್ರೈಸ್ ಕೊಡ್ತೀನಿ ಅಂತ ಹೇಳಿದ್ರು. ಕೆಲವರು ನೋಡಿದಷ್ಟು ನೋಡಿ ಯಾರೂ ಓದಂಗಿಲ್ಲ, ನಾನೇ ಹೋಗ್ತೀನಿ ಅಂತ ಹೋದ. ಇನ್ನು ಕೆಲವರು ಹೋದರು. ಲಾಸ್ಟ್ ಒಬ್ಬನ ಮಾತ್ರ ಅಲ್ಲೇ ಇದ್ಬಿಟ್ಟ. ಯಾಕಂದರೆ ನಾನು ಯಾಕೆ ಎತ್ಕೊಂಡೋಗ್ಲಿ, ನನ್ನ ಹತ್ರಕ್ಕೆ ಎತ್ಕೊಂಬನ್ರಿ ಅಂದ. ಅದೆಂಥ ಸೋಮಾರಿ? ಅವನು ಪ್ರೈಸ್ ಕೊಡಬೇಕಾ ಬೇಡವಾ? ಕೊಡಬೇಕು. ಅಲ್ಲಿರೋದು ಎತ್ಕೊಳ್ಳೋಕೆ ಕೂಡ ಅವನಿಗೆ ಶಕ್ತಿ, ಅವನು ಮುಂದಕ್ಕೆ ಹೋಗೋದಕ್ಕೆ ಶರೀರವನ್ನು ಬಳಸ್ಕೊತಾ ಇಲ್ಲ, ಅಷ್ಟು ಸೋಮಾರಿ. ದೇವರು ಕೂಡ ಒಂದು ಸಾರಿ ಸೋಮಾರಿಗೆ ಪ್ರತ್ಯಕ್ಷನಾಗಿ, ಸೋಮರಪ್ಪ, ಏನು ಅವನ ಹೆಸರು? ಸೋಮರಪ್ಪ, ನೀನು 1 ರೂಪಾಯಿ ಸಂಪಾದನೆ ಮಾಡ್ಕೋಬಾ, ನಾನು ನಿನಗೆ 10 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರು. ಅದಕ್ಕೆ ಸೋಮಾರಿ ಏನು ಮಾಡ್ದ, 1 ನಿಮಿಷ ಯೋಚನೆ ಮಾಡಿ, ಒಳ್ಳೆಯ ಐಡಿಯಾ, ಆಯ್ತು ಸ್ವಾಮಿ, ಒಂದು ಕೆಲಸ ಮಾಡು, 10 ರೂಪಾಯಿ 1 ರೂಪಾಯಿ ಇಟ್ಕೊಂಡು 9 ರೂಪಾಯಿ ಕೊಡು. ದೇವರು ಪಟ್ ಅಂತ ಮಾಯ ಆಗ್ಬಿಡ್ತಾನೆ. ಏನು ಮಾಡಿದನು? ದೇವ್ರ ಉದ್ದೇಶ ಏನು? ನಿನ್ನ ಕೈಲಿ ಹೇಗಾದ್ರೂ ಮಾಡಿ ಕೆಲಸ ಮಾಡಿಸ್ಬೇಕು ಅಂತೇಳಿ. ನೀನು 1 ರೂಪಾಯಿ ಸಂಪಾದನೆ ಮಾಡ್ಕೊಂಬಂದ್ರೆ 10 ರೂಪಾಯಿ ನಾನು ಕೊಡ್ತೀನಿ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಅವನು ನೋಡಿ ದೇವ್ರಿಗೆ ಟೋಪಿ ಹಾಕುವಂಥ ಜ್ಞಾನ ಇವನಿಗಿದೆ. ಅವನು ಹೇಳ್ತಾನೆ, 1 ರೂಪಾಯಿ ಹಿಡ್ಕೊಂಡು ನಾನು ಯಾಕೆ ಸಂಪಾದನೆ ಮಾಡಬೇಕು, 1 ರೂಪಾಯಿ ನಿನಗೆ ಯಾಕೆ ತಂದು ಕೊಡಬೇಕು, ನಾನು ಕಟ್ಟು ಕದಲಲ್ಲ, ಇಲ್ಲೇ ಇರ್ತೀನಿ, 1 ರೂಪಾಯಿ ಇಟ್ಕೊಂಡು 9 ರೂಪಾಯಿ ಕೊಡು ಸಾಕು ನನಗೆ. ಆಮೆನ್. ಇದೆಲ್ಲ ಸೈತನ ತಂತ್ರಗಾರಿಕೆ. ನಿಮ್ಮನಲ್ಲಿ ವ್ಯರ್ಥವಾಗಿ ಊಟ ಮಾಡುವಂತಹ ಮಗನೋ ಮಗಳೋ ಇದ್ದರೆ ಅವರಿಗೆ ತಿಳಿಸ್ಕೊಡ್ರಿ, ಅವ್ರಿಗಾಗಿ ಪ್ರಾರ್ಥನೆ ಮಾಡಿರಿ. ಒಂದು ಊಟದ ಬೆಲೆ ಗೊತ್ತಾಗಬೇಕು ಅವರಿಗೆ. ಆಮೆನ್, ಪ್ರೈಸ್ ದ ಲಾರ್ಡ್. ಓಕೆ, ಈ ಸಮಯದಲ್ಲಿ ದೇವ್ರ ವಾಕ್ಯ ಹೇಳುತ್ತೆ ಏನಂತೇಳಿ, ನೀನು ಸೈತಾನನಿಗೆ ಅವಕಾಶ ಕೊಡಬೇಡ್ರಿ. ಏನು, ಹೆಂಗೆ ಅವಕಾಶ ಕೊಡ್ತಾ ಇದ್ದಾರೆ? ನಾವು ಈಗಾಗಲೇ ಆದಿಕಾಂಡದಲ್ಲಿ ನೋಡ್ತೀವಿ, 3ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಸೈತಾನ್ ಅಂದರೆ ತುಂಬ ತಂತ್ರ ಇರುವಂತಹ ವ್ಯಕ್ತಿ. ಯಾರು? ಸೈತಾನನು. ಓದ್ರಿ. ಯೆಹೋವ ದೇವರು ಉಂಟು ಮಾಡಿದ ಎಲ್ಲಾ ಭೂಜಂತುಗಳಲ್ಲಿ ಸರ್ಪವು ಯುಕ್ತಿಯುಳ್ಳದಾಗಿತ್ತು. ಅದು ಸ್ತ್ರೀಯ ಬಳಿಗೆ ಬಂದು ಏನವ ತೋಟದಲ್ಲಿರುವ ಯಾವ ಮರದ ಹಣ್ಣನ್ನು ನೀವು ತಿನ್ನಬಾರದೆಂದು ದೇವರು ಅಪ್ಪಣೆ ಕೊಟ್ಟಿರುವುದು ನಿಜವೋ ಎಂದು ಕೇಳಲು ಸ್ತ್ರೀಯು, ತೋಟದಲ್ಲಿರುವ ಮರಗಳ ಹಣ್ಣುಗಳನ್ನು ನಾವು ತಿನ್ನಬಹುದು, ಆದರೆ ತೋಟದ ಮಧ್ಯದಲ್ಲಿರುವ ಈ ಮರದ ಫಲದ ವಿಷಯವಾಗಿ ಇದನ್ನು ತಿನ್ನಲು ಕೂಡದು, ಮುಟ್ಟಲು ಕೂಡದು. ಗಮನಿಸ್ರಿ, ಈ ಸೈತಾನನಿಗೆ ಅವಕಾಶ ಕೊಟ್ಟಿದ್ದು ಯಾರಂದ್ರೆ ಸರ್ಪ. ಯಾವುದು? ಸರ್ಪ. ಎಲ್ಲ ಪ್ರಾಣಿಗಳಲ್ಲಿ ಸರ್ಪ ತುಂಬ ಕುಯುಕ್ತಿ ಉಳ್ಳದಂತೆ. ಮನುಷ್ಯರಲ್ಲಿ ಸಹ ತುಂಬ ಟ್ಯಾಲೆಂಟೆಡ್ ಜನಗಳಿದ್ದಾರೆ. ಅವ್ರ ಮುಖಾಂತರ ಕೂಡ ಸೈತಾನ ಕೆಲಸ ಮಾಡ್ತಾನೆ. ನಾವು ಅವ್ರು ನೋಡಿದ ತಕ್ಷಣ ನಂಬಿಡ್ತೇವೆ, ಇವರು ತುಂಬ ಟ್ಯಾಲೆಂಟೆಡ್ ಅಪ್ಪ, ಈ ಅಮ್ಮ ಫುಲ್ ಟ್ಯಾಲೆಂಟೆಡು, ಇವರು ತುಂಬ ಚೆನ್ನಾಗಿ ಮಾತಾಡ್ತಾರೆ, ತುಂಬ ಚೆನ್ನಾಗಿ ಯಾಮರಿಸ್ತಾರೆ. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ದೇವರ ಆತ್ಮ, ಪವಿತ್ರಾತ್ಮ ಇರುವಾಗ ಯಾರು ಮಾತಾಡಿದ್ರು ಅವರ ಹಿಂದ್ಗಡೆ ಇರುವಂಥ ದುರಾತ್ಮನ ಅಥವಾ ದೇವರಾತ್ಮನ ಅಂತ ಹಣ್ಣಿಡ್ಕೊಳ್ಬೇಕು. ಆದರೆ ಇಲ್ಲಿ ಈ ಮಗಳಿಗೆ ಅಥವಾ ಈ ಅವಳಿಗೆ ಅದು ಗೊತ್ತಾಗಲಿಲ್ಲ ಯಾರು ಮಾತಾಡ್ತಿದ್ದಾರೆ ಅಂತೇಳಿ. ಅದಕ್ಕೆ ಸೈತಾನನಿಗೆ ಅವಕಾಶ ಕೊಡಬಾರ್ದು. ಸೈತಾನ ಯಾವಾಗಲೂ ದೇವರ ವಾಕ್ಯ
ಮೀರೋದಕ್ಕೆ, ದೇವರ ವಾಜ್ಞೆಗಳನ್ನು ಮುರಿಯೋದಕ್ಕೆ ಪ್ರಯತ್ನ ಪಡಿಸ್ತಾ ಇರ್ತಾನೆ, ಎನ್ಕರೇಜ್ ಮಾಡ್ತಾ ಇರ್ತಾನೆ. ಸಭೆಯನ್ನು ಒಡೆಯೋದಕ್ಕೆ ಅಥವಾ ಪಾಪದಲ್ಲಿ ಪ್ರೇರೇಪಣೆ ಮಾಡೋದಕ್ಕೆ ಯಾರೋ ಮುಖಾಂತರ ಏನೋ ಯೂಟ್ಯೂಬ್ಗಳಲ್ಲಿ ಟ್ಯೂಬ್ಗಳಲ್ಲಿ ನೋಡಿ ಇಲ್ಲಿ ಹೇಳುವಂಥ ಬೋಧನೆಗಳಿಗಿಂತ, ಇಲ್ಲಿ ಹೇಳುವಂಥ ಸಂದೇಶಗಳಿಗಿಂತ ಪ್ರತ್ಯೇಕವಾಗಿ ಕೇಳ್ತಾರೆ. ಅದು ಕೆಲವು, ಎಲ್ಲವಲ್ಲ, ಕೆಲವು ನಾವು ಬೋಧಿಸುವಂತಹ ಈ ವಾಕ್ಯಕ್ಕೆ ವಿರುದ್ಧವಾಗೇ ಇರ್ತದೆ. ಹೆಂಗೆ ಮಾಡ್ತಾನೆ ಅಂದರೆ ಅನುಮಾನ ಹುಟ್ಟಿಸುವಂಥದ್ದಾಗಿರ್ತದೆ. ಮತ್ತು ನೀನು ಇಷ್ಟಪಡೋ ರೀತಿಯಲ್ಲಿ, ನಿನ್ನ ಮನಸ್ಸು ಏನು ಇಷ್ಟಪಡ್ತದೋ ಅದೇ ರೀತಿಯಲ್ಲಿ ಇರ್ತದೆ ಹೊರತು ಪರಲೋಕದ ಇಷ್ಟ ಪ್ರಕಾರವಾಗಿ ನಡೆದುಕೊಳ್ಳೋದಕ್ಕೆ ಇರೋದಕ್ಕೆ ಆ ಸೈತಾನನು ಬಿಡಲ್ಲ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಯಾರು ಮಾತಾಡಿದ್ರು, ಯಾವ ಪ್ರಸಂಗ ಕೇಳಿದ್ರು, ಇದು ವಾಕ್ಯಾನುಸಾರವಾಗಿ ಇದೆಯಾ ಇಲ್ವಾ ಅನ್ನೋದನ್ನು ತಿಳಿದುಕೋಬೇಕು. ಆಮೆನ್. ಇಲ್ಲಿ ಆ ಪಾಪದಲ್ಲಿ ಬೀಳೋದಕ್ಕೆ ಈ ಸರ್ಪದ ಮುಖಾಂತರ ಸೈತಾನನು ಮಾಡ್ತಿರೋದು ನೋಡುತ್ತಾರೆ. ಅವತ್ತು ಮಾತ್ರ ಅಲ್ಲ, ಇವತ್ತು ಸಹ ಪ್ರತಿದಿನ ಪ್ರತಿ ಜಾಗದಲ್ಲಿ ಕೂಡ ಸೈತಾನ ಯಾರೋ ಅವ್ರ ಮುಖಾಂತರ ಶೋಧನೆಗೆ ಒಳಪಡಿಸ್ತಾ ಇರ್ತಾನೆ. ಆ ಪವಿತ್ರಾತ್ಮನ ನಮ್ಮ ಜೊತೆಲಿ ಇಲ್ಲ ಅಂದರೆ, ದೇವರ ಜ್ಞಾನ ಇಲ್ಲ ಅಂದರೆ, ದೇವರ ವಾಕ್ಯದ ಅರಿವು ನಮಗಿಲ್ಲ ಅಂದರೆ ಮೋಸಗೊಳಿಸ್ತಾ ಹೋಗ್ತಾನೆ. ಅದಕ್ಕೆ ಹೆಚ್ಚು ಪ್ರಾರ್ಥನೆ ಬೇಕು. ಪ್ರಾರ್ಥನೆ ಜೊತೆಗೆ ವಾಕ್ಯ. ಪ್ರಾರ್ಥನೆ ಇದ್ರೆ ಸಾಲದು, ವಾಕ್ಯನೇ ಇರಬೇಕು. ಯಾಕಂದರೆ ಮುಂದಿನ ವ್ಯಕ್ತಿ ಅವನ ಸೈತಾನ ಪ್ರೇರೇಪಣೆಯಿಂದ ಮಾತಾಡ್ತಾನ ಅಥವಾ ನಮ್ಮನ್ನು ಪಾಪದಲ್ಲಿ ಬೀಳಿಸ್ತಾ ಇದ್ದಾನ, ದೇವರಿಂದ ದೂರಪಡಿಸ್ತಾ ಇದ್ದಾನ, ಅದು ಅರ್ಥ ಮಾಡ್ಕೋಬೇಕಾದ್ರೆ ನಮ್ಮಲ್ಲಿ ಕ್ರಿಸ್ತನ ಅಥವಾ ಪವಿತ್ರಾತ್ಮನು ಇದ್ರೆ ಅದನ್ನು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯವಾಗ್ತದೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ದೇವರ ಸ್ತೋತ್ರ. ಗಮನಿಸ್ರಿ, ಯಾಕೋಬನ ಪತ್ರಿಕೆ 4ನೇ ವಾಕ್ಯ ನೋಡುವಾಗ ಹೀಗಿರಲಾಗಿ ದೇವರಿಗೆ ಒಳಗಾಗಿರಿ, ದೇವರಿಗೆ ಒಳಗಾಗಿರಿ, ಸೈತಾನನನ್ನು ಎದುರಿಸಿರಿ. ಯಾವಾಗ ಸೈತಾನ ಎದುರಿಸೋಕೆ ಸಾಧ್ಯ ಆಗೋದು? ದೇವರಿಗೆ ಒಳಗಾಗಿದ್ರೆ ಮಾತ್ರ ಸೈತಾನಿಗೆ ಎದುರಿಸೋಕೆ ಸಾಧ್ಯ ಅಲ್ಲ. ನೀನು ದೇವರಿಗೆ ದೂರವಾಗಿದ್ರೆ ಸೈತಾನ ಎದುರಿಸೋಕ್ಕಾಗೋದೇ ಇಲ್ಲ. ಎಷ್ಟು ಜನಕ್ಕೆ ಸೈತಾನ ಎದುರಿಸ್ಬೇಕಂತ ಇಷ್ಟ ಇದೆ? ಸೈತಾನ ಹೆಂಗಿದ್ದಾನೆ? ಉದ್ದ ಹಲ್ಲುಗಳಿಟ್ಕೊಂಡು, ಕಣ್ಣು ಕೆಂಪಗಿಟ್ಕೊಂಡು, ಕೂದಲು ತಲೆ ಕಾಲವರೆಗೂ ಇಟ್ಕೊಂಡು, ಕಾಲುಗಳಿಗೆ ಗೆಜ್ಜೆ ಕಟ್ಕೊಂಡು, ಬಿಳಿ ಸೀರೆ ಕಟ್ಕೊಂಡು ಗಲ್ ಅಂತ ಬರ್ತಾನ. ನೇರವಾಗಿ ಬಂದಿದ್ರೆ ಖಂಡಿತವಾಗ್ಲೂ ಅದೇನಾಗ್ತಾ ಇತ್ತು? ಹೋಗು ಯೇಸು ನಾಮದಲ್ಲಿ, ನಾನು ಯೇಸು ಮಗನಂತ ಹೇಳ್ಬೋದಾಗಿತ್ತು. ಅವನು ಹಂಗೆ ಬರಲ್ಲ. ಚರ್ಚ್ಗೆ ಬರೋರ ಮುಖಾಂತರನೇ ಬರ್ತಾನೆ, ಪಾಸ್ಟ್ಗಳ ಮುಖಾಂತರನೇ ಬರ್ತಾನೆ. ಇವಾಗ ನಾವು ಯಾಮಾರೋದು ಇಲ್ಲೇನೆ. ಈ ಪಾಸ್ಟ್ ಆದಂಥವರು ನಮ್ಮನೆಗೆ ಬಂದಿರಬೇಕಾದ್ರೆ ನಮ್ಮ ಪಾಸ್ಟ್ರ ಮುಖಾಂತರ ಬಂದ್ರ ಇಲ್ವಾ? ಬೇರೆ ವಿಶ್ವಾಸಿ ಬಂದು ನಿಮ್ಮ ಹತ್ರ ಮಾತಾಡ್ತಿರ್ಬೇಕಾದ್ರೆ ಇವರು ದೇವರ ಆತ್ಮದಿಂದ ಮಾತಾಡ್ತಿದ್ದಾರಾ ಅಥವಾ ವಾಕ್ಯಕ್ಕೆ ವಿರುದ್ಧವಾಗಿ ನಡೆಸ್ತಾ ಇದ್ದಾರೆ ಅಂತೇಳಿ ಚೆನ್ನಾಗಿ ತಿಳ್ಕೋಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ದೇವರಿಗೆ ಮಹಿಮೆ ಆಗಲಿ. ವಾಕ್ಯ ಹೇಳುತ್ತೆ ನೋಡಿ, ದೇವರಿಗೆ ಒಳಗಾಗ್ರಿ, ಸೈತಾನನನ್ನು ಎದುರಿಸಿರಿ, ಸೈತಾನನ ಎದುರಿಸಿರಿ, ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು. ಅವಾಗ ನಿಮ್ಮನ್ನು ಬಿಟ್ಟು ಹೋಗೋದು ನೋಡ್ರಿ. ದೇವರಲ್ಲಿ ಇದ್ರೂ ಸಹ ಅನೇಕ ಜನ ಸೈತಾನ ಎದುರಿಸೋದಿಲ್ಲ. ಯಾಕಂದರೆ ಸೈತಾನ ಎದುರಿಸಿದ್ರೆ ಅವನು ನಮಗೇನೋ ನಮ್ಮ ಮಾಡಿಬಿಡ್ತಾನಪ್ಪ, ಅವನ ಪಾಡಿಗೆ ಅವನು ಇರಲಿ, ನಮ್ಮ ಪಾಡಿಗೆ ನಾವಿರೋಣ ಅಂತೇಳಿ ಸುಮಾರು ಜನ ಯೇಸು ಸ್ವಾಮಿ ತಿಳ್ಕೊಂಡ್ರೂ ಸಹ ಸೈತಾನ ಎದುರಿಸೋದಿಲ್ಲ. ಅವನು ನಿಮ್ಮನ್ನೇನು ಮಾಡೋದಿಲ್ಲ. ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತೆ, ಉಪದ್ರವ ನಿಮ್ಮ ಗುಡಾರ ಸಮೀಪಕ್ಕೆ ಬಾರದಂತೆ ದೇವರ ವಾಕ್ಯ ಹೇಳುತ್ತೆ. ಆಮೆನ್, ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ಅದರಿಂದ ಫಸ್ಟ್ ನಾವು ಸೈತಾನ ಎದುರಿಸಬೇಕಾದ್ರೆ, ಕಂಡಿಡ್ಕೋಬೇಕಾದ್ರೆ ನಾವು ಯಾರಿಗೆ ಒಳಗಾಗಬೇಕು? ದೇವರಿಗೆ ಒಳಗಾಗಬೇಕು, ದೇವರ ವಾಕ್ಯಕ್ಕೆ ವಿಧೇಯರಾಗಬೇಕು, ಪವಿತ್ರಾತ್ಮ ಭರಿತರಾಗಿರಬೇಕು. ಆಗ ಗೊತ್ತಾಗುತ್ತೆ ಇದು ದೇವರಿಂದ ಬಂದಿದ್ದ, ದೆವ್ವದಿಂದ ಬಂದಿದ್ದ ಅಂತೇಳಿ. ಆಮೆನ್, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಮೊದಲನೇ ಸಾಮುವೇಲ 18ನೇ ಅಧ್ಯಾಯ 10ರಿಂದ 16 ವಾಕ್ಯ ಓದೋಣ. ಮರುದಿನ ದೇವರಿಂದ ಕಳುಹಿಸಲ್ಪಟ್ಟ ದುರಾತ್ಮವು ಸೌಲನ ಮೇಲೆ ಬಂದದ್ದರಿಂದ
ಅವನು ಬುದ್ಧಿಗೆಟ್ಟು ಮನೆಯೊಳಗೆ ಕೂಗುತ್ತಿದ್ದನು. ಓಕೆ, ಗಮನಿಸ್ರಿ, ಎಷ್ಟು ಜನರ ಮನೆಯಲ್ಲಿ ಜಗಳ ಇದೆ? ಎಷ್ಟು ಜನ ಮನೆಯಲ್ಲಿ ಜಗಳ ಇದೆ? 5 ಜನ ಮನೆಯಲ್ಲಿ ಜಗಳ ಇಲ್ಲ. ನಮ್ಮ ಮನೇಲಿ ಜಗಳನೇ ಇಲ್ಲ ಅನ್ನೋರು ಫಸ್ಟ್ ಕೈ ಎತ್ತಿ ಬಿಡ್ರಿ, ನಾನು ಅವ್ರಿಗೆ ನಮಸ್ಕಾರ ಮಾಡಿಬಿಡ್ಬೇಕು. ಎಲ್ಲರ ಮನೇಲಿ ಮಹಾಭಾರತ ನಡೀತದ? ವೆರಿ ಗುಡ್. ಕುರುಕ್ಷೇತ್ರ ಮಹಾಭಾರತ ಎರಡೂ ಒಂದೇ. ಆಮೇಲೆ ಓಕೆ, ಯಾಕೆ ಯಾವಾಗಲೂ ಗಲಾಟೆ ನಡೀತದೆ? ಯಾಕೆ ನಮ್ಮಪ್ಪ ನಮ್ಮಮ್ಮ ಕಿತ್ಲಾಡ್ತಾರೆ? ಯಾಕೆ ತಂದೆ ತಾಯಿಗಳು ಅಥವಾ ಮಕ್ಕಳು ಕಿತ್ಲಾಡ್ತಾರೆ? ಯಾಕೆ ಅಕ್ಕಪಕ್ಕದವರು ಯಾವಾಗಲೂ ಕಿತ್ಲಾಡ್ತಾ ಇರ್ತಾರೆ? ಯಾವತ್ತಾದ್ರೂ ಯೋಚನೆ ಮಾಡಿದ್ರ? ನಿನ್ನ ಮನೆಗೆ ಯಜಮಾನ ಯಾರು? ಏಸಪ್ಪನ ಸೈತಾನನ? ಜೋರಾಗಿ ಹೇಳಿ, ಇನ್ನು ಜೋರಾಗಿ. ಆಮೇನ್. ಏಸಪ್ಪ ಇರೋ ಜಾಗದಲ್ಲಿ ಶಾಂತಿ ಇರಬೇಕೇ ಹೊರತು ಜಗಳ ಇರಂಗಿಲ್ವಲ್ಲ. ಹಂಗಲ್ಲ ಸರ್, ಒಂದು 6 ತಿಂಗಳಿಗೊಂದ್ಸತಿ ಮೈ ಬೆದರಿಸ್ಕೊತಾ ಇರ್ತೀವಿ, ಅವಾಗ ಹೊಡೆದಾಡ್ಕೊಳ್ತೀವಿ ಅಲ್ವಾ? ಕೆಲವರಿಗೆ ಏಟು ಬೀಳ್ತೀರ ಮೈ ಇದಾಗೋದಿಲ್ಲ, ಜಂಡು ಕಟ್ಟಿಬಿಟ್ಟಿರ್ತದೆ. ಗಂಡ ಕೈಯಲ್ಲೋ ಯಾರ ಕೈಯಲ್ಲೋ ಒಂದು 2 ಏಟು ಬಿಡಿಸ್ಕೊಂಡ್ಮೇಲೆ ಇನ್ನೊಂದು 6 ತಿಂಗಳು ಮಾತಾಡೋದಿಲ್ಲ. ಓಹೋ, ಓಕೆ, ಇವಾಗ ಸ್ವಲ್ಪ ಮೈಂಡು ಶರೀರ ಏನಾಯಿತು, ಫ್ರೀ ಆಯಿತು ಅಂತ. ಈಗ ಹೆಂಗಸರಿರಲಿ, ಗಂಡಸರು ಕೂಡ ಹೆಂಗಸರು ಹೊಡಿತಾರೆ ಇಲ್ವಾ? ಒಂದೇ ಏಟು ಮುನಕ ಬಿಟ್ಟಿದ್ದು ನನ್ನ ಯಜಮಾನ್ರನ್ನ, ಸೈಲೆಂಟಾಗಿ ಕೂತ್ಕೊಂಡ್ಬಿಟ್ಟ, ಇನ್ನು ಮಾತಾಡಂಗಿಲ್ಲ. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಆಮೆನ್. ಇಲ್ಲಿ ಸೌಲನ ವಿಚಾರ ನೋಡುವಾಗ, ದುರಾತ್ಮವು ಅವನ ಮೇಲೆ ಬಂದಾಗ, ಯಾವುದು? ದೆವ್ವ ಆತನ ಮೇಲೆ ಬಂದಾಗ, ದುರಾತ್ಮವು ಸೌಲನ ಮೇಲೆ ಬಂದಿದ್ದರಿಂದ ಅವನು ಬುದ್ಧಿಗೆಟ್ಟು ಮನೆಯೊಳಗೆ ಕೂಗುತ್ತಿದ್ದನು. ಹಲ್ಲೆಲೂಯಾ. ಸಾಕು, ಗಮನಿಸ್ರಿ, ಮನೆಯಲ್ಲಿ ಕೂಗಾಡೋರು ಕಿರ್ಚಾಡೋರು ಯಾರು ಅಂದ್ರೆ ದೆವ್ವ. ಯಾರೊಳಗಡೆ ಸೈತಾನ್ಗೆ ಅವಕಾಶ ಮಾಡಿಕೊಟ್ಟಿರ್ತಾರೋ ಅವರು ಬೀದಿಯಲ್ಲೂ ಕೂಗಾಡ್ತಾರೆ, ಮನೆಯಲ್ಲೂ ಕೂಗಾಡ್ತಾ ಇರ್ತಾರೆ. ಹಲ್ಲೆಲೂಯಾ. ಹಂಗಂದ್ರೆ ಚರ್ಚಿಗೆ ಬರ್ತಾ ಇದ್ದೀವಿ, ಪ್ರೇಯರ್ ಮಾಡಿಸ್ಕೊಂತಿದ್ರೆ ಪಾಸ್ಟರ್ ನಿಮ್ಮ ಕೈಯಲ್ಲೇ ಪ್ರೇಯರ್ ಮಾಡಿಸ್ಕೊಂಡು ದೆವ್ವ ಈಚೆಗೆ ಬಂದಿಲ್ಲ. ಈ ದೆವ್ವಗಳಿದಾವಲ್ಲ, ಅವು ಹಿಡ್ಕೊಂಡಿದ್ರೆ ಪ್ರಾರ್ಥನೆ ಮಾಡಿದ್ರೆ ಈಚೆಗೆ ಬರ್ತವೆ. ದೆವ್ವ ಜೊತೆಲಿ ಸಂಸಾರ ಮಾಡೋರಿಗಿನ ಓಡಿಸೋಕೆ ಕಷ್ಟ ಐತೆ. ಯಾಕಂದರೆ ನೀನು ನಾನು ನೀನು ಆಗಿದ್ದೀನಿ ಅಂದರೆ ಅವರು ಸೈತಾನಿಗೆ ಓಡಿಸೋ ದೊಡ್ಡ ವಿಷಯ ಅಲ್ಲ, ಅವರು ಸೈತಾನಿಗೆ ಒಪ್ಪಿಸ್ಕೊಟ್ಬಿಟ್ಟಿದ್ದಾರೆ. ಅದು ಈಚೆಗೆ ಬರೇ ಬರೋದು. ಹೆಂಗೆ ಕಂಡುಹಿಡಿಯೋದು? ಅವ್ರು ಮಾತಾಡಿದ್ರೆ ಹೊಲಸು ಮಾತು ಬರ್ತದೆ, ಅವ್ರು ಮಾತಾಡಿದ್ರೆ ಚಾಡಿ ಹೇಳ್ತಾ ಇರ್ತಾರೆ, ಅವ್ರು ಮಾತಾಡಿದ್ರೆ ಊರು ತಿರುಗ್ತಾ ಇರ್ತಾರೆ, ಅವ್ರು ಮಾತಾಡೋ ಸಾಕು ಜಗಳ ಬರ್ತಾ ಇರ್ತದೆ. ನೀನು ಏನು ಮಾತಾಡ್ತೀಯ ಅದು ಉಲ್ಟಾ ಮಾತಾಡ್ತಾ ಇರ್ತಾರೆ. ಅವಾಗ ಈಸಿಯಾಗಿ ಅರ್ಥ ಮಾಡ್ಕೋಬೇಕು, ಈ ಅಪ್ಪಗೇಮೋ ದೈವ ಪಟ್ಟಿಂದಿ, ಈ ಅಪ್ಪನಿಗೇನೋ ಹಿಡಿದಿದೆ. ಏನು ಹಿಡಿದಿದೆ? ದೆವ್ವ ಹಿಡಿದಿದೆ. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಹಿಂದಿನ ಕಾಲದಲ್ಲಿ ದೆವ್ವಗಳು ಹಿಡಿದಿದ್ದರೆ ಏನು ಮಾಡೋರು ಗೊತ್ತಾ? ಮಧ್ಯಾಹ್ನ 11-12 ಗಂಟೆಗೆ ಚೆನ್ನಾಗಿ ನೀರು ಕಾಯಿಸ್ಬಿಟ್ಟು ಅದೇನೋ ಎಲೆಗಳೆಲ್ಲ ಹಾಕಿಬಿಟ್ಟು ತಲೆ ಮೇಲೆ ನಿಂಬೆಕಾಯಿ ಕೊಯ್ದು ಚೆನ್ನಾಗಿ ತಿಕ್ಕಿ ತಲೆನ ಇರೋ ಕೂದಲೆಲ್ಲ ಉದುರಿಸಿ ಬರ್ರೆಗಳಲ್ಲಿ ಒಡೆದು ಅವ್ರ ಪಾಪ ದೆವ್ವ ಇದೆಯೋ ಇಲ್ಲೋ, ಪೋಯ ಬಿಡು, ಪೋಯ ಇಸಿ ನಾನು ಪೊಯ್ಯ ಅಂತೇಳಿ. ಯಾಕೆ ಹೇಳಿ, ಏಟಿಕ್ಲಿ ಬಿಡೋವಾಗ ಮುಂಡಪ್ಪ ಪೊಯ್ಯಿಸ್ನಪ್ಪ ನೀನು ಬಾಗುಂಡನ್ನು. ಬಾಗುಂಡವ ನೀವು ಬಾಗುಂಡವ ಇಡ್ಬೋದಮ್ಮ ಇಂಟಿಗೆ ಇಲ್ಲ ಅಲ್ಲೇ ಇದ್ರೆ ಏನು ಮಾಡ್ತಾರೆ? ಹಾಕಲಿ ಹೊತ್ತಿಂದಿ ಬಿಡು. ಯಾಕಂದ್ರೆ ನಾನು ಅವಾಗ ಕೂಡ ಹೇಳ್ತಾ ಇರ್ತಾರೆ, ಅವ್ರಿಗೆ ಗೊತ್ತು ಬಿಡಂಗಿಲ್ಲ ಯಪ್ಪನೋ. ನಾನು ಎಲ್ಲಿದ್ದೀನಿ, ನಾನು ಯಾರು ಕರ್ಕೊಂಬಂದಿದ್ದು ಅಂದ ತಕ್ಷಣ ನನಗೆ ಗಣ್ಣಿಗೆ ಹುಷಾರು ಬಂದ್ಬಿಡ್ತಾನೆ. ಓ, ನಮ್ಮ ಹೆಂಗಸರಾಗ್ಬಿಟ್ಟವ್ರು ಅಂತೇಳಿ. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಸೈತಾನನಿಗೆ ಅವಕಾಶ ಕೊಡಬಾರ್ದು. ನಮ್ಮ ಕುಟುಂಬಗಳಲ್ಲಿ ಯಾರಿಗೂ ಆಗಬಾರ್ದು. ಲಾಸ್ಟ್ ಟೈಮ್ ಕೂಡ ಹೇಳಿದ್ದೀನಿ ನಿಮಗೆ, ಮೋಸ್ಟ್ಲಿ ಅವ್ರು ಬಂದಿದ್ದಾರೋ ಇಲ್ಲ ಗೊತ್ತಿಲ್ಲ ನನಗೆ, ಹೇಳಿಬಿಟ್ರೆ ಬೇಜಾರು. ಗಂಡ್ಬಿಟ್ಲಿ ಅಮ್ಮನು ಏನು ಪ್ಲಾನ್ ಗೊತ್ತಾ? ದೆವ್ವ ಥರಲ್ಲ, ದೇವ್ರು ಬಂದಂಗೆ ಅಂತೇಳಿ ಸ್ಟಾರ್ಟ್ ಮಾಡಿದ್ಲು. ಈ ಗಂಡ ಅತ್ತೆ ಮಕ್ಕಳೆಲ್ಲ ಒಂದು ಸೈಲೆಂಟ್ ಆಗಿಬಿಟ್ರು, ಹೊಡಿತಿದ್ದವ್ರು ಕೈಗ್ಲೆತ್ಕೊಂಡು ನಮ್ಸ್ಕೊಂಡ್ಬಿಟ್ರು.
ಹೆಣ್ಮಕ್ಳಿಗೆ ಒಂದು ಒಳ್ಳೆ ಐಡಿಯಾ ಕೊಟ್ಟಂಗೆ ಆಯ್ತಲ್ಲ. ಅವ್ರ ಯಜಮಾನ್ರು ಡೈಲಿ ಬಂದು ಹೊಡಿತಾ ಇದ್ದ, ಹೊಡೆದು ಸುಸ್ತಾಗ್ಬಿಟ್ಟಿದ್ದು ನಾವು ನೋಡ್ತಾ ಇದ್ದೀವಿ. ಏನಾಯ್ತು ಗೊತ್ತಾ, ಒಂದು ಟೈಮ್ಗೆ ಹೊಡಿತಾ ಇರಬೇಕಾದ್ರೆ ಇದಕ್ಕಿದ್ದಾಗ ಏಟುಗಳು ತಿಂದ್ಕೊಂಡ ತಕ್ಷಣ ಕೂದಲು ಬಿಟ್ಟು ಏಯ್ ಶಿಷ್ಯ ಮಗನೇ ಅಂದರು. ಒಡೆಯೋ ಗಂಡ ಮಣ್ಕಾಲು ಹಾಕ್ಬಿಟ್ಟ. ಸ್ವಾಮಿ ಯಾರು ನೀನು, ಏನು ಬೇಕು ನಿನಗೆ, ನಾಳೆ ಕೋಳಿ ತಗೊಂಬಾರೋ. ಕೋಳಿ ಊಟ ರೆಡಿ ಆಯಿತು. ನನ್ನ ಮಗಳ ಮೇಲೆ ಕೈ ಹಾಕಬೇಡೋ, ಅವಳು ನನ್ನ ಭಕ್ತಳು. ಈತನಿಗೆ ಇನ್ನೂ ಭಯ ಆಯಿತು, ಇನ್ನು ಮೇಲೆ ನಿನ್ನ ತಂಟಿಗೆ ಬರಲ್ಲ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಈ ರೀತಿಯ ನಟನೆ ಮಾಡೋರು ಕೂಡ ಇದ್ದಾರೆ, ದುರುಪಯೋಗ ಮಾಡ್ಕೊಳ್ಳೋಂಥವ್ರು. ಆದರೆ ಎಲ್ಲಿ ವಾಕ್ಯ ಹೇಳುತ್ತೆ, ಇವೆಲ್ಲದಕ್ಕೂ ಫುಲ್ ಸ್ಟಾಪ್ ಇಕ್ಕಬೇಕು. ಆಮೇನ್, ಆಮೇನ್. ಪ್ರಾರ್ಥನೆ ಮಾಡುವಂಥವ್ರು, ವಾಕ್ಯ ಓದೋರು ಆ ಜ್ಞಾನದಲ್ಲಿ ಹೋಗಬೇಕು. ಇಲ್ಲಿ ಸೌಲನು ಯಾಕೆ ಅಭಿಷೇಕ ಹೊಂದಿದಂಥ ವ್ಯಕ್ತಿ, ಆದರೆ ಈತನಿಗೆ ಅಭಿಷೇಕನೂ ಬರ್ತಾ ಇದೆ, ದೆವ್ವನೂ ಬರ್ತಾ ಇದೆ. ದೇವರ ಮಾತನ್ನು ಮೀರುವಾಗ, ಯಾವುದು ಮಾಡಬೇಡ ಅಂತೇಳಿ ದೇವರು ಸೌಲನಿಗೆ ಹೇಳಿದ್ನೋ ಅದನ್ನು ಮಾಡಿದ್ರಿಂದ ಅವನು ಅಭಿಷೇಕವನ್ನು ಕಳ್ಕೊಂಡ. ಆಮೆನ್. ಏನು ಕಳ್ಕೊಂಡ? ಅಭಿಷೇಕವನ್ನು ಕಳ್ಕೊಂಡ. ದೇವರ ಮಾತನ್ನು ಮೀರಬಾರ್ದು, ದೇವರ ಆಜ್ಞೆಯನ್ನು ಮೀರಬಾರ್ದು. ದೇವರ ಆಜ್ಞೆ ಮೀರುವಂಥ ಪ್ರತಿಯೊಬ್ಬರಲ್ಲಿ ಸೈತನು ಪ್ರವೇಶ ಮಾಡೋದಕ್ಕೆ ಬಾಗಿಲು ತೆಗೆದ ಹಾಗೆ. ಅದಕ್ಕೆ ದೇವರ ವಾಕ್ಯ ಹೇಳುತ್ತೆ, ಈಸಿಯಾಗಿ ಕಂಡಿಡ್ತೀನಿ ನೋಡ್ರಿ. ಸೌಲನಿಗೆ ದೆವ್ವ ಬಂದಾಗ ಏನು ಮಾಡ್ತಾ ಇದ್ದ? ಕೂಗಾಡ್ತಾ ಇದ್ದ, ಕಿರ್ಚಾಡ್ತಾ ಇದ್ದ. ಅವರನ್ನು ಕಂಟ್ರೋಲ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಇವತ್ತು ನಿಮ್ಮ ಮನೆ ಯಾರಿಗೆ ಸಂಬಂಧಪಟ್ಟಿದ್ದು? ಜೋರಾಗಿ ಹೇಳ್ರಿ. ಯಾರಿಗೆ? ಏಸಪ್ಪನಿಗೆ ಸಂಬಂಧಪಟ್ಟಿದ್ದು. ಇಲ್ಲಿ ಪಿಕ್ಚರ್ ಹಾಕಿದ್ದಾರೆ, ಅಭಿಷೇಕ್ ಕಾಣಿಸುತ್ತಾ? ಅಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ. ಒಂದು ಕಡೆ ಯಾರು ಸೈತಾನೋ, ಈ ಕಡೆ ಅಂದರೆ ಈ ಕಡೆ, ಯಾವ ಕಡೆ? ರೈಟ್ ಸೈಡಲ್ಲಿ. ಆಮೇಲೆ ಒಬ್ಬ ಕಡೆ ದೇವದೂತರಿದ್ದಾರೆ, ಇನ್ನೊಂದು ಕಡೆ ಸೈತಾನ್ ಇದ್ದಾನೆ. ಅದು ಚಿತ್ರ ಬರೆದಿರೋದು. ಸೈತಾನ್ ಹಂಗೆಲ್ಲ ಇರಲ್ಲ, ಅದು ಕಲ್ಪನೆಯಲ್ಲಿ ಆ ಥರ ಮಾಡಿದ್ದಾರೆ. ಅವನ ಸ್ವಭಾವದಿಂದ ಕಂಡುಹಿಡಿಬೇಕು ಸೈತಾನ್ ಹೆಂಗಿದ್ದ, ಆಕಾರದಿಂದ ಅಲ್ಲ, ಅವನ ಸ್ವಭಾವದಿಂದ. ಹೆಂಗೆ ಸ್ವಭಾವ? ಅವನು ಚಾಡಿ ಹೇಳ್ತಾನೆ. ಈ ಕಡೆ ದೇವದೂತರು ಹೇಳ್ತಾವ್ರೆ, ಈ ಕಡೆ ಸೈತಾನ್ ಹೇಳ್ತದೆ. ನೋಡ್ರಿ, ನೀವು ಯಾರ ಮಾತು ಕೇಳ್ತಾರೋ ಅವರು ನಿಮ್ಮನ್ನ ಆಳ್ವಿಕೆ ಮಾಡ್ತಾರೆ. ಆಮೇನ್, ಆಮೇನ್. ದೇವ್ರ ಮಾತು ಕೇಳಿದ್ದೆ ಆದರೆ ದೇವ್ರ ಕಡೆ ನಡೀತೀಯ, ದೇವ್ರ ಪ್ರಕಾರ ನಡೀತೀಯ. ಸೈತಾನ್ ಮಾತು ಕೇಳಿದ್ದೆ ಆದರೆ ಸೈತಾನ್ ಪ್ರಕಾರ ನಡೀತೀಯ. ನೀನು ಯಾರ ಮಾತು ಕಿವಿ ಕೊಡ್ತೀಯೋ ಅವರು ನಿನಗೆ ಯಜಮಾನರಾಗಿರ್ತಾರೆ, ನಿಮ್ಮ ಮನೆಗೆ ಯಜಮಾನರಾಗಿರ್ತಾರೆ. ಹಲ್ಲೆಲೂಯ, ಹಲ್ಲೆಲೂಯ. ನಿಮ್ಮ ಮನೆಯಲ್ಲಿ ಗಲಾಟೆ ಇರಬಾರ್ದಾ? ಜಗಳ ಇರಬಾರ್ದಾ? ಹಲ್ಲೆಲೂಯ. ಯಾರ್ಯಾರು ಇರಬಾರ್ದು ಅಂತ ಹೇಳಿದ್ರೆ ಫಸ್ಟ್ ನೀವು ಹೇಳ್ರಿ, ನಾನು ಜಗಳ ಮಾಡೋಲ್ಲ ಅಂತ. ಫಸ್ಟ್ ನಿಮ್ಮಿಂದ ಸ್ಟಾರ್ಟ್ ಆಗಲಿ. ಎಲ್ಲಿಂದ ಸ್ಟಾರ್ಟ್ ಆಗಬೇಕು? ಸಹಜವಾಗಿ ಅನೇಕ ಜನ ಈ ಅತ್ತೆಂದರು, ಮಾವಂದಿರು, ಬೇರೆ ಬೇರೆಯವರು ಮಾಯ ಮಂತ್ರ ಮಾಡಿಸ್ಕೊಳ್ಕೆ ಹೋಗ್ಬೇಕಾದ್ರೆ ಅವ್ರ ಹತ್ರ ಮಂತ್ರವಾದಿ ಹತ್ರ ಹೇಳೋದು ಏನು ಗೊತ್ತಾ? ನಮ್ಮ ಸೊಸೆ, ನನ್ನ ಮಗ ನನ್ನ ಕಂಟ್ರೋಲ್ ಇರಬೇಕು, ಅವ್ರ ಬಾಯಿ ಬಿಚ್ಚಬಾರ್ದು, ಹಂಗೇನೆ ಮಾಡಿಸೋದು. ಆಮೇಲೆ ಹಲ್ಲೆಲೂಯ. ಸೊಸೆ ಹೋಗ್ಬಿಟ್ಟು ಏನಂತ ಹೇಳ್ತಾರೆ ಗೊತ್ತಾ? ನಾನು ಹೇಳ್ದಾಗ ನಮ್ಮ ಅತ್ತೆ ಕೇಳಬೇಕು, ಆ ಅಮ್ಮನಿಗೆ ಬಾಯಿ ಕಟ್ಟಾಕು ಅಂತ ಒಬ್ಬೇ ಮಂತ್ರವಾದಿ ಹತ್ರ. ಇಬ್ಬರು ಹೋಗಿರ್ತಾರೆ ತಪ್ಪಿಸಿ ಅವನ ಮಂತ್ರವಾದಿ ಇಬ್ಬರ ಹತ್ರ ದುಡ್ಡು ತಗೊಳ್ತಾನೆ. ಹಲ್ಲೆಲೂಯ, ಪ್ರೈಸ್ ದ ಲಾರ್ಡ್. ನಮ್ದು ಆ ತಂತ್ರ ಅಲ್ಲ. ಮೊದಲು ನಿನ್ನ ಮನೆಯಲ್ಲಿ ಬದಲಾವಣೆ ಆಗಬೇಕು ಅಂತ ಏನು ಎದುರು ನೋಡ್ತೀಯೋ, ನೀನು ಬದಲಾವಣೆ ತರಬೇಕಾದ್ರೆ ನೀನು ಫಸ್ಟ್ ಬದಲಾವಣೆ ಆಗಬೇಕು. ಆಮೇನ್. ನಿನ್ನ ಬಾಯಿಗೆ ನೀ ಶಿಲುಬೆ ಹಾಕಬೇಕು. ಯಾರ ಬಾಯಿಗೆ? ನಮ್ಮ ಬಾಯಿಗೆ ಶಿಲುಬೆನ ಹಾಕಬೇಕು. ಆಮೇನ್. ನೀನು ಜಗಳ ಮಾಡೋದನ್ನ ನೀನು ಬಿಡಬೇಕು. ಫಸ್ಟ್ ಹೇಳಿದವ್ರು ಎಷ್ಟು ಜನ ನನ್ನ ಮನೇಲಿ ಜಗಳ ಇರಬಾರ್ದು ಅಂತ ಹೇಳ್ತಾರಲ್ಲ? ಎಷ್ಟು ಜನಕ್ಕೆ ಮನೇಲಿ ಜಗಳ ಇರಬಾರ್ದು? ಇನ್ನು ಉಳಿದವರೆಲ್ಲ ಹಂಗೆಲ್ಲ ಒಪ್ಕೊಳ್ಳೋಕ್ಕಾಗಲ್ಲ. ಆಚೆ ಕಡೆ ಇರೋರು ಲೂಕ ಜಗಳಂ ಕಾವಲ್ನ ಒದ್ದಪ್ಪ ಸೇಯಿತ್ತಲ್ದಾ? ಓ, ಟಾಟಾ, ವೆರಿ ಗುಡ್, ಪ್ರೈಸ್ ದ ಲಾರ್ಡ್. ಆಮೇನ್. ಹೇಳಿ, ಯೇಸುವೆ, ನನ್ನಿಂದ ನನ್ನ ಮನೆಯಲ್ಲಿ ನೆಮ್ಮದಿ ಹಾಳಾಗಬಾರ್ದು, ನನ್ನಿಂದ ನನ್ನ ಕುಟುಂಬದಲ್ಲಿ ಶಾಂತಿ ಉಂಟಾಗಬೇಕು. ಯೇಸು ನಾಮದಲ್ಲಿ ನನ್ನ ನಾಲಿಗೆಗೆ
ಶಿಲುಬೆ ಹಾಕ್ಕೊಳ್ತೀನಿ, ಯೇಸು ನಾಮದಲ್ಲಿ ಮುದ್ರೆ ಹಾಕ್ತೀನಿ. ಆಮೇನ್. ಈಗ ಅರ್ಧ ಪ್ರಾಬ್ಲಮ್ ಸರಿ ಹೋಯ್ತು. ಯಾಕಂದ್ರೆ ನಾಲಿಗೆ ಯಾರ ಕೈ ಕೊಟ್ಟಿದ್ದಾರೆ? ದೇವ್ರ ಕೈ ಕೊಟ್ಬಿಟ್ಟಿದ್ದೀರಾ. ಇಲ್ಲಿವರೆಗೂ ನಿಮ್ಮ ಬಾಯಿನ ಯಾರ ಕೈ ಕೊಟ್ಟಿದ್ದೀರಿ? ಸೈತಾನ್ ಕೈಗೆ. ಕಿವಿಗೆ ಬಂದದ್ದು, ಯಾರು ಹೇಳಿದ್ದು ನೋಡಿದ್ದು ಎಲ್ಲ ಬಂದು ಹೇಳ್ತದೆ. ನೀವು ಜಗಳ ಮಾಡಿ ಸ್ಟಾರ್ಟ್ ಮಾಡ್ತದ್ರಿ. 100 ಜನ ಬಂದು, ಒಬ್ಬರಲ್ಲ 100 ಜನ ಬಂದು ನಿನ್ನ ಗಂಡ ಮೇಲೆ ನಿನ್ನ ಚಾಡಿ ಹೇಳಿದ್ರು ಸಹ ನೀನು ಮಾತ್ರ ಬಾಯಿ ಬಿಡಂಗಿಲ್ಲ. ಯಾಕೆ ಹೇಳಿ? ಆತ್ಮಿಕವಾಗಿ ನಿಮ್ಮ ಬಾಯಿಯನ್ನು ಬೀಗ ಹಾಕ್ಬಿಟ್ಟಿದ್ದೀರಿ. ಈಗ ಅರ್ಧ ಪ್ರಾಬ್ಲಮ್ ಜಗಳ ಎಲ್ಲಿ ಸ್ಟಾಪ್ ಆಯಿತು? ಯಾರ ಮನೆಯಲ್ಲೇ? ನಿಮ್ಮ ಮನೆಯಲ್ಲೂ ನಿಂತೋಯ್ತು, ಪಕ್ಕದ ಮನೆಯಲ್ಲೂ ನಿಂತೋಯ್ತು. ಯಾಕೆ ಹೇಳಿ? ಮನೆಯಲ್ಲೂ ಗಲಾಟೆ, ಪಕ್ಕದ ಮನೆಯಲ್ಲೂ ಗಲಾಟೆ. ಈಗ ನಿನ್ನ ಬಾಯಿಯನ್ನು ಯಾರು ಕೊಟ್ಟಿದೀಯಾ? ಬರೀ ಸ್ತೋತ್ರ ಮಾಡೋದಕ್ಕೆ, ಪ್ರಾರ್ಥನೆ ಮಾಡೋಕ್ಕೆ ಮಾತ್ರನೇ. ಇನ್ನು ಎರಡನೇ ಸ್ಟೆಪ್ಪು, ನಿಮ್ಮ ಮನೇಲಿ ಕೂಗಾಡೋದು ಯಾರು? ಗಂಡ ಮಕ್ಕಳು. ಆಮೇನ್ ಆಮೇನ್. ಅಪ್ಪ, ಹೆಣ್ಮಕ್ಳೆಲ್ಲ ಶಿಲ್ಬೆ ಹಾಕ್ಕೊಂಡ್ರು ಬಾಯಿಗೆ. ಗಂಡು ಮಕ್ಕಳೆಲ್ಲ ಏನು ಮಾಡ್ತೀರಾ? ಹಾಕ್ಕೊಳ್ತೀರಾ? ಹಾಕೊಳ್ಳಲ್ಲಪ್ಪ. ಒಂದು ನಾಲಿಗೆ ಮೇಲೆ ಶಿಲ್ಬೆ ಹಾಕೋಣ, ಹಾಕಿಲ್ಲ. ನೀವು ಹಾಕಲ್ಲ ಅಂತ ಗೊತ್ತಾ? ನೀವು ಕೈ ಮೇಲೆ ಕೆತ್ತು, ನಾನು ನಿಮ್ಗೆ ಪ್ರಾರ್ಥನೆ ಮಾಡೋದು. ಗಂಡಸರೆಲ್ಲ ಕೈಗಳ ಮೇಲೆ ಕೆತ್ತರಿ. ಯೇಸುವೆ. ಅಮ್ಮ ಹೆಂಗಸರು ಅಲ್ಲ. ನೀವೆಲ್ಲ ಹೆಂಗಸರು ಗಂಡಸರು ಆಗಿಬಿಟ್ಟಿದ್ದೀರಾ? ಗಂಡಸರು ಮಾತ್ರ ಆಚೆ ಕಡೆ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಇವತ್ತಿಂದ ನನ್ನಿಂದ ನನ್ನ ಕುಟುಂಬದಲ್ಲಿ ಜಗಳ ಇಲ್ಲ, ಸಮಾಧಾನ ಇರ್ತದೆ. ನಾನು ಎಲ್ಲಿರ್ತೀನೋ ಅಲ್ಲಿ ಸಮಾಧಾನ. ಸುಳ್ಳು ಹೇಳೋದಿಲ್ಲ, ಜಗಳ ಮಾಡೋದಿಲ್ಲ. ನನ್ನ ಬಾಯಿ ನಿನಗೆ ಸ್ವಂತ. ಆಮೇಲೆ ಚಪ್ಪಾಳೆ ದೇವ್ರ ಮಹಿಮೆಗಾಗಿ ನೋಡಿ. ಎಷ್ಟು ಜನ ಸಂತೋಷವಾಗಿದೆ ಅವ್ರು ಮಾತ್ರ ಚಪ್ಪಾಳೆ ಹೊಡೀರಿ. ಇವತ್ತಿಂದ ನಮ್ಮ ಮನೇಲಿ ಏನಿಲ್ಲ, ಏನಿಲ್ಲ. ಆಮೇನ್. ವಾಕ್ಯ ಹೇಳುತ್ತೆ, ಸೌಲನು ಪವಿತ್ರಾತ್ಮ ಹೊಂದಿದ್ದವರೇ, ಆದರೆ ಸೈತಾನ್ಗೆ ಅವಕಾಶ ಕೊಟ್ಟಿದ್ರಿಂದ ಅವನ ಜೊತೆಯಲ್ಲಿ ಅವನಲ್ಲಿ ಏನು ಬಂತು? ದುರಾತ್ಮ ಬಂತು. ಏನು ಮಾಡ್ತಾನಂತೆ ನಂತರ? ಅವನ ಕೈಯಲ್ಲಿ ಒಂದು ಈಟಿ ಇತ್ತು. ಕ್ರಮದ ಪ್ರಕಾರ ಕಿನ್ನೀರನ್ನು ಬಾರಿಸ್ತಾ ಇದ್ನು. ಆಗ ಸೌಲನು ದಾವೀದನನ್ನು ಗೋಡೆಗೆ ಹತ್ತಿಕೊಳ್ಳುವ ಹಾಗೆ ತಿವಿಯುವನೆಂದುಕೊಂಡು ಈಟಿಯನ್ನು ಎಸೆದನು. ದಾವೀದನು 2 ಸಾರಿ ತಪ್ಪಿಸಿಕೊಂಡ. ಆಮೆನ್. ಗಮನಿಸ್ರಿ, ಸೌಲನಿಗೆ ದೆವ್ವ ಬಂದಾಗ, ಸೈತಾನ ಬಂದಾಗ ಕೈಯಲ್ಲಿ ಈಟಿ ಇತ್ತು. ದಾವೀದನ ಮೇಲೆ ಎತ್ತಿ ಬಿಸಾಕ್ತಾ ಇದ್ದ. ಆಮೆನ್. ಸತ್ತೋಗ್ಬೇಕು, ಗೋಡೆ ಕುಚ್ಕೊಂಡು ಸತ್ತೋಗ್ಬೇಕು ಅಂತ ಆಗ್ದ. ಇವತ್ತು ಗಂಡಸರ ಕೈಯಲ್ಲಾಗಲಿ ಹೆಂಗಸರ ಕೈಯಲ್ಲಾಗಲಿ ಒಡೆಯೋದಕ್ಕೆ ಕೈಗಳು ಮೇಲೆ ಬರಲೇಬಾರ್ದು. ಯಾರು ಆಮೇನೇ ಹೇಳಿಲ್ಲ? ಪ್ರೈಸ್ ದಿ ಲಾರ್ಡ್. ಗಂಡಸರು ಹೆಂಗಸರು ಏನು ಮಾಡಬಾರ್ದು ಇನ್ಮೇಲೆ? ಒಂದು ಬಾಯಿ ಬಂದಾಯ್ತು ಅಂದ್ರೆ ಆ ಕೈ ಆಟೋಮೆಟಿಕ್. ಬಾಯಲ್ಲಿ ಮಾತಾಡ್ಬಿಟ್ಟೆ ಕೈಗಳ ಮೇಲಕ್ಕೆ ಬರೋದು. ಬಾಯನ್ನು ಸರೋಗ್ಬಿಟ್ರೆ ಕೈ ಕೆಲಸನೇ ಇಲ್ಲ. ಆಮೇನ್. ಅದಕ್ಕೆ ಫಸ್ಟ್ ಕಟ್ ಹಾಕಿದ್ದು ಯಾವುದನ್ನ? ಬಾಯಿನ. ಅದಕ್ಕೆ ದೇವ್ರ ಸ್ತೋತ್ರ. ಒಂದು ವೇಳೆ ಕೋಪ ಉದ್ರೇಕ ಬಂದ್ಬಿಡ್ತು, ಅವ್ರು ಏನೋ ಬೈತಾವ್ರೆ, ಗಂಡನೋ ಹೆಂಡ್ತಿನೋ ಬೈತಾ ಇರ್ತಾರೆ, ನೀವು ಮಗೋಡೋಗ್ತೆ ರಾರಾ ಸೋಸ್ತಾಮ ರಾರ ಅಂತ ಕರೆದಾಗ ಇಟ್ಲ ನೀಶ್ನ ಮಗೋಡನ ಎಸಪ್ಪ ಹೋಗಿ ನಿಮಿಷ ಮಕ್ಳ ಉಂಡು. ಹಂಗೆಲ್ಲ ಮಾಡಂಗಿಲ್ಲ. ಯೇಸು ಸ್ವಾಮಿನ ಪಕ್ಕಕ್ಕೆ ಕಳಿಸಿ ಆಮೇಲೆ ಜಗಳ ಮಾಡೋದಲ್ಲೇ ಇಲ್ಲ. ಆ ಮಿಂಟಿಗೆ ಬೈ ಪ್ರೈಸ್ ಎಬ್ಬಿಸ್ಕೊಂಡ ಪಾಸ್ಟ್ దగ్గరికి. ಅದೇನೋ ಬುದ್ಧಿ ಕೆಟ್ಬಿಡ್ತು ಪಾಸ್ಟ್ರೆ, ಹೊಡೆದ್ಬಿಟ್ಟೆ ಚೆನ್ನಾಗಿ ರಕ್ತ ಬರಂಗೆ. ನಾನು ಪ್ರೇಯರ್ ಮಾಡಿ ಪಾಸ್ಟ್ರೆ, ಖಂಡಿತ ನಾನು ನಿಮ್ಮ ಮೇಲೆ ಪ್ರೇಯರ್ ಮಾಡಲ್ಲ. ಅದಕ್ಕೆ ಚರ್ಚಲ್ಲಿ ಆಲ್ರೆಡಿ ನೀವೇನು ಮಾಡಿದ್ದೀರಾ? ಮಾತು ಕೊಟ್ಬಿಟ್ಟಿದ್ದಾರೆ. ಮಾತು ನನಗೆಲ್ಲ, ಯಾರು ಕೊಟ್ಟಿದ್ದು? ಈಗ ನೀವು ಮಾತು ಕೊಟ್ಬಿಟ್ಟು ನೀವು ಮಾತು ಮೀರಿದ್ರೆ ನಾನು ಪ್ರೇಯರ್ ಮಾಡಿದ್ರೆ ಮತ್ತೆ ಓಪನ್ ಆಗುತ್ತೆ, ಅದು ಸರಿ ಹೋಗ್ತದ? ಆಗಲ್ಲ. ಅದಕ್ಕೆ ಇವತ್ತೇ ಆ ಹಳೆಯ ಮನುಷ್ಯನನ್ನು ಮಣ್ಣು ಮಾಡಿಬಿಡಬೇಕು. ಆಮೇನ್ ಆಮೇನ್. ಪ್ರೈಸ್ ದಿ ಲಾರ್ಡ್. 2 ಸಾರಿ ಹಾಕಿದ. ಆದ್ರೆ ಗಮನಿಸ್ರಿ, ನೆಕ್ಸ್ಟ್ ಹೋದ್ರಿ.
ದಾವೀದನು 2 ಸಾರಿ ತಪ್ಪಿಸಿಕೊಂಡನು. ಆ, ಯೆಹೋವನು ಸೌಲನನ್ನು ಬಿಟ್ಟು ದಾವೀದನ ಸಂಗಡ ಇದ್ದದ್ದರಿಂದ ಸೌಲನು ದಾವೀದನಿಗೆ ಭಯಪಟ್ಟು ಅವನನ್ನು ತನ್ನ ಸಾನ್ನಿಧ್ಯ ಸೇವೆಯಿಂದ ತಪ್ಪಿಸಿ. ಆಮೇಲೆ ಗಮನಿಸಿರಿ, ಈಗ ಸೌಲನ ಬಿಟ್ಟು ದೇವರಾತ್ಮನು ಯಾರ ಜೊತೆಲಿದ್ದಾನೆ? ಯಾರ ಜೊತೆಲಿ? ದಾವೀದ ಜೊತೆಲಿ ಇದ್ದಿದ್ರಿಂದ ದಾವೀದನನ್ನು ಸಾಯಿಸಬೇಕು ಅಂತ ಎಷ್ಟು ಪ್ರಯತ್ನ ಪಟ್ಟರು ಅವನಿಗೆ ಯಾವ ಗಾಯನೂ ಆಗ್ಲಿಲ್ಲ. ತಪ್ಪಿಸಿದ್ ಯಾರಂದ್ರೆ ದೇವರು ಅವನ ಸಂಗಡ ಇದ್ದಿದ್ರಿಂದ. ಚಪ್ಪಾಳೋಣ ದೇವ್ರ ಮಹಿಮೆಗಾಗಿ. ಈಗ ಯಾರ್ಯಾರು ಅರಿಕೆ ಮಾಡಿದ್ದೀರೋ, ನಮ್ಮ ಮನೆಯಲ್ಲಿ ಗಲಾಟೆ ಇರಬಾರ್ದು ಅಂತೇಳಿ ಅರಿಕೆ ಮಾಡಿದ್ದೀರೋ, ನಿಮ್ಮ ಮೇಲೆ ಬಂದ್ರು ನಿಮ್ಮ ಗಂಡನೋ ನಿಮ್ಮ ಅಥವಾ ಹೆಂಡ್ತಿನೋ ಅಥವಾ ಬೇರೆಯವರು ಅಕ್ಕಪಕ್ಕದವರು ತಪ್ಪಿದ್ರೋ ತಪ್ಪಿಲ್ಲ ಅಂದ್ರೆ ನಿಮ್ಮ ಮೇಲೆ ಜಗಳಕ್ಕೆ ಬಂದರೂ ಸಹ ನಿಮ್ಮೊಳಗೆ ಒಬ್ಬರಿದ್ದಾರೆ. ಯಾರವರು? ಜೋರಾಗಿ ಹೇಳ್ರಿ. ಏಸಪ್ಪ ಇದರಿಂದ ಯಾವ ರೀತಿ ದಾವೀದನನ್ನ ಆ ಈಟಿಯಿಂದ ತಪ್ಪಿಸ್ನೋ ಅದೇ ರೀತಿಗೆ ನಿಮಗೆ ಬೀಳುವಂತ ದೊಣ್ಣೆಗಳು, ಕಲ್ಲುಗಳು, ಕೈಗಳು ಏಟಿನಿಂದ ದೇವರು ಬಿಡುಗಡೆ ಮಾಡ್ತಾನೆ. ಆಮೇನ್, ಆಮೇನ್. ಕ್ಷಣ ಮಾತ್ರ ಎಸ್ಕೇಪ್ ಆಗ್ಬಿಡ್ತೀರಾ. ಸೈತಾನನು ನಿಮ್ಮನ್ನು ನಾಶಪಡಿಸಬೇಕು, ದುಃಖಪಡಿಸಬೇಕು, ಗಾಯಪಡಿಸಬೇಕು ಅಂತೇಳಿ ಏನೆಲ್ಲ ಪ್ಲಾನ್ ಮಾಡ್ತಾನೋ ಸೈತಾನ ಪ್ಲಾನ್ ನಡೆಯೋದಿಲ್ಲ. ಯಾಕಂದ್ರೆ ನಿಮ್ಮೊಳಗೆ ದೇವರಿದ್ದಾರೆ. ಹಲ್ಲೆಲೂಯ. ಕೆಡಕನ ಕೈಗೆ ಸಿಗದ ಹಾಗೆ ಆತ ನಿಮ್ಮನ್ನು ಕಾಪಾಡಿಕೊಳ್ತಾನೆ. ನೀವು ಮಾತು ಕೊಟ್ಟದ್ದು ಮಾತು ತಪ್ಪಿಸಿದ್ರೆ ಸರಿಯಾಗಿ ಬೀಳ್ತದೆ. ನೀವು ಮಾತು ಕೊಟ್ಟಿದ್ದೀವಿ ತಾನೆ, ನಾನು ನಿನ್ನ ಮೇಲೆ ಜಗಳ ಹೊಲಸು ಮಾತಾಡೋದಿಲ್ಲ ಅಂತ ಮಾತಾಡಿದ್ರೆ ಏನಾಗುತ್ತೆ? ಮೊದಲು ಇದಕ್ಕಿಂತ ಮುಂಚೆ ಒಂದೇಟು ಬೀಳ್ತಾ ಇತ್ತು, ಇನ್ಮೇಲೆ ಮಾಡಿದ್ರೆ 4, 5, 10 ಬೀಳ್ತಾನೇ ಇರುತ್ತೆ. ಯಾವ್ದು ಅನುಕೂಲ ನಿಮಗೆ? ಯಾವ್ದು ಅನುಕೂಲಪ್ಪ? ಮಾತಾಡ್ದಿರೋದೇ ಒಳ್ಳೆಯದು. ಈ ಆರ್ಕೆ ಮಾಡೋಕ್ಕೆ ಮುಂಚೆ ಒಂದೇಟೋ 2 ಸೈಲೆಂಟ್ ಆಗ್ತಾ ಇತ್ತು, ಈಗ ಇನ್ಮೇಲೆ ಹಂಗಿಲ್ಲ. ಏನು ಮಾಡ್ತೀರಿ ಹೇಳ್ರಿ? ಇನ್ನೂ ಜಾಸ್ತಿ ಬೀಳುತ್ತೆ. ಎಟ್ಲಾ ಪರಿಶೇಷ ಪಾಸ್ಟ್ರು ಹೋಗ್ತಾರ ఉండే పరిస్తా ఉండే. ఇప్పుడు పాస్టర్ ప్రేయర్ చేసి గుబుక్తా ఉన్నాడు. పో హల్లెలూయా. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ದೇವರಿಗೆ ಸ್ತೋತ್ರವಾಗಲಿ. ದೆವ್ವ ಹಿಡಿದವನಿಗೆ ನೋಡ್ರಿ, ವಾಕ್ಯ ಮುಂದೆ ಓದಿ, ತುಂಬಾ ಚೆನ್ನಾಗಿದೆ. 14ನೇ ವಾಕ್ಯ ಓದ್ರಿ. ಯೆಹೋವನು ಇವನ ಸಂಗಡ ಇದ್ದಿದ್ದರಿಂದ ಎಲ್ಲಾ ಕಾರ್ಯಗಳಲ್ಲಿ ಇವನು ವಿವೇಕದಿಂದ ನಡೆಯುತ್ತಿದ್ದನು. ಆಮೆನ್. ಗಮನಿಸಿರಿ, ಪವಿತ್ರಾತ್ಮ ನಿಮ್ಮ ಹತ್ರ ಇರೋದ್ರಿಂದ ಎಲ್ಲ ಕೆಲಸದಲ್ಲಿ ಸಕ್ಸಸ್ ಆಗ್ತೀರಾ. ಆಮೆನ್. ಬಿಸ್ನೆಸ್ ಅಲ್ಲಿ ಸಕ್ಸಸ್, ಕುಟುಂಬದಲ್ಲಿ ಸಕ್ಸಸ್, ಎಲ್ಲ ವಿಚಾರದಲ್ಲಿ ಆರೋಗ್ಯದಲ್ಲಿ ಸಕ್ಸಸ್. ನೀವು ಏನು ಕೈ ಹಾಕ್ತೀರ ಅದು ಎಲ್ಲದರಲ್ಲೂ ಸಕ್ಸಸ್ ಆಗುತ್ತೆ. ಆಮೆನ್. ಯಾವಾಗ? ದೇವಾತ್ಮ ನಮ್ಮಲ್ಲಿದ್ದಾಗ, ಪವಿತ್ರಾತ್ಮ ನಮ್ಮಲ್ಲಿದ್ದಾಗ. ದೆವ್ವ ಇದ್ರೆ ಇರುವುದು ಹೋಗ್ಬಿಡ್ತದೆ. ಅವನು ಬರೋದೇನಕ್ಕೆ? ದೆವ್ವ, ಸೈತಾನನು ಕದ್ದುಕೊಳ್ಳೋದಕ್ಕೆ. ನಿಮ್ಮ ನೆಮ್ಮದಿಯನ್ನು ಕದ್ದುಕೊಂಡ್ಬಿಡ್ತಾನೆ, ನಿಮ್ಮ ಆರೋಗ್ಯವನ್ನು ಕದ್ದುಕೊಂಡ್ಬಿಡ್ತಾನೆ, ನಿನ್ನ ಆಶೀರ್ವಾದನ ಕದ್ಕೊಂಡ್ಬಿಡ್ತಾನೆ, ನಿನ್ನ ಕುಟುಂಬದಲ್ಲಿ ಶಾಂತಿನ ಕದ್ಕೊಂಡ್ಬಿಡ್ತಾನೆ. ಅದಕ್ಕೆ ಅವನಿಗೆ ಅವಕಾಶ ಕೊಡಬಾರ್ದು. ಯಾರಿಗೆ ಅವಕಾಶ ಕೊಡಬೇಕು? ಜ್ವರಗಳು ಯಾರಿಗೆ? ಏಸಪ್ಪನಿಗೆ ಅವಕಾಶ ಕೊಡಬೇಕು, ಪವಿತ್ರಾತ್ಮನಿಗೆ ಅವಕಾಶ ಕೊಡಬೇಕು. ಆಚೆ ಕಡೆ ಒಂದು ಸತಿ ಕೈಗಳ ಮೇಲೆ ಗೆದ್ದ ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ದೇವರಿಗೆ ಸ್ತೋತ್ರ. ಮಾರ್ಕ್ ನಂಬರ್ ಸುವಾರ್ತೆ 5ನೇ ಅಧ್ಯಾಯ. ಮಾರ್ಕ್ ನಂಬರ್ ಸುವಾರ್ತೆ 5ನೇ ಅಧ್ಯಾಯ 1-4 ಓದ್ರಿ. ಆಮೇಲೆ ಅವರು ಸಮುದ್ರದ ಆಚೆ ದಡಕ್ಕೆ ಗೆರಸೇನರ ಸೀಮೆಗೆ ಮುಟ್ಟಿದರು. ಆತನು ದೋಣಿಯಿಂದ ಇಳಿದು ಬಂದ ಕೂಡಲೇ ದೆವ್ವ ಹಿಡಿದನೊಬ್ಬನು ಸಮಾಧಿಯ ಗವಿಗಳೊಳಗಿಂದ ಆತನೆದುರಿಗೆ ಬಂದನು. ಅವನಿಗೆ ಸಮಾಧಿಯ ಗವಿಗಳೇ ವಾಸಸ್ಥಳವಾಗಿದ್ದವು. ಅವನನ್ನು ಅನೇಕ ಸಾರಿ ಬೇಡಿಗಳಿಂದಲೂ ಸರಪಣಿಗಳಿಂದಲೂ ಕಟ್ಟಿದ್ದರು. ಅವನು ಸರಪಳಿಗಳನ್ನು ಕಿತ್ತು ಬೇಡಿಗಳನ್ನು ಮುರಿದು ಹಾಕಿದ್ದನು. ಅವನನ್ನು ಇನ್ನು ಯಾರು ಸರಪಣಿಯಿಂದಾದರೂ ಕಟ್ಟಲಾರದೆ ಹೋದರು. ಅವನನ್ನು ಹತೋಟಿಗೆ ತರುವುದಕ್ಕೆ ಯಾರಿಂದಲೂ ಆಗಲಿಲ್ಲ. ಅವನು ನಿತ್ಯ ರಾತ್ರಿ ಹಗಲು ಸಮಾಧಿಯ ಗವಿಗಳಲ್ಲಿಯೂ ಗುಡ್ಡಗಳಲ್ಲಿಯೂ ಆರ್ಭಟಿಸುತ್ತಾ ಕಲ್ಲುಗಳಿಂದ ತನ್ನನ್ನು ಕಡಿದುಕೊಳ್ಳುತ್ತಾ ಇದ್ದನು. ಗಮನಿಸ್ರಿ, ಒಬ್ಬ ದೆವ್ವ ಹಿಡಿದ ಮನುಷ್ಯ ಹೆಂಗಿರ್ತಾನೆ ಅಂತ ಇಲ್ಲಿ ಹೇಳಲ್ಪಟ್ಟಿದೆ. ಒಬ್ಬ ದೆವ್ವ ಹಿಡಿದ ವ್ಯಕ್ತಿ ರಾತ್ರಿ ಸಮಯದಲ್ಲಿ ಹಗಲಲ್ಲಿ ಕಿರ್ಚಾಡ್ತಾ ಇರ್ತಾನಂತೆ. ಅವನು ತನ್ನ ಶರೀರವನ್ನು ಗಾಯಪಡಿಸ್ತಾ ಇರ್ತಾನೆ, ಒಡ್ಕೊಳ್ತಾ ಇರ್ತಾನೆ. ಕಾರಣ ಏನು ಗೊತ್ತಾ? ಅವನು ಬೇಗ ಸತ್ತೋಗ್ಬೇಕು ಅಂತ ದೆವ್ವಕ್ಕೆ ಒಂದು ಪ್ಲಾನ್. ಆಮೇನ್, ಆಮೇನ್.
ಹಲ್ಲೆಲೂಯಾ. ಅವನು ಬೇಗ ಸತ್ತೋಗ್ಬೇಕಂತೇಳಿ ಅವನನ್ನು ಗಾಯಪಡಿಸ್ತಾ ಇದ್ದ, ತಲೆಯಿಂದ ಕಾಲವರೆಗೂ ಕಲ್ಲುಗಳಲ್ಲಿ ಒಡೆದು ತನ್ನನ್ನು ಗಾಯಪಡಿಸ್ಕೊಳ್ತಾ ಇದ್ದ. ಅವನು ಎಲ್ಲಿ ವಾಸ ಮಾಡ್ತಾ ಇದ್ದ? ಗುವಿಗಳಲ್ಲಿ ಅಥವಾ ಸಮಾಧಿಗಳ ಮಧ್ಯದಲ್ಲಿ ಅವನು ವಾಸ ಮಾಡ್ತಾ ಇದ್ದ. ಆಮೇನ್. ಅವನನ್ನು ಹತೋಟಿಗೆ ತೆಗೆದುಕೊಳ್ಳೋದಕ್ಕೆ ಯಾರ ಕೈಲೂ ಸಾಧ್ಯವಾಗ್ತಾ ಇಲ್ಲ. ಎಲ್ಲ ಮಂತ್ರ ತಂತ್ರಗಳನ್ನ ಮಾಡಿದ್ರು, ಏನೇನು ಮಾಡಬೇಕೋ ಎಲ್ಲ ಪ್ರಯತ್ನ ಪಟ್ಟರು. ಯಾರ ಕೈಯಲ್ಲೂ, ಊರಿನ ಜನಕ್ಕೆ ಯಾರ ಕೈಲೂ ಆಗಲಿಲ್ಲ. ಅವನು ಬಿಟ್ಬಿಟ್ರು. ಆದರೆ ಆ ಊರಿಗೆ ಒಂದು ಒಳ್ಳೆಯ ಸಂತೋಷ. ಅದೇನಪ್ಪ ಅಂದರೆ, ಆ ಭೂಮಿ, ಆ ಏರಿಯಾವನ್ನು ಸೈತಾನ ಕಟ್ಟಾಕಲ್ಪಟ್ಟು ಇಟ್ಕೊಂಡಿದ್ದ, ತನ್ನ ಹತೋಟಿಲಿ ಇಟ್ಕೊಂಡಿದ್ದ. ಯೇಸು ಕ್ರಿಸ್ತನು ಆ ಹೆಜ್ಜೆಯನ್ನು ಹಿಡಿದ ತಕ್ಷಣನೇ, ಹಲ್ಲೆಲೂಯಾ, ಯಾರು? ಯೇಸು ಸ್ವಾಮಿ ಆ ಭೂಮಿ ಮೇಲೆ ಅವನಿರೋ ಜಾಗದಲ್ಲಿ ಹೆಜ್ಜೆ ಹಿಡಿದ ತಕ್ಷಣ ಮಾತಾಡಿಲ್ಲ, ಏನಿಲ್ಲ, ಪ್ರಾರ್ಥನೆ ಮಾಡಿಲ್ಲ, ಏನಿಲ್ಲ. ಯೇಸಪ್ಪನು ಪವರ್ಫುಲ್ ಆದಂಥ ದೇವರು, ಸರ್ವನು ಸೃಷ್ಟಿ ಮಾಡಿದ ಸೃಷ್ಟಿಕರ್ತನು, ಈ ಭೂಮಿ ಆಕಾಶಕ್ಕೆ ಸಕಲಕ್ಕೂ ಯಜಮಾನನು ಬಂದಿದ್ದಾನೆ. ಆ ಕಾಲು ಹೆಜ್ಜೆ ಹಿಡಿದ ತಕ್ಷಣನೇ ಅಲ್ಲಿದ್ದಂಥ ದೆವ್ವ ಆರ್ಭಟಿಸುತ್ತಾ ಮಹಾ ಶಬ್ದದಿಂದ ಕೂಗ್ತಾ ಇದೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಮುಂದೆ ಹೋದ್ರಿ, 7ನೇ ವಾಕ್ಯ ಹೋದ್ರಿ. ಯೇಸುವೇ, ಯೇಸುವೇ, ಪರತ್ಪರನಾದ ದೇವರ ಮಗನೇ, ಪರತ್ಪರನ ದೇವರ ಮಗನೇ, ನನ್ನ ಗೊಡವೆ ನಿನಗೇಕೆ, ನನ್ನ ಗೊಡವೆ ನಿನಗೆ ಯಾಕೆ? ದೇವರಾಣೆ ನನ್ನನ್ನು ಕಾಡಬೇಡ ಎಂದು, ದೇವರಾಣೆ ನನ್ನನ್ನು ಕಾಡಬೇಡ ಎಂದು ಹೇಳಿದನು. ಯಾಕಂದ್ರೆ ಎಲೆ ದೆವ್ವ, ಎಲ್ಲಾ ದೆವ್ವ, ಇವನನ್ನು ಬಿಟ್ಟು ಹೋಗು, ನೀವನನ್ನು ಬಿಟ್ಟು ಹೋಗು ಎಂದು ಯೇಸು ಹೇಳಿದ್ದನು. ಯೇಸು ಹೇಳಿದನು. ಮತ್ತು ನಿನ್ನ ಹೆಸರೇನೆಂದು ಅವನನ್ನು ಕೇಳಿದ್ದಕ್ಕೆ, ನಿನ್ನ ಹೆಸರೇನೆಂದು ಅವನನ್ನು ಕೇಳಿದ್ದಕ್ಕೆ ಅವನು, ನನ್ನ ಹೆಸರು ದಂಡು, ನನ್ನ ಹೆಸರು ದಂಡು. ಏನು ಅವನ ಹೆಸರು? ದಂಡು. ದಂಡು ಅಂದ್ರೆ ಒಂದಕ್ಕಿಂತ ಹೆಚ್ಚಾಗಿರುವಂತಹ ಅದನ್ನು ದಂಡು ಅಂತ ಕರಿತೇವೆ. ಕೆಲವು ದೇಶಗಳಲ್ಲಿ ಒಂದು ಟೀಮ್ ಇರ್ತದೆ, 100 ಜನಕ್ಕೆ, 1000 ಜನಕ್ಕೆ, 2000 ಜನಕ್ಕೆ, 5000 ಜನಕ್ಕೆ, 6000 ಜನಕ್ಕೆ ಇರುವುದನ್ನು ಒಂದು ಮಿಲಿಟರಿ ಟೀಮ್, ಅದಕ್ಕೆ ದಂಡು ಅಂತ ಕರಿತೀವಿ. ಆಮೇನ್. ಹಾಗಾದರೆ ಇಲ್ಲಿ ಹೆಚ್ಚು ಕಮ್ಮಿ ಒಂದು 6000 ದೆವ್ವಗಳು ಇಟ್ಕೊಳ್ಳೋಣ. ಎಷ್ಟು? 6000 ದೆವ್ವಗಳು ಇದ್ದಿದ್ದರಿಂದ ಇವನು ರಾತ್ರಿ ಆಗಲು ಕೂಗಾಡ್ತಾ ಇರೋದು. ಆಮೇನ್. ಅನೇಕ ಜನ ಕೆಲವರು ದೆವ್ವ ಥರ ಆಡ್ತಾ ಇರ್ತಾರೆ, ಗಂಡಸರು ಅಲ್ವಾ? ಕಿಚ್ಚಾಡಿ, ಹೊಡೆದಾಡಿ, ಟಿ ವಿ ಹೊಡೆದಾಕಿ, ಗಾಡಿ ಸುಟ್ಟಾಕಿ, ಬಟ್ಟೆಗಳು ಸುಟ್ಟಾಕಿ, ಅಲ್ಲಿ ಇಲ್ಲಿ ಕಿಚ್ಚಾಡೇ ದೊಡ್ಡ ಎತ್ಕೊಂಡು ಸಿಗ್ದವರೆಲ್ಲ ಹೊಡಿತಾ ಇರ್ತಾರೆ. ದೂರದಿಂದ ನೋಡಿ, ಏಯ್ ಇವನಿಗೆ ದೆವ್ವಗೆ ಹಿಡ್ದೈತಾ? ಯಾರನ್ನ ಹೇಳಿದ್ರೆ ಹೇಳಿಲ್ವಾ? ಹೇಳಿದಿರಾ? ಅಷ್ಟೇ. ನಮ್ಮ ಮನೇಲಿ ನಮ್ಮ ಅಪ್ಪನಿಗೆ ಯಾವಾಗಲೂ ದೆವ್ವ ಬರ್ತಾನೆ ಇರ್ತದೆ. ನಮ್ಮ ಅಪ್ಪನಿಗೆ ಯಾವಾಗಲೂ ದೆವ್ವ ಬರ್ತಾನೆ ಇರ್ತಾರೆ, ಕಿರ್ಚಾಡ್ತಾನೆ ಇರ್ತಾರೆ, ಕೂಗಾಡ್ತಾನೆ ಇರ್ತಾರೆ. ನಮ್ಮಪ್ಪ ನಮ್ಮ ಮನೆಗೆ ಬರ್ತ ತಕ್ಷಣ ನೆಮ್ಮದಿನೇ ಇರಲ್ಲ ಅಂತ ಹೇಳೋರು ಕೂಡ ಇದ್ದಾರೆ. ಆಮೇನ್, ಆಮೇನ್. ಅವರಿಗೆಲ್ಲ ಒಂದು ಸುದ್ದಿ, ಶುಭ ಸುದ್ದಿ ಏನಂದರೆ, ಯೇಸುವಿನಲ್ಲಿ ಪ್ರಾರ್ಥನೆ ಮಾಡು, ಅದು ಬಿಡುಗಡೆ ಆಗ್ತದೆ. ಆಮೇನ್, ಆಮೇನ್. ಯೇಸುಸ್ವಾಮಿ ಒಂದು ಮಾತು ಹೇಳಿದ್ರು, ನೀನು ಬಿಟ್ಟು ಹೋಗು ಅಂದ ತಕ್ಷಣ ಅದೇನಾಯ್ತು? ಬಿಟ್ಟು ಹೋಯ್ತು. ಅಲ್ಲಿ ವಾಕ್ಯ ಹೇಳುತ್ತೆ, ಹೆಚ್ಚು ಕಮ್ಮಿ 2000 ಹಂದಿಗಳಂತೆ. 2000 ಹಂದಿಗಳಂದ್ರೆ ಎಷ್ಟು ಆತ್ಮ? 2000 ಆತ್ಮಗಳು. ಒಂದೊಂದು ಆತ್ಮನು ಒಂದೊಂದು ರೀತಿಯಲ್ಲಿ ಕೆಲಸ ಮಾಡುವಂಥದ್ದು. ಇಲ್ಲಿ 2000 ಆತ್ಮಗಳನ್ನು ಈತನನ್ನು ಕೊಲೆ ಮಾಡೋಕ್ಕೆ ಪ್ಲಾನ್ ಮಾಡುತ್ತೆ. ಯಾರನ್ನ? ಈ ವ್ಯಕ್ತಿಯನ್ನು. ಆದರೆ ದೇವರ ದಯೆ, ದೇವ್ರ ಮೊದಲೇ ಪ್ಲಾನ್ ಇತ್ತು ಇದನ್ನು ಕಾಪಾಡಬೇಕು ಅಂತೇಳಿ. ಅದಕ್ಕೆ ದೇವರು ಆತನನ್ನೇ ಹುಡುಕಿಕೊಂಡು ಬಂದ. ಆಮೇನ್, ಆಮೇನ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. 15ನೇ ವಾಕ್ಯ ಓದ್ರಿ. ಅಂದರೆ ದೆವ್ವಗಳ ದಂಡಿನಿಂದ ಹಿಡಿಯಲ್ಪಟ್ಟಿದ್ದವನು ಬಟ್ಟೆಗಳನ್ನು ಹಾಕಿಕೊಂಡು ಸ್ವಸ್ಥ ಬುದ್ಧಿಯಿಂದ ಕೂತಿರುವುದನ್ನು ನೋಡಿ ಹೆದರಿದರು. ನಡೆದ ಸಂಗತಿಯನ್ನು ನೋಡಿದ್ದವರು ಆ ದೆವ್ವ ಹಿಡಿದಿದ್ದವನಿಗೆ ಹೀಗಾಯಿತೆಂಬುದನ್ನು ಗಮನಿಸಿರಿ. ಅವನಿಗೆ ಚೆನ್ನಾಗಿ ಆಗ್ಬಿಟ್ಟ. ಚೆನ್ನಾಗಿ ಆದ ತಕ್ಷಣ ಅವನೇನು ಮಾಡ್ಕೊಂಡ ಗೊತ್ತಾ? ಒಳ್ಳೆ ಬಟ್ಟೆಗಳನ್ನ ಹಾಕೊಂಡ. ಆಮೇನ್, ಆಮೇನ್, ಪ್ರೈಸ್ ದ ಲಾರ್ಡ್. ಬಟ್ಟೆ ಹಾಕೊಳ್ಳೋದು ಏನಕ್ಕೋಸ್ಕರ? ಮಾನವನ್ನು ಮುಚ್ಕೊಳ್ಳೋದಕ್ಕೋಸ್ಕರ. ಇವತ್ತು ದೆವ್ವ ಹಿಡಿದವ್ರ ಥರ ಅನೇಕ ಜನ ಬಟ್ಟೆಗಳು ಹಾಕ್ಕೊಳ್ತಾರೆ. ಹರಿದೋಗಿರೋ ಪ್ಯಾಂಟು, ಹರಿದೋಗಿರೋ ಜಾಗಿಟ್ಟು, ಹರಿದೋಗಿರೋ ಸೀರೆ, ಕೇಳಿದ್ರೆ ಡಿಸೈನ್ ಅಂತಾರೆ, ಫ್ಯಾಷನ್ ಅಂತಾರೆ. ಫ್ಯಾಷನ್ ಅಲ್ಲ ಅದು.
ದೆವ್ವ ಇದ್ರೆ ಮಾತ್ರ ಅದು ತಗ್ಲಾಕ ಯಾವನು ಹಾಕ್ಕೊಳ್ಳಿ, ದೆವ್ವ ಹಿಡ್ದವನು ಸಭೆಗೆ ಬರೋವನು ದೆವ್ವದಿಂದ ಬಿಡುಗಡೆ ಹೊಂದಿದ್ದವನು. ಆಮೇಲೆ ಆ ಬೊಂಬೆಗೆ ತಗಲಾಕಿದ್ರೆ ತೂತ್ಗಳು ಬಿದ್ದಿರೋ ಪ್ಯಾಂಟ್ನ ಅರ್ಧೋಗಿರೋಂತಹ ಒಂದು ಜಾಕೆಟ್ನ ಹಾಕ್ಕೊಂಡು ಚರ್ಚಿಗೆ ಬರೋದು ಬೇಡ. ಹಲ್ಲೆಲೂಯಾ. ಅದು ದೆವ್ವ ಹಿಡ್ದವ್ರು ಹಿಡ್ಕೊಳ್ಳೋದು, ಅದನ್ನು ಏನೋ ಮಾಡ್ಕೊಳ್ಳಿ. ನೀನು ಹೆಂಗಿರಬೇಕು? ದೇವರ ಮಗನು ದೇವರ ಮಗಳು ಜ್ಞಾನ ಬುದ್ಧಿವಂತರಾಗಿರಬೇಕು, ನಿನ್ನ ಮಾನವ ಮುಚ್ಚುವಂಥದ್ದಾಗಿರಬೇಕು ಹೊರತು ನಿನ್ನ ಶರೀರವನ್ನು ತೋರಿಸೋದಕ್ಕೆ ಅಲ್ಲ. ಆಮೇಲೆ ಇಲ್ಲಿ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತೆ, ದೆವ್ವ ದೆವ್ವ ಇದ್ದರೆ ಮಾತ್ರನೇ ಸರಿಯಾಗಿ ಬಟ್ಟೆಗಳು ಹಾಕ್ಕೊಳ್ಳಲ್ಲ. ದೆವ್ವ ಬಿಟ್ಟೋಗಿರೋರು ಚೆನ್ನಾಗಿ ಬಟ್ಟೆಗಳು ಹಾಕ್ಕೊಳ್ತಾರೆ. ಆಮೇಲೆ ನಾನು ನಂಬ್ತೀನಿ ಇಲ್ಲಿ ಒಬ್ಬರೂ ಇಲ್ಲ ದೆವ್ವ ಹಿಡಿದವ್ರು, ಎಲ್ಲ ಬಿಡುಗಡೆ ಹೊಂದವ್ರೆ. ಆಮೇನ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಅದು ಎಷ್ಟು ಕಾಸ್ಟ್ಲಿನೇ ಆಗಿರಲಿ, ನಿನ್ನ ಮಾನ ಮುಚ್ಚೋದಕ್ಕೆ ಇಲ್ಲ ಅಂದರೆ ಆ ಬಟ್ಟೆ ಬೆಲೆಗಿಂತ ಆ ಬಟ್ಟೆ ಹಾಕೊಂಡು ನಿನಗೆ ಮಾನ ಮರ್ಯಾದೆ ಹೋಗ್ಬಿಡ್ತದೆ. ಇಲ್ಲಿ ದೆವ್ವ ಬಿಟ್ಟು ಹೋಯಿತು, ಅವನ ಸ್ವಬುದ್ಧಿಯಾದ ಸ್ವಸ್ಥ ಬುದ್ಧಿ ಉಳ್ಳವನಾದ, ಅವನ ಬಟ್ಟೆಗಳನ್ನ ಹಾಕ್ಕೊಂಡ. ನೀನು ಹಾಕ್ಕೊಳ್ಳೋ ಬಟ್ಟೆ ದೇವ್ರಿಗೆ ಮೆಚ್ಚುಗೆ ಆಗಿರಬೇಕಾ, ದೆವ್ವಕ್ಕೆ ಮೆಚ್ಚುಗೆ ಆಗಿರಬೇಕಾ? ಕೆಲವರು ಹಾಕ್ಕೊಳ್ಳೋ ಬಟ್ಟೆಯಿಂದ ಸೈತಾನಿಗೆ ಮಹಿಮೆ ಆಗುತ್ತೆ. ಯಾರಿಗೆ ಮಹಿಮೆ ಆಗುತ್ತೆ? ಸೈತಾನ ಖುಷಿ ಪಡುವಂಥ ಬಟ್ಟೆಗಳು. ನೀನು ಸೈತಾನ ಹೇಳೋ ರೀತಿಯಲ್ಲಿ ನಿನ್ನ ಬಟ್ಟೆಗಳಾಗಿದೆಯಾ ಆದರೆ ನಿನ್ನ ಮೈಂಡ್ ಸೆಟ್ ಸರಿ ಇಲ್ಲ ಅಂತ. ನಿನ್ನ ಬುದ್ಧಿ ಸರಿಗಿದ್ರೆ ಒಳ್ಳೆ ಬಟ್ಟೆಗಳನ್ನ ಹಾಕ್ಕೊಳ್ತೀಯ, ನಿನ್ನ ಬುದ್ಧಿ ಸರಿ ಇಲ್ಲ ಅಂದರೆ ಹಂಗಂದ್ರೆ ಬಟ್ಟೆಗಳು ಹಾಕ್ಕೊಂಡು ಹೋಗ್ತಾ ಇರ್ತೀಯ. ಕೆಲವರಿಗೆ ಆಸೆ ಏನಂದರೆ ನಾನು ದಾರಿಯಲ್ಲಿ ಹೋಗ್ತಾ ಇದ್ರೆ ಎಲ್ಲರೂ ನನ್ನೇ ನೋಡಬೇಕು. ಬಟ್ಟೆ ಹಾಕೊಳ್ಳೋದು ಎಲ್ಲರೂ ನನ್ನ ನೋಡಬೇಕು ಅಂತ ಅಲ್ಲ, ಯಾರು ನೋಡಿದ್ರು ನಾನು ಕಾಣಿಸಬಾರ್ದು, ನನ್ನ ಮಾನವನ್ನು ಮುಚ್ಚಿಕೊಳ್ಳುವಂಥ ಸ್ತ್ರೀ ಪುರುಷರಾಗಿರಬೇಕು. ಆಮೇನ್, ಆಮೇನ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಆಗಲಿ. ಆಮೇನ್. ಈ ಬಟ್ಟೆಗಳಿಂದ ನೋಡಿ, ಜಕರ್ಯ 3ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ನೋಡುವಾಗ ಹೋದ್ರೆ ಆ ವಾಕ್ಯವನ್ನು ಅದು ಹೇಳಿ ನೆಕ್ಸ್ಟ್ ಸ್ಟೆಪ್ಗೆ ಹೋಗ್ತೀರಿ. 3ನೇ ಅಧ್ಯಾಯ 1ನೇ ವಾಕ್ಯ. ಅನಂತರ ಮಹಾಯಾಜಕನಾದ ಯೆಹೋಶುವನು ಯೆಹೋವನ ದೂತನ ಮುಂದೆ ನಿಂತಿರುವುದನ್ನು ಯೆಹೋವನು ನನಗೆ ತೋರಿಸಿದನು. ಸೈತಾನನು ಯೆಹೋಶುವನಿಗೆ ಪ್ರತಿಕ್ಷಿಪ್ತವಾಗಿ ಅವನ ಬಲಗಡೆಯಲ್ಲಿ ನಿಂತಿದ್ದನು. ಆಗ ಯೆಹೋವನ ದೂತನು ಸೈತಾನನಿಗೆ, ಸೈತಾನನೇ, ಯೆಹೋವನು ನಿನ್ನನ್ನು ಖಂಡಿಸಲಿ, ಹೌದು, ಯೆರೂಸಲೇಮನ್ನು ಆರಿಸಿಕೊಂಡಿರುವ ಯೆಹೋವನು ನಿನ್ನನ್ನು ಖಂಡಿಸಲಿ, ಅದು ಉರಿಯಿಂದ ಎಳೆದ ಕೊಳ್ಳಿಯಾಗಿದೆಯಲ್ಲ ಎಂದು ಹೇಳಿದನು. ಯೆಹೋಶುವನು ದೇವದೂತನ ಮುಂದೆ ಕೊಳೆ ಬಟ್ಟೆಯಾಗಿ ನಿಂತಿರಲು ದೇವದೂತನು ತನ್ನ ಸೇವಕನಿಗೆ ಇವನ ಕೊಳೆ ಬಟ್ಟೆಗಳನ್ನು ತೆಗೆದು ಬಿಡ್ರಿ ಎಂದು ಅಪ್ಪಣೆ ಕೊಟ್ಟು. ಎಲ್ಲಿವರೆಗೂ ನೋಡ್ರಿ, ಅವನು ಕೊಳೆ ಬಟ್ಟೆಗಳನ್ನು ಹಾಕೊಂಡಿದ್ದ ಮಹಾಯಾಜಕ, ದೇವರ ಸೇವಕ. ಅವನು ಕೊಳೆ ಬಟ್ಟೆಗಳು ಹಾಕಿದ್ರಿಂದ ಆ ಕೊಳೆ ಬಟ್ಟೆಗಳನ್ನ ಹಾಕೊಂಡಿದ್ದಕ್ಕೆ ಯಾರು ಬಂದ್ರಲ್ಲಿ? ಯಾರು ಬಂದಿದ್ದು? ಸೈತಾನನು. ಆಮೇನ್, ಆಮೇನ್, ಪ್ರೈಸ್ ದಿ ಲಾರ್ಡ್. ಕೆಲವ್ರದ್ದು ಕರ್ತನ ಭೋಜನ ಕೊಡೋ ಟೈಮಲ್ಲಿ ಅವಾಗ ಕೆಲವರು ಸೈತಾನ ಜೊತೆಲೇ ಬಂದಿರ್ತಾರೆ, ನೋಡ್ತಾ ಇರ್ತೀನಿ. ಪ್ರತಿ ವಾರ ಹೇಳ್ತೀವಿ, ಒಂದು ವೈಟ್ ಬಟ್ಟೆ ಆದಿ ಕಾಡಿಂದ ಪ್ರಕಟಣೆವರೆಗೂ ಆ ಒಂದು ವೈಟ್ ಬಟ್ಟೆಗೆ ತುಂಬ ವಿಶೇಷತೆ ಇದೆ. ಯಾಜಕರು ಹಾಕ್ಕೊಳ್ಳುವಂಥದ್ದು, ಆರಾಧನೆ ಮಾಡುವಂಥವ್ರು, ಯಹೂದ್ಯರಾಗಲಿ ಮುಸ್ಲಿಮ್ಸರಾಗಲಿ ವೈಟ್ ಬಟ್ಟೆ ಇಲ್ಲದೆ ದೇವ್ರನ್ನ ಆರಾಧನೆ ಮಾಡೋಕ್ಕೆ ಹೋಗೋದೇ ಇಲ್ಲ. ಕ್ರೈಸ್ತರಲ್ಲಿ ಅನೇಕ 50% ಎಲ್ಲರೂ ವೈಟ್ ಬಟ್ಟೆನೇ ಹಾಕ್ಕೊಳ್ಳೋದು. ಅದಕ್ಕಂತಲ್ಲಿ ತುಂಬ ವಿಶೇಷತೆ ಇದೆ. ಆಮೇಲೆ ಹಂಗಂದ ಮಾತ್ರಕ್ಕೆ ಒಳಗೆ ಚೇಂಜ್ ಆಗದಿರೋ ಬರೀ ವೈಟ್ ಬಟ್ಟೆ ಹಾಕ್ಕೊಂಡ್ರೆ ಒಳ್ಳೇದು ಪರಲೋಕಕ್ಕೆ ಹೋಗ್ಬಿಡ್ತಾರಂತಲ್ಲ, ಖಂಡಿತ ಇಲ್ಲ. ಬಟ್ಟೆಯಿಂದ ನಾವು ಪರಲೋಕ ರಾಜ್ಯಕ್ಕೆ ಹೋಗೋದಿಲ್ಲ. ಆದರೆ ದೇವರ ಒಂದು ಕೋಡನ್ನು ಕೊಟ್ಟಿದ್ದ ದೇವರನ್ನ ಆರಾಧನೆ ಮಾಡೋರಿಗೆ. ಆಮೇನ್, ಆಮೇನ್, ಪ್ರೈಸ್ ದಿ ಲಾರ್ಡ್. ಇದೆಲ್ಲವೂ ಯಹೂದ್ಯರಾಗಲಿ ಮುಸ್ಲಿಮ್ಸ್ ಅವರಾಗಿ ಎಲ್ಲಿಂದ ಕಲ್ತಿದ್ದು? ಕ್ರೈಸ್ತರ ಬೈಬಲಿಂದನೇ. ಆಮೇನ್. ಆದರೆ ಯಾಜಕನಾದಂಥ ಈತನಿಗೆ ಆತನು ಗಲೀಜಾಗಿರೋದ್ರಿಂದ ಅವನ ಪಕ್ಕದಲ್ಲಿ ಯಾರಿದ್ರು? ಸೈತಾನಿದ್ದ. ಯಾವಾಗ ಬಟ್ಟೆ ಚೇಂಜ್ ಮಾಡಿದ್ನೋ ಆ ಸೈತನ ಬಿಟ್ಟು ಹೋದ. ಆಮೇನ್, ಆಮೇನ್. ನೀನು ಹಾಕೊಳ್ಳುವಂಥ ಬಟ್ಟೆ ದೇವರಿಗೆ ಮಹಿಮೆ ಆಗಬೇಕು, ಸೈತಾನಿಗೆ ಅವಕಾಶ ಕೊಡಬಾರದು. ನಿನ್ನ ಬಟ್ಟೆಯಿಂದ ಸೈತಾನ ನಿಮ್ಮ ಮನೆ ಒಳಗೆ ಬರ್ತಾರೆ, ನಿಮ್ಮ ಮೈಂಡ್ ಒಳಗಡೆ ಬರ್ತಾನೆ ಅಂದರೆ ಮುಗೀತು.
ಎಂತೆಂಥ ಅನೇಕರಿಗೆ, ನಿಮ್ಮೆಲ್ರಿಗೂ ಕೆಲವರಿಗೆ ಬಟ್ಟೆಯಿಂದ ಕೆಲವು ಟೈಮ್ಗೆ ಶೋಧನೆ ಬಂತ ಇಲ್ಲೋ ಗೊತ್ತಿಲ್ಲ. ಆದರೆ ಮಾತ್ರ ನಿಮ್ಗೊಂದು ವಿಶೇಷತೆ, ಒಂದು ಆಸೆ ಏನಂದರೆ, ನೀವು ಯಾರು ಬಟ್ಟೆ ಹಾಕ್ಕೊಂಡ್ರು, ನೀವು ಏನು ಬಟ್ಟೆ ಹಾಕ್ಕೊಂಡ್ರು, ಯಾರಾದರೂ 4-5 ಜನ ಒಂದು ದಿನಕ್ಕೆ ನೀ ಬಟ್ಲು ಬಲೆ ಬಾಗುಂದೆ, ನಿನ್ನ ಶರ್ಟ್ ಬಲೆ ಚೆನ್ನಾಗಿದೆ, ನಿನ್ನ ಸೀರೆ ತುಂಬ ಚೆನ್ನಾಗಿದೆ ಅಂದ್ರೇ ಆ ದಿನ ಒಂದು ತೃಪ್ತಿ. ಅವ್ರು ಹೇಳೋವರೆಗೂ 4 ಸತಿ ತಿರುಗ್ತಾನೆ ಇರೋದು ಆ ಕಡೆಯಿಂದ ಈ ಕಡೆಗೆ. ಅಟ್ಲೀಸ್ಟ್ ಊರಲ್ಲವ್ರು ಯಾರು ಹೇಳಿಲ್ಲಂದ್ರೆ ಪರವಾಗಿಲ್ಲ, ಗಂಡಾದವನು ಮಾತ್ರ ಹೆಂಗ್ರಿ ಆಯಿತು ಹಂಗೆಲ್ಲ ನಂಬಲ್ಲ, ಆಗೋದಿಲ್ಲ, ಬಾಯಿ ಬಿಟ್ಟು ಹೇಳ್ರಿ ಸೂಪರ್ ಆಗಿದೆ, ಓ ಸರಿ, ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಆಮೆನ್. ನೀವು ಬಟ್ಟೆ ಹಾಕೊಳ್ಳೋದು ಊರು ಜನ ನೋಡಬೇಕಂತಲ್ಲ, ಮಾನವನೂ ಮುಚ್ಕೋಬೇಕು, ಆಮೆನ್. ಎರಡನೇದಾಗಿ ನಿನ್ನ ಗಂಡನು ಇಷ್ಟಪಡೋ ರೀತಿಯಲ್ಲಿ ಇರಬೇಕು, ಹಲ್ಲೆಲೂಯಾ. ಪಕ್ಕದ ಮನೆಯವರು, ಬೇರೆಯವರು, ಇವರೆಲ್ಲ ಮೆಚ್ಕೋಬೇಕನ್ನೋ ಅವಶ್ಯಕತೆ ಇಲ್ಲ. ನಿನ್ನ ಗಂಡ ಮೆಚ್ಕೋಬೇಕು, ನಿನ್ನ ಹೆಂಡತಿ ಮೆಚ್ಕೋಬೇಕು, ಆಮೇನ್, ಆಮೇನ್. ನೀವು ಬಟ್ಟೆ ಹಾಕೊಂಡ್ರೆ ಯಾರು ಮೆಚ್ಬೇಕು? ಎಷ್ಟು ಕಾಸ್ಟ್ಲಿ ಅಂತ ಮುಖ್ಯ ಅಲ್ಲ, ಮಾನ ಮುಚ್ಕೊಂಡಿದೆಯಂದ್ರೆ ಮುಖ್ಯ, ಆಮೇನ್. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಬಟ್ಟೆಯಿಂದ ಅನೇಕ ಶೋಧನೆ ಕೂಡ ಇದ್ದಾವೆ. ನೀನು ಯಾರು ನೋಡ್ಬೇಕಂತ ಹೇಳಲ್ಲ, ಹೋಗ್ತಾ ಇರ್ಬೇಕಾದ್ರೆ ಏನು ಮಂಜಕ್ಕ ಇವತ್ತು ಸೀರೆ ಬಲೆ ಇದೆ ಅಂದ್ರೆ ಸಾಕು, ಬಿದೋಯ್ತು. ಹೌದಾ? ಮೈಂಡ್ ಎಲ್ಲೋ ಇದ್ದಿದ್ದು ಮೈಂಡು ಇಲ್ಲಿ ಬಂತು, ಅವಾಗ ಇನ್ನೊಂದು ಸತಿ ಹೌದಾ, ವೆರಿ ಗುಡ್, ಇಂಥ ಡ್ರೆಸ್ ಇನ್ನೊಂದೆರಡು ತಗೊಳ್ಳೋಣ. ಯಾರು ಪ್ರವೇಶ ಮಾಡಿ ಸೆಂಟ್ರಲಲ್ಲಿ? ಸೈತಾನ್, ಆಮೇನ್. ಹೊಗಳೋದಂದ್ರೆ ಹೆಂಗೆ ಗೊತ್ತಾ? ಬಂಗಾರ ಕತ್ತಿ ಎತ್ಕೊಂಡು ಹೊಟ್ಟೆ ಕುಚ್ಚಿದಂಗೆ. ಯಾವ ಕತ್ತಿ? ನೀನು ಬಂಗಾರ ಕತ್ತಿ ಆದ್ರೇನು, ಈ ಅಲ್ಯೂಮಿನಿಯಂ ಕತ್ತಿ ಆದ್ರೇನು, ಸ್ಟೀಲ್ ಕತ್ತಿ ಆದ್ರೇನು, ರಕ್ತ ಬರೋದು ಯಾರಿಗೆ? ನನಗೆ ಎಷ್ಟು ಜನಕ್ಕೆ ಬೇಕು ಬಂಗಾರ ಕತ್ತಿಯಲ್ಲಿ ಕುಚ್ಚೋದನ್ನ? ಬೇಡ 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 ಅಂದರೆ ಅದು ಬಿಟ್ಟುಬಿಡು, ಆಮೇನ್, ಆಮೇನ್. ಓಕೆ, ಇದು ಇಲ್ಲಿವರೆಗಿದ್ದಂತಹ ಶೋಧನೆ ಇದಂತ. ಎರಡನೇ ಪಾಯಿಂಟ್ಗೆ ಹೋಗೋಣ, ಹಣದ ನಿಮಿತ್ತವಾಗಿ ಬರುವಂತಹ ಸೈತನ್ನ ಶೋಧನೆಗಳು. ಅಪೊಸ್ತಲ ಕಾರ್ಯಗಳ 5ನೇ ಅಧ್ಯಾಯ 1 ಮತ್ತು 1 ಓದುವಾಗ ಅಲ್ಲೊಂದು ಕುಟುಂಬ, ತುಂಬ ಒಳ್ಳೆ ಕುಟುಂಬ, ದೇವರಲ್ಲಿ ಚೆನ್ನಾಗಿ ಬೆಳೆದಂಥವ್ರು, ಅಭಿಷೇಕ ಹೊಂದಿದ್ದವರು, ಸತ್ಯ ತಿಳ್ಕೊಂಡವರು. ಆದರೆ ಆಸ್ತಿ ಮಾರಿದಾಗ ಸೈತಾನ ಅವರ ಮನಸ್ಸನ್ನು ಚೇಂಜ್ ಮಾಡಿಬಿಡ್ತಾನೆ. ಗಂಡ ಹೆಂಡತಿ ಇಬ್ಬರು ಸಮ್ಮತಿಸಿ ಅಲ್ಲಿ ಹಣದ ವಿಚಾರದಲ್ಲಿ ಅವ್ರೇನು ಮಾಡ್ತಾರೆ, ಮೋಸ ಹೋಗೋದು ನಾವು ನೋಡ್ತೀವಿ. ಮೊದಲ ತಿಮೋತಿ 6ನೇ ಅಧ್ಯಾಯ 10ನೇ ವಾಕ್ಯ ಯಾರಾದರೂ ಓದೋದ್ರ ಫಸ್ಟ್, ಇದಕ್ಕಿಂತ ಮುಂಚೆ. ಹಣದಾಸೆಯು ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲ ಕಾರಣವಾಗಿದೆ. ಕೆಲವರು ಅದಕ್ಕಾಗಿ ಆತುರಪಟ್ಟು ಅದರಿಂದ ಕ್ರಿಸ್ತ ನಂಬಿಕೆಯನ್ನು ಬಿಟ್ಟು ಅಲೆದಾಡಿ ಅನೇಕ ವೇದನೆಗಳಿಂದ ತಮ್ಮನ್ನು ತಿವಿಸಿಕೊಳ್ಳುತ್ತಾರೆ. ಹಲ್ಲೆಲೂಯಾ. ಅನೇಕ ಜನ ದುಡ್ಡು ನಿಮಿತ್ತ ದೇವರು ಬಿಟ್ಟರೆ ನೆಕ್ಸ್ಟ್ ರೂಲ್ ಮಾಡೋದು ಯಾವುದಂದ್ರೆ ಹಣನೇ. ಹಣದಲ್ಲಿ ನಂಬಿಕೆಸ್ಥರಾಗಿರಬೇಕು. ಅದು ಓಸಿಯಾಗಿ ಸಿಗ್ತದೆ ಅಥವಾ ಬೇರೆ ಬೇರೆ ರೂಟಲ್ಲಿ ಕೆಟ್ಟ ರೂಟಲ್ಲಿ ಸಿಗ್ತದೆ, ನಾವು ರಾತ್ರಿ ಶ್ರೀಮಂತರಾಗಬೇಕು ಅಂತ ಯೋಚನೆ ಮಾಡ್ಕೊಂಡಿದ್ದೆ. ಆದರೆ ಖಂಡಿತವಾಗ್ಲೂ ಆ ದಾರಿಯಲ್ಲಿ ಯಾರು ಸಕ್ಸಸ್ ಆಗಿದೆ ಇಲ್ಲಿವರೆಗೂ ಇಲ್ಲ. ದೇವರ ಆಶೀರ್ವಾದ ಮಾಡಿದವರು ಮಾತ್ರನೇ ಮೇಲೆ ಬರೋಕ್ಕೆ ಸಾಧ್ಯ. ಆಮೆನ್, ಆಮೆನ್, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಈ ಹಣದಾಸೆ ಸಕಲ ಕೆಟ್ಟತನಕ್ಕಂತೆ. ಯಾವ ಕೆಲಸ ಮಾಡೋದಕ್ಕೂ ಏನು ಮಾಡೋಕ್ಕೂ ರೆಡಿಯಾಗಿರುತ್ತೆ. ಸುಳ್ಳು ಹೇಳೋದಕ್ಕೂ, ಕೊಲೆ ಮಾಡೋದಕ್ಕೂ, ಮೋಸ ಮಾಡೋದಕ್ಕೂ, ಚಾಡಿ ಹೇಳೋದಕ್ಕೂ, ಏನು ಬೇಕಾದರೂ ಪಾಪಕ್ಕೆ ಪ್ರೇರೇಪಣೆ ಮಾಡುತ್ತೆ ಹಣ. ದುಡ್ಡು ಕೊಟ್ಟರೆ ಸಾಕು, ಏನು ಬೇಕಾದರೂ ಮಾಡ್ತಾರೆ. ದೇವರ ವಾಕ್ಯ ಹೇಳುತ್ತೆ. ಆದರೆ ಅದು ಸೈತನ್ಯ ಪ್ರೇರೇಪಣೆ ಆಗುವಂಥದ್ದು. ಒಂದು ಇಸ್ಪಿಟ್ ಆಡೋದಾಗಲಿ, ಕಾಸಾಟ ಆಡೋದಾಗಲಿ, ಮೋಸ ಮಾಡೋದಾಗಲಿ, ಸುಳ್ಳು ಹೇಳೋದಾಗಲಿ, ಬಡ್ಡಿ ಕಾಸು ಕೊಡೋದಾಗಲಿ. ಬಡ್ಡಿ ವಿಚಾರದಲ್ಲಿ ನೋಡ್ರಿ, ಗಮನಿಸಿರಿ, ಆ ಕೆಲವ್ರನ್ನ ವಿಚಾರಿಸಿ ನೋಡಿ ಹೇಳುವಾಗ ಕೆಲವು ವಿಷಯಗಳು ಗೊತ್ತಾಯಿತು. ಈ ಬಡ್ಡಿ ಕೊಡೋವರಿಗೆ ಸೈತನ ಒಂದು ಬೋಧನೆ ಮಾಡಿರ್ತಾನಂತೆ. ಈ ಹಣದ ವಿಚಾರದಲ್ಲಿ ತುಂಬ ಆಸೆ ಇರೋವರಿಗೆ ಏನು ಗೊತ್ತಾ, ನೀನು ಯಾವುದೇ ಕಾರಣಕ್ಕೂ ಯಾರಿಗೂ ಕರುಣೆ ತೋರಿಸಂಗಿಲ್ಲ. ಯಾರು ಹೇಳೋದು?
ಸೈತಾನ್ ಯಾವುದೇ ಕಾರಣಕ್ಕೂ ಯಾರಿಗೂ ಕರುಣೆ ತೋರಿಸಂಗಿಲ್ಲ, ಗಂಟಲ್ಲಿ ಅಸಲಲ್ಲಿ ಮುಟ್ಟಂಗಿಲ್ಲ. ನೀನು ಕೂಡಿಕೊಂಡೇ ಹೋಗಬೇಕು. ನೀನು ಕರುಣೆ ತೋರಿಸಿ ದಾನ ಮಾಡೋ ಸ್ಟಾರ್ಟ್ ಮಾಡಿಬಿಟ್ರೆ ನೀನು ದರಿದ್ರನಾಗ್ಬಿಡ್ತೀಯ. ನೀನು ಪಕ್ಕದ ಮನೆಯವರಾಗಲಿ ನಿಮ್ಮ ಮನೆಯವರಾಗಲಿ ಸಾಯ್ತಾ ಇದ್ರು ಕೂಡ ₹1 ತೋರಿಸ್ಬೇಡ. ಯಾರು ಹೇಳ್ಕೊಡೋದು? ಸೈತಾನ್. ಅವ್ರು ನೋಡಿ, ಕೆಲವು ಏನೇ ಮಾಡು ದೇವರ ಕಾಣಿಕೆನೂ ಕೊಡಲ್ಲ, ಅಥವಾ ಬೇರೆ ರೀತಿಯಂತಹ ಇನ್ನೊಬ್ರು ಕಷ್ಟ ಅಂದ್ರೂ ಮುಂದಕ್ಕೆ ಬರೋಲ್ಲ, ಪ್ರಾಣ ಹೋಗ್ತಿದ್ರು ಇದು ಮಾಡಲ್ಲ, ಕೊನೆಗೆ ಸ್ವಂತ ಮನೆಯಲ್ಲಿ ಇನ್ನೊಬ್ಬರಿಗೆ ಅನುಕೂಲ ಆಗುತ್ತೆ ಅದು ಕೂಡ ಮಾಡೋಕ್ಕೋಗಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕಾರಣ ಅಂದರೆ ಅವ್ರ ಮೈಂಡ್ಗಳನ್ನು ಯಾರು ಕಟ್ಟಾಕಿರೋದು? ಸೈತಾನ ಕಟ್ಟಾಕ್ಬಿಟ್ಟಿರ್ತಾನೆ. ದೇವರಿಗಿಂತ, ಕುಟುಂಬಕ್ಕಿಂತ, ಬಂಧುಗಳಿಗಿಂತ, ಸ್ನೇಹಿತರಿಗಿಂತ, ಇದೆಲ್ಲದಕ್ಕಿಂತ ಮುಖ್ಯ ಯಾವುದಂದ್ರೆ ಹಣನೇ ಮುಖ್ಯ ಅಂಥೇಳಿ ಅವರ ಮೈಂಡನ್ನು ವಾಶ್ ಮಾಡಿ ಮನಸ್ಸನ್ನು ಕಟ್ಟಾಕ್ಬಿಟ್ಟಿರ್ತಾನೆ. ಕೊನೆಗೆ ಅವರು ಆ ಹಣವನ್ನು ತಿನ್ನೋದೇ ಇಲ್ಲ. ಅಷ್ಟು ಕೂಡಿಕ್ಕಿ ಬೆಳೆಸಿ ಇಟ್ಟಿದ್ದು ಯಾರಿಗಾಗುತ್ತೆ? ಬೇರೆಯವರಿಗೆ. ಕೂಡಿಟ್ಟಿದ್ದು ಬೇರೆಯವರಿಗೆ, ಕೊಟ್ಟಿದ್ದು ನಮಗೆ. ಕೂಡಿಟ್ಟಿದ್ದೇನಾಗುತ್ತೆ? ಬೇರೆಯವ್ರಿಗೆ ಆಗುತ್ತೆ. ಇಷ್ಟು ಕಷ್ಟಪಟ್ಟು ಮಾಡಿ ಏನು ಪ್ರಯೋಜನ ಇಲ್ಲ. ಭೂಲೋಕದಲ್ಲಿ ಕೆಟ್ಟ ಹೆಸರು, ಪರಲೋಕದಲ್ಲಿ ಅಸಲಿಗೆ ಎಂಟ್ರಿನೇ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇಲ್ಲಿ ನೋಡ್ರಿ, ಪವಿತ್ರಾತ್ಮನು ಈ ಜಾಗದಲ್ಲಿ ಇವ್ರ ಜೊತೆಲಿ ಮಾತಾಡ್ತಿರೋ ವಿಚಾರ 5ನೇ 3ನೇ ವಾಕ್ಯ ಓದಿ. ಆಗ ಪೇತ್ರನು, ಅನಾನಿಯ, ಸೈತಾನ ನಿನ್ನ ಹೃದಯದಲ್ಲಿ ತುಂಬಿಕೊಂಡಿದ್ದೇನು? ಅಲ್ಲಿ ಕ್ಲಿಯರ್ ಆಗಿ ಹೇಳ್ತೇನೆ. ಪೇತ್ರನು ಆ ಒಂದು ಅನಿಯನಿಗೆ ಗಂಡಂತಿ ಸೇರಿ ಜಮೀನು ಮಾರಿದ್ದಾರೆ, ದುಡ್ಡು ಬಂದಿದೆ, ಅವ್ರ ಜಮೀನು ಅವ್ರದ್ದೇ, ಅವರಿಷ್ಟನೇ, ಅವ್ರ ಇಷ್ಟ ಪ್ರಕಾರ ಕೊಡ್ಬೋದಾಗಿತ್ತು. ಆದರೆ ಅವ್ರು ಏನು ಮಾಡಿದ್ರು? ಅಲ್ಲಿ ಪೇತ್ರನಿಗೆ ಸುಳ್ಳು ಹೇಳಿದ್ದು ನಾವು ನೋಡ್ತೇವೆ. ಸೈತಾನ ನಿನ್ನ ಹೃದಯವನ್ನ ತುಂಬಿಕೊಂಡಿದ್ದೇನು, ನೀನು ಯಾಕೆ ಆ ಹೊಲದ ಕ್ರಯದಲ್ಲಿ ಕೆಲವನ್ನ ಬಚ್ಚಿಟ್ಟುಕೊಂಡು ಪವಿತ್ರಾತ್ಮನನ್ನು ವಂಚಿಸಬೇಕೆಂದಿದ್ದಿ? ಯಾರನ್ನು ವಂಚಿಸುತ್ತಿರೋದು? ಪವಿತ್ರಾತ್ಮನನ್ನು. ನೀನು ಪಾಸ್ಟನ್ನೋ ದೇವರನ್ನಲ್ಲ, ಪವಿತ್ರಾತ್ಮನನ್ನ ವಂಚಿಸಿದ್ದ. ಯೇಸು ಸ್ವಾಮಿಗೆ ಮೋಸ ಮಾಡಿದ್ರು ಕ್ಷಮಾಪಣೆ ಇದೆ, ಪವಿತ್ರಾತ್ಮನಿಗೆ ಮೋಸ ಮಾಡಿದ್ದಾದ್ರೆ ಕ್ಷಮಾಪಣೆ ಇಲ್ಲವೇ ಇಲ್ಲ. ಆಮೆನ್, ಆಮೆನ್, ಹಲ್ಲೆಲೂಯಾ. ಗಮನಿಸಿರಿ, ಈ ಕುಟುಂಬ ಅನನೀಯ ಸಫರಿ ಇಬ್ಬರು ದೇವರಾತ್ಮನನ್ನು ಪರಿಶೋಧಿಸಿದ್ದಕ್ಕೆ, ಮೋಸ ಮಾಡಿದ್ದಕ್ಕೆ ಅವರಿಗೆ ಮರಣದಂಡನೆ ಆಗಿಬಿಡ್ತು. ಅವರು ಪ್ರಾಣ ಕಳ್ಕೊಂಡ್ರು. ಹಲ್ಲೆಲೂಯಾ. ಯಾರಿಗೆ ಅವಕಾಶ ಕೊಟ್ಟಿದ್ದು ಇವ್ರ ಮನೆಯಲ್ಲಿ? ಯಾವ ವಿಷಯದಲ್ಲಿ? ಹಣದ ವಿಷಯದಲ್ಲಿ. ಹಣದ ವಿಷಯದಲ್ಲಿ ಸೈತಾನ ನಿನ್ನನ್ನು ಪ್ರೇರೇಪಣೆ ಮಾಡ್ತಾನೆ. ನೀನು ಇಂತಿಂಥ ಕೆಲಸಗಳು ಮಾಡೋ, ದುಡ್ಡು ಬರುತ್ತೆ, ಲಾಭ ಬರುತ್ತೆ, ಹೋಗಿ ಇದು ಮಾಡು ಅದು ಮಾಡು ಅಂತ ತುಂಬ ಪ್ರೇರೇಪಣೆ ಮಾಡ್ತಾರೆ. ರಾತ್ರಿ ಆಗಲಿ ಕಷ್ಟಪಡ್ತೀಯಾ ಅಥವಾ ಸುಖವಾಗಿ ಜೀವನ ಮಾಡೋಕ್ಕೆ ಪ್ಲಾನ್ ಮಾಡ್ಕೊತೀಯ. ಆದರೆ ಆ ದುಡ್ಡಿಂದ ನಿನ್ನ ಮಾನ ಪ್ರಾಣ ಎರಡೂ ಕಳೆದೋಗ್ತದೆ. ದೇವರ ಅನುಮತಿ ಇರೋದಿಲ್ಲ. ಹಣದ ನಿಮಿತ್ತವಾಗಿ ದೇವರ ಫೆಲೋಶಿಪ್ ಕೂಡ ಮುರಿದೋಗುತ್ತೆ, ದೇವರ ಪ್ರಸನ್ನತೆ ಇರೋದಿಲ್ಲ. ಯಾಕಂದರೆ ದೇವರಿಗಿಂತ ಹೆಚ್ಚಾಗಿ ಹಣವನ್ನು ಪ್ರೀತಿ ಮಾಡಿದ್ರಿ ನಿಮಿತ್ತವಾಗಿ ನೀನು ಯಾರಿಗೂ ನೀನು ಸಹಾಯ ಮಾಡೋಕ್ಕೋ, ದೇವರ ಹಣನ ದೇವರ ಕೊಡೋಕ್ಕೋ ಮುಂದೆ ಬರೋದಿಲ್ಲ. ನಿನ್ನ ಹೃದಯದಲ್ಲಿ ಏನಾಕಿರ್ತಾನೆ? ಆ ಹೃದಯ ಇಲ್ಲಿ ವಾಕ್ಯ ಹೇಳುತ್ತೆ, ನಿನ್ನ ಹೃದಯವನ್ನು ಯಾರು ಕಟ್ಟಾಕಿದ್ದಾನೆ? ಸೈತಾನನ್ನು ತುಂಬಿಕೊಂಡಿದ್ರೆ ಮಾತ್ರ ಅವನು ದೇವರ ವಿಚಾರದಲ್ಲಾಗಲಿ ಮನುಷ್ಯರ ವಿಚಾರದಲ್ಲಾಗಲಿ ಕರುಣೆ ತೋರಿಸೋಕ್ಕಾಗೋದೇ ಇಲ್ಲ. ಗಮನಿಸರಿ, ದೇವರಾತ್ಮನು ಇರೋ ಜಾಗದಲ್ಲಿ ಯಾವ ಮುಚ್ಚಿ ಬರೆ ಇರೋದಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ದೇವರಿಗೆ ಸ್ತೋತ್ರವಾಗಲಿ. ಆಮೆನ್. ಯೋಹನ ಬರೆದ ಸುವಾರ್ತೆ 6ನೇ 70ನೇ ವಾಕ್ಯ ಓದ್ರಿ. 6:70. ಅದಕ್ಕೆ ಯೇಸು, 12 ಮಂದಿಯಾದ ನಿಮ್ಮನ್ನು ನಾನು ಆರಿಸಿ ತೆಗೆದುಕೊಂಡೇನಲ್ಲವೋ, ನಿಮ್ಮಲ್ಲಿ ಒಬ್ಬನು ಸೈತಾನನ ಮಗನಾಗಿದ್ದಾನೆ. ನೋಡ್ರಿ, ಯೇಸು ಸ್ವಾಮಿ ಹೇಳ್ತಾ ಇರೋದು 12 ಜನ ಯೇಸು ಸ್ವಾಮಿ ಶಿಷ್ಯರನ್ನಾಗಿ ಮಾಡಿಕೊಂಡ್ರು. ಯೇಸು ಸ್ವಾಮಿ ಸ್ವತಃ ಹೇಳ್ತಿದ್ದಾರೆ, ಸೇವಕರಲ್ಲಿ ಒಬ್ಬರು ಸೈತಾನನಿದ್ದಾನೆ, ಸೈತಾನನ ಮಗನಾಗಿದ್ದಾನೆ. ಅವನ ಉದ್ದೇಶ, ಅವನ ಆಲೋಚನೆ ಯಾವಾಗಲೂ ಯಾರ ಮೇಲಿದೆ? ಯೇಸು ಸ್ವಾಮಿ ಜೊತೆಯಲ್ಲಿ ಇದ್ದಂತಹ ಆ ಇಸ್ಕರಿಯೋತ ಯೂದನಿಗೆ ಯೇಸು ಸ್ವಾಮಿ ಹತ್ರ ಬರುವಂತಹ ಕಾಣಿಕೆ ವಿಚಾರವಾಗಿ ಕಣ್ಣು ಅವನಿಗೆ, ಆ ದುಡ್ಡಿನ ಮೇಲೆ ಕಣ್ಣು ಅವನಿಗೆ. ಯೇಸು ಸ್ವಾಮಿ ಸ್ವತಃ ಹೇಳ್ತಿದ್ದಾನೆ, ಶಿಷ್ಯರಲ್ಲಿ ಒಬ್ಬನು ಯಾರಿಗೆ ಮಗನಾಗಿದ್ದಾನೆ? ಸೈತಾನನ ಮಗನಾಗಿದ್ದಾನೆ. ಆಮೆನ್, ಆಮೆನ್.
ಇವತ್ತು ನಿನ್ನ ಪರಿಸ್ಥಿತಿ ಏನು? ಯೇಸು ನೇರವಾಗಿ ಇವತ್ತು ನಿಂತ್ಕೊಂಡ್ರೆ ನಿನ್ನನ್ನು ನನ್ನ ಮಗನಂತೂ ಈ ದೇವರಂದು ಒಪ್ಕೊಳ್ತಾನ ಅಥವಾ ಸೈತನ ಮಗನಂತ ಒಪ್ಕೊಳ್ತಾನೆ? ಯೋಚನೆ ಮಾಡು. ಅದಕ್ಕೆ ಮೊದಲನೇ ಸಾರಿ ಕೂಡ ಫಸ್ಟ್ ಪ್ರಾರಂಭದಲ್ಲಿ ಹೇಳಿದ್ವಿ, ಸೈತಾನನಿಗೆ ಅವಕಾಶ ಕೊಡಬೇಡ. ಸೈತಾನ ನಿಮಿತ್ತವಾಗಿ ಸೈತಾನ ನಿಮ್ಮ ಹತ್ರ ಪ್ರೇರೇಪಣೆ ಮಾಡಿದ್ರೆ ಹಣದ ವಿಷಯದಲ್ಲಿ ಕಟ್ಟಾಗ್ತಾನೆ. ಬೇರೆಯವರ ಆಸ್ತಿ ಪಾಸ್ತಿ ವಿಚಾರದಲ್ಲಿ, ಬೇರೆಯವರ ವ್ಯಕ್ತಿಗಳ ವಿಚಾರದಲ್ಲಿ ಸೈತಾನ ಪ್ರೇರೇಪಣೆ ಮಾಡಿದ್ದನ್ನು ಮಾಡೋಕ್ಕೆ ಹೋಗಬಾರ್ದು. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ದೇವರಿಗೆ ಮಹಿಮೆ ಆಗಲಿ. ಆಮೆನ್. ಮಾರ್ಕನ ಸುವಾರ್ತೆ 1ನೇ ಅಧ್ಯಾಯ 34ನೇ ವಾಕ್ಯ. ಆಗ ಆತನು ತರತರವಾದ ರೋಗಗಳಿಂದ ಮೈಯಲ್ಲಿ ನೆಟ್ಟಗಿಲ್ಲದ ಬಹು ಜನರನ್ನು ವಾಸಿ ಮಾಡಿ ಅನೇಕ ದೆವ್ವಗಳನ್ನು ಬಿಡಿಸಿದನು. ಮತ್ತು ತಾನು ಇಂಥವನೆಂದು ಅವುಗಳಿಗೆ ತಿಳಿದಿದ್ದರಿಂದ ಆತನು ಅವುಗಳನ್ನು ಮಾತಾಡಗೊಡಿಸಲಿಲ್ಲ. ಅವುಗಳಿಗೆ ಮಾತಾಡಗೊಡಿಸೋದೇ ಇಲ್ಲ. ಕೆಲವು ಟೈಮ್ಗಳಲ್ಲಿ ದೆವ್ವಗಳಿಗೆ ಮಾತಾಡೋಕ್ಕೆ ಅವಕಾಶ ಕೊಡಲೇಬಾರ್ದು. ಗದರಿಸಿ ಹೋಗಂತ ಗದರಿಸ್ತಾ ಇರಬೇಕು. ಆಮೇನ್, ಆಮೇನ್, ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಓಕೆ, ಈ ಶ್ರಮದಲ್ಲಿ ಮುನ್ನೆ ಪಾಯಿಂಟ್ ಕೊಡೋಣ. ರೋಮಾಪುರ ಪತ್ರಿಕೆ 14-16ನೇ ವಾಕ್ಯ. ನಿಮಗಿರುವ ಮೇಲು ದೂಷಣೆಗೆ ಆಸ್ಪದವಾಗಬಾರದು. ಯಾಕೆಂದರೆ ತಿನ್ನುವುದಕ್ಕೂ ಕುಡಿಯುವುದಕ್ಕೂ ದೇವರ ರಾಜ್ಯವಲ್ಲ. ತಿನ್ನುವುದು ಕುಡಿಯುವುದು ದೇವರ ರಾಜ್ಯವಲ್ಲ. ಓಕೆ, ಆಹಾರ ಅವನು ನಿಮಗೆ ಇಷ್ಟವಾದ ಆಹಾರ ನಿಮಿತ್ತ ಕೆಡಿಸಬಾರ್ದು. ನಿಮಗಿರುವ ಮೇಲೆ ದೋಷಣೆಗೆ ಆಸ್ಪದವಾಗಬಾರದು. ಆಮೆನ್. ನಮ್ಮ ಮೇಲೆ ದೋಷಣೆಗೆ ಆಸ್ಪದವಾಗಿರಬಾರ್ದು. ಇವರು ಚರ್ಚ್ಗೆ ಹಿಂಗೆ ಹೋಗ್ತಾರೆ, ಇವರು ಯೇಸು ಸ್ವಾಮಿ ಮಕ್ಕಳಂತೆ ಅಂತೇಳಿ ನಮ್ಮನ್ನು ದೂಷಿಸಬಾರ್ದು. ಆ ರೀತಿಯಾಗಿ ನಮ್ಮ ಜೀವಿತಗಳು ನಡ್ಕೋಬೇಕು, ನಮ್ಮ ಕುಟುಂಬಗಳು ಇರಬೇಕು. ಆಮೆನ್, ಆಮೆನ್, ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. 2 ಪೇತ್ರ 2ನೇ ಅಧ್ಯಾಯ 2ನೇ ವಾಕ್ಯ. ಅವರ ನಿರ್ಜಾಲತ್ವ ಕೃತ್ಯಗಳನ್ನು ಅನೇಕರು ಅನುಸರಿಸುವರು. ಅವರ ನಿಮಿತ್ತ ಸತ್ಯ ಮಾರ್ಗಕ್ಕೆ ದೂಷಣೆ ಉಂಟಾಗುವುದು. ಸತ್ಯ ಮಾರ್ಗಕ್ಕೆ ದೂಷಣೆ ಉಂಟಾಗುವುದು. ದೂಷಣೆ ಉಂಟಾಗುತ್ತೆ. ದ್ರವ್ಯಾಶವುಳ್ಳವರಾಗಿ ಕಲ್ಪನೆಯ ಮಾತುಗಳನ್ನು ಹೇಳುತ್ತಾ ನಿಮ್ಮಿಂದ ಲಾಭವನ್ನು ಸಂಪಾದಿಸಬೇಕೆಂದಿರುವರು. ಲೋಕಾದಿಯಿಂದ ಅಂತವರಿಗೆ ದಂಡನೆಯ ತೀರ್ಪು ತಪ್ಪದೆ ಬರುತ್ತಿರುವುದು. ಅವರ ನಾಶವು ತೂಕಡಿಸುವುದಿಲ್ಲ. ಗಮನಿಸಿರಿ, ನಿರ್ಜಯ ಕೃತ್ಯಗಳಿಂದ ಅನೇಕರು ಅನುಸರಿಸುವರು. ಗಮನಿಸಿರಿ, ವ್ಯರ್ಥವಾದಂತಹ ಕೆಲಸಗಳು, ದೇವರಿಗೆ ಇಷ್ಟವಿಲ್ಲದ ಕೆಲಸಗಳು, ಇದು ಯಾವುದು ಮಾಡಬಾರ್ದಂತ ಹೇಳ್ತಾರೋ ಅದನ್ನೇ ಮಾಡೋದ್ರಿಂದ ಅನೇಕರು ಏನು ಮಾಡ್ತಾರೆ, ಅದನ್ನು ಅನುಸರಿಸೋದ್ರಿಂದ ಏನಾಗುತ್ತೆ, ಅವರ ನಿಮಿತ್ತ ಸತ್ಯ ಮಾರ್ಗಕ್ಕೆ ದೋಷಣೆ ಉಂಟಾಗುತ್ತೆ. ನಾವು ನಡೆದುಕೊಳ್ಳುವಂಥ ನಡತೆಯಿಂದ ಸೈತಾನನು ಆಪಾದನೆ ಮಾಡ್ತಾನೆ. ಈ ಅಮ್ಮ ಈ ಥರ ಇದ್ದಾನೆ, ಈ ಅಪ್ಪ ಈ ಥರ ಇದ್ದಾನೆ ಅಂತೇಳಿ ಆಪಾದನೆ ಮಾಡ್ತಾ ಇರ್ತಾರೆ. ನಾವು ಅದಕ್ಕೆ ಅವಕಾಶ ಮಾಡಿಕೊಡಬಾರ್ದು. ಅಷ್ಟು ಮಾತ್ರ ಅಲ್ಲ, ಕೆಲವರು ದ್ರವ್ಯಾಶೆ ಉಳ್ಳವರಾಗಿ, ಹಣದಾಸೆ ಉಳ್ಳವರಾಗಿ ಕಲ್ಪನೆ ಮಾತುಗಳನ್ನು ಹೇಳುತ್ತಾ ಏನು, ಅನೇಕ ಜನ ದುಡ್ಡಿಗೋಸ್ಕರ ಕಲ್ಪನೆ ಮಾತುಗಳನ್ನು ಹೇಳ್ತಾರೆ, ಪ್ರವಾದನೆ ಹೇಳ್ತಾರೆ. ಪಾಸ್ಟರ್ಗಳು ಕೂಡ ಹಣಕ್ಕೋಸ್ಕರ, ನಿಮ್ಮ ಹತ್ರ ಹಣವನ್ನು ಪಡ್ಕೊಳ್ಳೋದಕ್ಕೋಸ್ಕರ ಕಲ್ಪನೆ ಮಾತನ್ನು ಹೇಳ್ತಾರೆ. ಅದಕ್ಕೆ ಅವಕಾಶ ಕೊಡಬಾರದು. ಅದು ಸೈತಾನ ವಂಚಿಸುವಂತಹ ಒಂದು ತಂತ್ರವಾಗಿರುತ್ತದೆ. ಆಮೆನ್, ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ತೀತನಿಗೆ ಬರೆದ ಪತ್ರಿಕೆಯಲ್ಲಿ 2ನೇ ಅಧ್ಯಾಯ 4-5. ಎರಡನೇ ಅಧ್ಯಾಯ 4-5. ಓದಿಮ್ಮ. ಪ್ರಾಯದ ಸ್ತ್ರೀಯರಿಗೆ ನಿಮ್ಮ ಮೂಲಕ ದೇವರ ವಾಕ್ಯಕ್ಕೆ ದೋಷಣೆ ಆಗದಂತೆ ನಿಮ್ಮ ಗಂಡಂದಿರನ್ನ ಮಕ್ಕಳನ್ನು ಪ್ರೀತಿಸುವರು, ದಯವುಳ್ಳವರು, ಪತಿವೃತಿಯರು, ಮನೆಯಲ್ಲಿ ಕೆಲಸ ಮಾಡುವರು,
ಸುಶೀಲರು ನಿಮ್ಮ ಗಂಡನಿಗೆ ಅಧೀನರು ಆಗಿರಬೇಕೆಂದು ಬುದ್ಧಿ ಕಲಿಸುವ ಹಾಗೆ ಬೋಧಿಸು. ಕೆಲವು ಯಂಗ್ಸ್ಟರ್ಗಳಿಂದ ದೇವರ ಸಭೆಗೆ, ದೇವರ ವಾಕ್ಯಕ್ಕೆ ಅಪಮಾನ ಉಂಟಾಗ್ತದೆ. ಮೊದಲನೇದಾಗಿ ಹೆಣ್ಣುಮಕ್ಕಳು ನಿಮ್ಮ ಮನೆಗಳಲ್ಲಿ ಕೆಲಸ ಮಾಡಬೇಕು. ಆಮೇನ್. ಲೇಡೀಸ್ ಮಾತ್ರ ಅಲ್ಲಿ ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಏನು ಮಾಡಬೇಕವ? ಕೆಲಸ ಮಾಡಬೇಕು. ಅನೇಕ ಜನ ಮನೆಯಲ್ಲಿ ಪಾತ್ರೆಗಳು ಅವು ಇವು 5 ದಿವಸದಿಂದ 3 ದಿವಸದಿಂದ ಉಡ್ಡೆ ಬಿದ್ದಿದ್ರು, ವಾಸನೆ ಹೊಡ್ಕೊಂಡಿದ್ರು, ಅಲ್ಲೇ ಮಲ್ಕೊಂಡು ಅಲ್ಲೇ ತಿಂದ್ಕೊಂಡು ಆ ಹೋಟ್ಲಾಗ ತರಿಸ್ಕೊಂಡು ಜೀವನ ಮಾಡ್ತಾ ಇರ್ತೀರ. ನಿಮಗೆ ಆ ತಟ್ಟೆ ತೊಳಿದಿರಾ, ಆ ಪಾತ್ರೆ ತೊಳಿದಿರಾ, ಬಟ್ಟೆಗಳು ಒಗಿದಿರಾ, ಆ ಸ್ಮೆಲ್ಲಲ್ಲೇ ಮಲ್ಕೊತೀರ ಅಂದರೆ ನೀನು ಹೃದಯ ಎಷ್ಟು ಕೆಟ್ಟೋಗಿದೆ ಯೋಚನೆ ಮಾಡು. ನಾವು ಹೇಳ್ತಾ ಇರೋದು ಬೇರೆ ಪಕ್ಕದ ಮನೆಗೆ ಹೋಗ್ಬಿಟ್ಟು ಪಾತ್ರೆ ಉಜ್ಜು ಅಂತ ಹೇಳ್ತಾ ಇಲ್ಲ, ಪಕ್ಕದ ಮನೆ ಬಟ್ಟೆ ಒಗಿ ಅಂತ ಹೇಳ್ತಾ ಇಲ್ಲ. ಅವರವರ ಮನೆಗಳಲ್ಲಿ ಅವರವರ ಕೆಲಸಗಳನ್ನು ಮಾಡ್ಕೋಬೇಕು. ಅದನ್ನು ಬಿಟ್ಬಿಟ್ಟು ಮನೆ ತಿರುಗೋದು ಸರಿ ಇಲ್ಲ. ಮನೆ ಕೆಲಸ ನೋಡಿದ್ರೆ ಎಷ್ಟೋ 2 ದಿವಸ ಆದ್ರೂ ಕೆಲಸ ಮುಗಿಯಲ್ಲ, ಅಷ್ಟು ಕೆಲಸ ಇರ್ತದೆ. ಆದರೆ ಇವರು ಸ್ನಾನ ಮಾಡ್ತಾರೋ ಇಲ್ಲೋ, ಒಂದು ಒಳ್ಳೆ ಡ್ರೆಸ್ ಹಾಕೊಂಡು ಪೌಡ್ರ್ ಹಾಕ್ಕೊಂಡು ಯಾರನ್ನ ಹೇಳಿದ್ರೆ ಗಬ್ಬುಡಿ ಬರ್ದಲ್ಲ. ಅದಕ್ಕೆ ಮನೆಯಿಂದ ಮನೆಗೆ, ಅಕ್ಕ ನೀನು ಹೆಂಗಿದೆಯಾ, ನನಗೆ ರಾತ್ರಿ ಈ ಥರ ಕನಸು ಬಂತು ಗೊತ್ತಾ ಅಂತ ಹೇಳಿ, ಅಥವಾ ಅವ್ರ ಬಗ್ಗೆ ಇವ್ರಿಗೆ ಹೇಳಿ, ಇವ್ರ ಬಗ್ಗೆ ಅವ್ರಿಗೆ ಹೇಳಿ ಹೇಳ್ಕೊಂಡು ಅರ್ಟೆ ಹೊಡೆಯುವಂಥವರ ನಿಮಿತ್ತವಾಗಿ ಸಭೆಗೆ ಅವಮಾನ, ದೇವರ ವಾಕ್ಯಕ್ಕೆ ದೂಷಣೆ ಉಂಟಾಗುತ್ತೆ. ಎಷ್ಟು ಜನ ನಿಮ್ಮ ಮನೆ ಊಟ ನೀವೇ ತಿಂತೀರ? ಕೈಲೈತಿ ನೋಡೋಣ. ನಾನು ಪಕ್ಕದ ಮನೇಲಿ ಮುದ್ದೆ ತಗೊಂಬಂದು ತಿನ್ನಲ್ಲ. ಅವಕಾಶ ಇದ್ದರು, ಎಲ್ಲ ಅಡುಗೆ ಇದ್ದರು, ಗಂಡ ತಂದು ಹಾಕಿದ್ರು. ಕೆಲವರು ಯಾರು ಮಾಡೋದ್ರಿ ಇವತ್ತು ಇಡ್ಲಿ ತಗೊಂಡು ತಿಂದ್ಬಿಟ್ಟು ಹೋಗ್ರಿ. ಹೆಣ್ಮಕ್ಳಲ್ಲಿ ಎಷ್ಟೊತ್ತಿಗೆ ಎದ್ದೇಳೋದು? 8:15 ಕರೆಕ್ಟಾ? 8 ಗಂಟೆಗೆ ಎದ್ದೇಳೋರು ಅನ್ಸುತ್ತೆ, ಕೈ ಎತ್ತರ ನೋಡೋಣ. ಒಬ್ಬರೇ ಇಲ್ಲ. 8 ಗಂಟೆ ಕೂಡ ನೀವು ಎದ್ದೇಳಲ್ವಾ? ಹೋಗ್ಲಿ 9 ಗಂಟೆಗೆ 9 ಗಂಟೆಗೆ ಎದ್ದೇಳಲ್ಲ. ಅಯ್ಯೋ ಇವ್ರೇನ್ರಿದೆ ಅಪ್ಪ, 8 ಗಂಟೆಗೆ ಯಾರು ಎದ್ದೇಳಲ್ಲ ಅಂತ ಹೌದಾ? 8 ಗಂಟೆಗೆ ಒಬ್ಬರು ಕೈ ಎತ್ತಿಲ್ಲ. 9 ಗಂಟೆಗೂ ಎದ್ದೇಳ, 10 ಗಂಟೆಗೆ ಎದ್ದೇಳೋದೇ ಇಲ್ಲ. ಓ 8 ಗಂಟೆ ಮುಂಚೆ ಎದ್ದಿರ್ತಾರ. 3 ಗಂಟೆ ಎದ್ದವ್ರ ಕೈಗೆತ್ರಿ ನೋಡೋಣ. ಬೆಳಿಗ್ಗೆ 3 ಗಂಟೆಗೆ 3 ಜನ 3 ಗಂಟೆಗೆ ಎದ್ದಿದ್ದೀರಿ, ವೆರಿ ಗುಡ್. 4 ಗಂಟೆಗೆ ಎದ್ದೇಳೋರು, ಓ 4-5 ಜನ ಇದ್ದೀವಿ, ವೆರಿ ಗುಡ್. 5 ಗಂಟೆಗೆ ಎದ್ದವರು ಸ್ವಲ್ಪ ಜನ ಜಾಸ್ತಿ ಇದ್ದಾರೆ, ವೆರಿ ಗುಡ್, ಹಲ್ಲೆಲೂಯಾ. ಎದ್ದೇಳ ತಕ್ಷಣ ಏನು ಮಾಡ್ತೀರಾ? ಏನಂತ ಪ್ರೇಯರ್ ಮಾಡ್ತೀರಾ? ನನ್ನ ಗಂಡನಿಗೆ ಒಳ್ಳೆ ಬುದ್ಧಿ ಕೊಡು, ಬೆಳಗ್ಗೆನೇ ನನಗೆ ಟೀ ಕಾಫಿ ಮಾಡಿಕೊಡ್ಲಿ ಆತನು. ಇವತ್ತೇನೋ ಮೈ ಹಿಂಡ್ತೈತೆ, ಹೋಟ್ಲಲ್ಲಿ ಇಡ್ಲಿ ತಂದು ಕೊಡಲಿ, ಆತನ ನಾಷ್ಟ ಕೇಳಿದ್ದಂಗೆ ಆತನ ಬಾಯಿನ ಕಟ್ಟಾಕು ದೇವ್ರೆ. ಹಿಂಗ ಪ್ರೇಯರ್ ಮಾಡ್ತೀರಿ? ಇಲ್ಲ. ಗಂಡ ಮಕ್ಕಳು ಮಲಗಿದ್ರು, ಹೆಣ್ಮಕ್ಳು ಬೇಗ ಎದ್ದು ಕೈಕಾಲು ಮುಖ ತೊಳ್ಕೊಂಡು ಪ್ರಾರ್ಥನೆ ಮಾಡಿ, ನಿನ್ನ ಪ್ರಾರ್ಥನೆ ಮಾಡಿಕೊಂಡೇ ಅಡುಗೆ ಮಾಡ್ಬೋದು. ಆಮೆನ್. ಏನು ಮಾಡ್ಬೋದು? ತುಂಬ ಜನ ಅನ್ಕೋತಾರೆ ನಾನು ಪ್ರೇಯರ್ ಮಾಡಿಕೊಂಡು ಮೈ ಮರ್ತು ಬಿಟ್ಟೆ ರೀ, ಅದಕ್ಕೆ ನಾಷ್ಟ ಮಾಡಿಲ್ಲ. ಅದು ಸುಳ್ಳು. ಆ ಪ್ರಾರ್ಥನೆ ದೇವ್ರು ನಂಬಲ್ಲ, ಒಪ್ಪೋದೇ ಇಲ್ಲ. ನೀನು ಪ್ರೇಯರ್ ಮಾಡಿಕೊಂಡೆ, ಕಣ್ಣು ಮುಚ್ಕೊಂಡೆ ಪ್ರೇಯರ್ ಮಾಡ್ಬೇಕಂದೇನಿಲ್ಲ. ಪಾತ್ರೆ ಉಜ್ಜವಾಗ್ಲಿ ಹೇಳ್ರಿ, ದೇವರೇ ಈ ಪಾತ್ರೆ ಶುದ್ಧಿ ಮಾಡುವಾಗಿ ನನ್ನ ಹೃದಯನ ಶುದ್ಧ ಮಾಡು. ಬಟ್ಟೆ ಒಗೆಯುವಾಗ ಹೇಳ್ರಿ, ದೇವರೇ ಬಟ್ಟೆಯಲ್ಲಿ ಕೊಳೆ ಹೋಗುವ ಹಾಗೆ ನನ್ನ ಮೈಯನ್ನು, ನನ್ನ ಮನಸ್ಸನ್ನು ಶುದ್ಧಿ ಮಾಡು. ಆಮೆನ್, ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಪ್ರೇಯರ್ ಮಾಡೋದಕ್ಕೆ ನೆಂಬಾಗಬೇಕಾಗಿಲ್ಲ, ನಿನಗೆ ಒಂದು ತೀರ್ಮಾನ ಬೇಕು. ನೋಡಿ, ಪ್ರಾರ್ಥನೆ ಮಾಡಿಕೊಂಡೇ ನೀನು ಹಾಡು ಹೇಳ್ಕೊಂಡೆ, ಒಂದು ಹಾಡು ಹೇಳ್ಕೊಂಡೆ ನೀನು ಅಡುಗೆ ಮಾಡಿ ನೋಡು, ಆ ಊಟ ಎಷ್ಟು ರುಚಿಯಾಗಿರ್ತದೋ. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಅವ್ರು ಹೇಳ್ತಾರೆ, ಇಂಥ ಸಾರು ನಾನು ತಿಂದೇ ಇಲ್ಲ ಅನ್ಬೇಕು ನಿಮ್ಮ ಗಂಡ ಮಕ್ಕಳು. ಅಂತ ಕೆಟ್ಟದಾಗೆಲ್ಲ ಒಳ್ಳೇದಾಗಿ, ಆಮೇನ್, ಅಷ್ಟು ಟೇಸ್ಟಾಗಿ ಬರೋದು ಯಾವಾಗ ಗೊತ್ತಾ? ನೀನು ಪವಿತ್ರಾತ್ಮ ಇಬ್ಬರು ಸೇರಿ ಪ್ರಾರ್ಥನೆ ಮಾಡ್ಕೊಂಡು ಮಾತಾಡ್ಕೊಂಡು ಅಡುಗೆ ಮಾಡುವಾಗ ಟೈಮ್ ಆಗಿದ್ದೇ ಗೊತ್ತಾಗೋದಿಲ್ಲ. ಅಂಥ ಊಟ ತಿನ್ನುವಾಗ ಆರೋಗ್ಯ ಇರುತ್ತೆ. ಹಲ್ಲೆಲೂಯಾ. ಸೋಮಾರಿ ಊಟದಲ್ಲಿ ಕಾಯಿಲೆ ಇರ್ತದೆ. ಆಮೇನಾ? ನೀವು ಕಷ್ಟಪಟ್ಟು ಮಾಡಿದಂಥ ಅಡುಗೆಯಲ್ಲಿ ಏನಿರ್ತದೆ? ಆರೋಗ್ಯ ಇರ್ತದೆ. ಪಕ್ಕದ ಮನೆಯಲ್ಲಿ ಹೋಟ್ಲಲ್ಲಿ ತಗೊಂಬಂದು ತಿನ್ನೋ ಊಟದಲ್ಲಿ ರೋಗ ಇರುತ್ತೆ.
ಯಾವ್ದು ಅನುಕೂಲ? ನೀನು ಆರೋಗ್ಯ, ನಿಮ್ಮ ಗಂಡ ಹೆಂಡತಿ ಮಕ್ಕಳು ಎಲ್ಲರೂ ಆರೋಗ್ಯವಾಗಿ ಚಪ್ಪಾಳೆ ದೇವರ ಮಹಿಮೆಗಾಗಿ. ಥ್ಯಾಂಕ್ ಯು ಜೀಸಸ್. ದೇವರ ಸ್ತೋತ್ರ. ಆಮೆನ್. ಮಾರ್ಕ್ ನಂಬರ್ ಸುವಾರ್ತೆ 5ನೇ ಅಧ್ಯಾಯ 37ನೇ ವಾಕ್ಯ. ಅಪನಂಬಿಕೆ ಅವರ ಜೊತೆಯಲ್ಲಿ ಪ್ರಾರ್ಥನೆ ಮಾಡಕ್ಕೆ ಹೋಗಬಾರ್ದು. ಇದು ಸೈತಾನನು ಮಾಡುವಂತಹ ಇನ್ನೊಂದು ತಂತ್ರ. ಮತ್ತು ಆತನು ಪೇತ್ರ, ಯಾಕೋಬನ ತಮ್ಮನಾದ ಯೋಹಾನ ಇವರನ್ನೇ ಹೊರತು ಬೇರೆ ಯಾರನ್ನು ತನ್ನೊಂದಿಗೆ ಬರಗೊಡಿಸಲಿಲ್ಲ. ಯೇಸುಸ್ವಾಮಿ ಏನೇನು ಮಾಡಿದ್ರು? ಅಲ್ಲಿ ಪ್ರಾರ್ಥನೆಗೆ ಹೋಗ್ತಿದ್ದಾರೆ. ಆ ಪ್ರಾರ್ಥನೆಗೆ ಹೋಗ್ತಿರ್ಬೇಕಾದ್ರೆ ಯಾರನ್ನ ಕರ್ಕೊಂಡು ಹೋಗ್ತಿದ್ದಾರೆ? ಪೇತ್ರ, ಯಾಕೋಬ ತಮ್ಮನಾದ ಯೋಹಾನ, ಯಾಕೋಬ ತಮ್ಮನಾದ ಯೋಹಾನ ಇವರನ್ನೇ ಹೊರತು ಬೇರೆ ಯಾರನ್ನು ತನ್ನೊಂದಿಗೆ ಬರಗೊಡಲಿಲ್ಲ. ತನ್ನೊಂದಿಗೆ ಬೇರೆ ಯಾರನ್ನೂ ಕರ್ಕೊಂಡು ಹೋಗ್ಲಿಲ್ಲ. ನೀವು ಗುಂಪಾಗಿ ಪ್ರೇಯರ್ ಮಾಡಬೇಕಾದ್ರೆ ನಂಬಿಕೆ ಇರೋರು ಸೇರಿ ಪ್ರಾರ್ಥನೆ ಮಾಡಬೇಕು. ನಿಮ್ಮ ಪ್ರಾರ್ಥನೆಯನ್ನ, ನಿಮ್ಮ ನಂಬಿಕೆನ ಕೆಡಿಸೋರ ಜೊತೆ ಸೇರಿ ಪ್ರಾರ್ಥನೆ ಮಾಡಕ್ಕೆ ಹೋಗ್ಬೇಡ್ರಿ. ಆಮೆನ್. ನೀವು ಮನೆಗಳ ಕೂತ್ಕೊಂಡು ಚರ್ಚೆ ಮಾಡಕ್ಕೆ ಹೋಗ್ತೀರಾ, ಡಿಸ್ಕಷನ್ ಮಾಡಕ್ಕೆ ಹೋಗ್ತೀರಾ, ಅಲ್ಲಿ ವಿಶ್ವಾಸದಲ್ಲಿರುವಂಥ ಮಾತುಗಳನ್ನು ಮಾತಾಡೋ ಜೊತೆಲಿ ಸೇರ್ರಿ, ಪ್ರಾರ್ಥನೆ ಮಾಡೋರ ಜೊತೆಲಿ ಸೇರ್ರಿ. ಅಪನಂಬಿಕೆ ಹುಟ್ಟಿಸೋರಂತನ ಮನೆಯನ್ನು ಒಡೆಯುವಂಥವರಾಗಲಿ, ಸಭೆ ಒಡೆಯುವಂಥವ್ರ ಗ್ಯಾಂಗಲ್ಲಿ ಸೇರಬಾರ್ದು. ಆಮೇನ್, ಆಮೇನ್. ಯೇಸುಸ್ವಾಮಿ ಏನು ಮಾಡಿದ್ರು? ಕೆಲವ್ರನ್ನ ಮಾತ್ರ ಆಯ್ಕೆ ಮಾಡ್ಕೊಂಡು ಮುಂದೆ ಪ್ರಾರ್ಥನೆ ಮಾಡಕ್ಕೆ ಹೋದ್ರು. ಶಿಷ್ಯರಲ್ಲೇ ಅಪನಂಬಿಕೆ ಹುಟ್ಟಿಸ್ತಾರೆ ಅಂಥವ್ರ ಜೊತೆಲಿ ಸೇರಿ ನೀವು ಪ್ರಾರ್ಥನೆ ಮಾಡಕ್ಕೆ ಹೋಗಬಾರ್ದು. ಆಮೆನ್. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ಮತ್ತಾಯನ ಬರೆದ ಸುವಾರ್ತೆ 9ನೇ ಅಧ್ಯಾಯ 23. ಆಮೇಲೆ ಯೇಸು ಆ ಅಧಿಕಾರಿಯ ಮನೆಗೆ ಬಂದು ವಾದ್ಯಗಾರರನ್ನು ಗದ್ದಲ ಮಾಡುವ ಜನರ ಗುಂಪನ್ನು ಕಂಡು ಹೊರಗೆ ಹೋಗಿರಿ, ಹುಡುಗಿ ಸತ್ತಿಲ್ಲ, ನಿದ್ದೆ ಮಾಡುತ್ತಾಳೆ ಅನ್ನಲು ಅವರು ಅದನ್ನು ಹಾಸ್ಯ ಮಾಡಿದರು. ಅಪಹಾಸ್ಯ ಮಾಡುವವರನ್ನ, ಅಪನಂಬಿಕೆ ಇರೋವರನ್ನ ಪ್ರಾರ್ಥನೆ ಕರ್ಕೊಂಡು ಹೋಗಬಾರ್ದು. ಅವ್ರೇನ್ ಮಾಡಿದ್ರಲ್ಲಿ? ಯೇಸು ಸ್ವಾಮಿ ಇನ್ನೂ ಸತ್ತಿಲ್ಲಪ್ಪ, ಅವ್ರು ಬದುಕಿದ್ದಾರೆ ಅಂದಾಗ ಅವ್ರು ಏನಂದ್ರು? ಅಪಹಾಸ್ಯ ಮಾಡಿದ್ರು, ನಗದಾಡಿದ್ರು. ಅಂಥವ್ರ ಜೊತೆಯಲ್ಲಿ ಸೇರಿದಾಗ ನಿಮ್ಮ ವಿಶ್ವಾಸ ಕೆಟ್ಟು ಹೋಗುತ್ತೆ. ಆಮೆನ್, ಆಮೆನ್. ಪ್ರೈಸ್ ದಿ ಲಾರ್ಡ್. 24ನೇ ವಾಕ್ಯ ಓದ್ರಿ. ಅಲ್ಲ, 37ನೇ ವಾಕ್ಯ, 27ನೇ ವಾಕ್ಯ. ಯೇಸು ಅಲ್ಲಿಂದ ಹೋಗುವಾಗ ಇಬ್ಬರು ಕುರುಡರು, ದಾವೀದ ಕುಮಾರನೇ ನಮ್ಮನ್ನು ಕರುಣಿಸು ಎಂದು ಕೂಗುತ್ತಾ ಆತನ ಹಿಂದೆ ಹೋದರು. ಆತನು ಮನೆಗೆ ಬಂದಾಗ ಆ ಕುರುಡರು ಆತನ ಬಳಿಗೆ ಬಂದರು. ಯೇಸು ಅವರನ್ನು, ನಾನು ಇದನ್ನು ಮಾಡಬಲ್ಲೆನೆಂಬುದನ್ನು ನಂಬುತ್ತೀರೋ ಎಂದು ಕೇಳಿದ್ದಕ್ಕೆ ಅವರು, ಹೌದು ಸ್ವಾಮಿ, ನಂಬುತ್ತೇವೆ ಅಂದರು. ಆ ದಾರಿಯಲ್ಲಿ ಹೋಗ್ತಾ ಇರಬೇಕಾದ್ರೆ ಕಣ್ಣು ಕಾಣದಿರುವಂತಹ ವ್ಯಕ್ತಿಗಳು ಇದ್ರು. ಅವ್ರು ಬಂದು, ದಾವೀದನ ಕುಮಾರನೇ ನನ್ನ ಕರುಣಿಸು ಅಂತ ಕೇಳುವಾಗ ಯೇಸು ಸ್ವಾಮಿ ಕೇಳಿದ್ರು, ನಾನು ಅದ್ಭುತ ಮಾಡ್ತೀನಿ ಅಂತ ನಂಬ್ತೀಯ ಅಂತ ಕೇಳಿದಾಗ ಆ ಕುರುಡರು ಹೇಳಿದ್ರು, ನಾನು ನಂಬ್ತೀನಿ ಅಂತ ಹೇಳಿದ್ರು. ಆಮೇಲೆ ಅಂಥವ್ರಿಗೆ ಪ್ರೇಯರ್ ಮಾಡುವಾಗ ಅದ್ಭುತ ಆಯಿತು. ನೀವು ಯಾರೇ ಪ್ರೇಯರ್ ಮಾಡಿಸ್ಕೊಳಕ್ಕೆ ಬರ್ಬೋದು, ಸಭೆಗೆ ಬರ್ಬೋದು, ನಿಮ್ಮಲ್ಲಿ ಏನಿರಬೇಕು? ನಂಬಿಕೆ ಇರಬೇಕು. ಆಮೆನ್. ಎಷ್ಟು ಜನ ಯೇಸು ಸ್ವಾಮಿ ನಂಬ್ತೀರಾ? ಹಲ್ಲೆಲೂಯ. ನಮ್ಮದ್ರ ದೇವರು ದೊಡ್ಡ ಕಾರ್ಯ ಮಾಡ್ತಾರೆ, ಮಹಿಮಾ ಕಾರ್ಯ ಮಾಡ್ತಾರೆ. ಅಪನಂಬಿಕೆ ಇದ್ದರೆ ಯೇಸು ಸ್ವಾಮಿ ಬಂದರೂ ಸಹ ನಿಮ್ಮನ್ನ ಅದ್ಭುತ ಮಾಡೋಕ್ಕಾಗೋದಿಲ್ಲ. ಇಲ್ಲಿ ನಂಬಿಕೆನೇ ನಮಗೆ ಕೀ ಆಗಿರ್ತದೆ. ಆಮೆನ್. ಹಲ್ಲೆಲೂಯ, ಹಲ್ಲೆಲೂಯ. ಇನ್ನೊಂದು ಪಾಯಿಂಟ್ ಹೇಳಿ ನಾವು ಮುಗಿಸೋಣ. ಪ್ರಸಂಗಿ 5ನೇ ಅಧ್ಯಾಯ 6ನೇ ವಾಕ್ಯ. ನಿನ್ನ ಬಾಯಿ ನಿನ್ನನ್ನು ಪಾಪಕ್ಕೆ ಗುರಿ ಮಾಡದಂತೆ ನೋಡಿಕೋ. ಇದು ಅಜಾಗ್ರತೆಯಿಂದ ಆಯಿತೆಂದು ದೂತನ ಮುಂದೆ ಹೇಳಬೇಡ. ಅಜಾಗೃತಿಯಿಂದ ಹೇಳ್ಬಿಟ್ಟೆ, ಅಯ್ಯೋ ಗೊತ್ತಾಗದಿರ ಹೇಳ್ಬಿಟ್ಟೆ ಅಂತ ಹೇಳ್ಬೇಡ. ದೇವರು ನಿನ್ನ ಮಾತಿಗೆ ರೋಷಗೊಂಡು ನಿನ್ನ ಕೈ ಕೆಲಸವನ್ನು ಏಕೆ ಹಾಳು ಮಾಡ್ಕೋಬೇಕು? ಆಮೆನ್. ನೀವು ಮಾತು ಕೊಟ್ರೆ ನಡ್ಕೋಬೇಕು. ಆಮೆನ್. ಎಷ್ಟು ಜನ ಆಮೇಲೆ ಹೇಳ್ತೀರಾ? ಮಾತು ಕೊಟ್ರೆ ನಡ್ಕೋಬೇಕು. ಇನ್ನು ಮೇಲೆ ಇವತ್ತಿಂದ ಪ್ರೇಯರ್ ಮಾಡ್ತೀನಂದ್ರೆ ಮಾಡಬೇಕು. ಆಮೆನ್. ಸುವಾರ್ತೆ ಹೇಳ್ತೀನಂದ್ರೆ
ಹೇಳಬೇಕು. ಸಾಕ್ಷಿ ಹೇಳ್ತೀನಂದ್ರೆ ಹೇಳಬೇಕು. ಇನ್ನೊಬ್ರಿಗೆ ಸಹಾಯ ಮಾಡ್ತೀನಂದ್ರೆ ಮಾಡಬೇಕು. ದೇವರ ಹಣವನ್ನು ದೇವ್ರಿಗೆ ಕೊಡ್ತೀನಂದ್ರೆ ಅದು ಕೊಡಬೇಕು. ಒಂದು ವೇಳೆ ಇದೆಲ್ಲ ಮಾಡಿ ಮಾತು ತಪ್ಪಿದಾದರೆ ಏನಾಗುತ್ತಂದರೆ, ನಿನಗೆ ಬರಬೇಕಾದಂಥ ಸಂಪಾದನೆ ಅಥವಾ ನಿನಗೆ ಬರಬೇಕಾದ ಊಟದ ಸೋರ್ಸು ಅದು ಸ್ಟಾಪ್ ಆಗಿಬಿಡ್ತದೆ. ನಿನ್ನ ಕೆಲಸ ಏನಿದೆಯೋ ಅದು ವ್ಯಾಪಾರ ಆಗಲ್ಲ. ವ್ಯಾಪಾರ ಮಾಡೋರಿಗೆ ವ್ಯಾಪಾರ ಆಗಲ್ಲ, ವ್ಯವಸಾಯ ಮಾಡೋರಿಗೆ ವ್ಯವಸಾಯ ಆಗಲ್ಲ. ಕಂಪನಿಗೆ ಹೋದ್ರು ಆ ದುಡ್ಡು ಬಂದರೂ ನಿಲ್ಲಲ್ಲ, ಕೆಲಸಕ್ಕೆ ಹೋಗೋಕ್ಕಾಗಲ್ಲ. ಏನಾದರೂ ಒಂದು ಸಮಸ್ಯೆ ಇರುತ್ತೆ. ಕಾರಣ ಏನು? ನೀನು ದೇವರ ಹತ್ರ ಒಪ್ಪಂದ ಮಾಡ್ಕೊಂಡಿದ್ಯಾ, ಅರ್ಕೆ ಮಾಡ್ಕೊಂಡಿದ್ಯಾ. ಒಂದ್ಸತಿ ಹಾಲೆಲೂಯಾ ಹೇಳಿ, ಹಾಲೆಲೂಯಾ. ನಿಮ್ಮ ಕೈಗಳ ಮೇಲೆ ಕೆತ್ತೇಳಿ, ಹಾಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಒಂದು ಸಾರಿ ಅರಿಕೆ ಮಾಡಿದ ಮೇಲೆ ಕರ್ತನ ಮುಂದ್ಗಡೆ ನಾನು ಈ ರೀತಿ ನಡ್ಕೊಳ್ತೀನಿ, ಈ ರೀತಿ ಮಾಡ್ತೀನಿ, ಹಿಂಗೆ ಇರ್ತೀನಿ, ನಾನು ನನ್ನ ಕುಟುಂಬದ ದೇವರನ್ನೇ ಆರಾಧಿಸ್ತೀವಿ ಅಂತೇಳಿ ಅರಿಕೆ ಮಾಡಿದ್ರೆ ನಾವು ಹಂಗೆ ನಡ್ಕೋಬೇಕು. ನಡ್ಕೊಂಡಿಲ್ಲ ಅಂದರೆ ವಾಕ್ಯ ನಡುತ್ತೆ. ನಿನ್ನ ಕೈ ಕೆಲಸ, ನಿನಗೇನು ಕೆಲಸ ಮಾಡ್ತೀಯೋ ಅದು ಯಾವ ಕೆಲಸ ಆದರೂ ಪರವಾಗಿಲ್ಲ. ಇಲ್ಲೋ ನಂದು ಗೌರ್ಮೆಂಟ್ ಕೆಲಸ, ನಾನು ಪಕ್ಕ ಯಾರು ಬಂದರೂ ಕದಲಿಸೋಕ್ಕಾಗಿಲ್ಲ ಅಂತ ಹೇಳಬೇಡ. ಯಾವ ಕೆಲಸ ಆದರೂ ಸರಿನೇ, ಅದು ಗೌರ್ಮೆಂಟ್ ಕೆಲಸನಾಗಿರಲಿ, ಅದು ಪ್ರೈಮ್ ಮಿನಿಸ್ಟರ್ ಕೆಲಸನಾಗಿರಲಿ, ತೋಟದ ಕೆಲಸನಾಗಿರಲಿ, ಆ ಕೆಲಸದಲ್ಲಿ ಸಕ್ಸಸ್ ಆಗದ ಹಾಗೆ ಸ್ಟಾಪ್ ಆಗಿಬಿಡುತ್ತೆ. ಕಾರಣ ಏನು? ನಿನ್ನ ಬಾಯಿ ನಿನಗೆ ಸಿಕ್ಕಾಕ್ಸಿರೋದು. ಯಾರ ಬಾಯಿ? ನಮ್ಮ ಬಾಯಿನೇ. ಆಮೇನ್. ಹೌದಂದ್ರೆ ಹೌದು, ಇಲ್ಲ ಅಂದರೆ ಇಲ್ಲ. ಅರಿಕೆ ಮಾಡಿದ್ರೆ ಅದು ಅರಿಕೆ ಪ್ರಕಾರನ ಜೀವಿಸಬೇಕು. ಆಮೇನ್. ಇಲ್ಲ ಅಂದರೆ ಸೈತಾನನಿಗೆ ಅವಕಾಶ ಕೊಟ್ಟ ಹಾಗೆ. ಸೈತಾನ ನೀವು ಮಾತಾಡಿದ ಮಾತನ್ನ ಎತ್ಕೊಂಡೋಗಿ ದೇವ್ರ ಹತ್ರ ವಾದ ಮಾಡ್ತಾನೆ. ನೋಡು, ಇಂಥ ಯಪ್ಪ ಇಂಥ ಯಮ್ಮ ಹಿಂಗೆ ಮಾಡಿದ್ದಾರೆ, ನೋಡು ಹಿಂಗೆ ಮಾತಾಡಿದ್ದಾರೆ, ಅವ್ರನ್ನ ಹೆಂಗೆ ಕ್ಷಮಿಸ್ತೀಯಾ? ಅವ್ರನ್ನ ಕ್ಷಮಿಸಿದ್ರೆ ನನ್ನೂ ಕ್ಷಮಿಸು ಅಂತ ಅವ್ನು ಕೇಳ್ತಾನೆ ಸೈತಾನ್. ದೇವರು ಸೈತಾನಕ್ಕೆ ಕ್ಷಮಿಸ್ತಾನ? ಕ್ಷಮಿಸಲ್ಲ. ಇಲ್ಲಿ ನೋಡಿದ್ವಿ, ದೆವ್ವಗಳ ಮನೆ ಒಳಗಡೆ ಬರೋ ಕಾರಣ ಏನು? ಸೈತಾನನಿಗೆ ಅವಕಾಶ ಮಾಡಿಕೊಟ್ಟಾಗ. ದುಡ್ಡನ್ನು ಕಳ್ತನ ಮಾಡೋದು, ಸುಳ್ಳು ಹೇಳೋದು, ಕಾಣಿಕೆ ಕಳ್ತನ ಮಾಡೋದು, ಅಥವಾ ಬೇರೆಯವ್ರ ದುಡ್ಡನ್ನು ತಗೊಂಡು ಇಲ್ಲ ಅಂತ ಹೇಳೋದು, ಅಕ್ರಮವಾಗಿ ತಪ್ಪಾದ ದರದಲ್ಲಿ ಹಣ ಸಂಪಾದನೆ ಮಾಡೋದು, ಇವೆಲ್ಲ ಸೈತಾನ ಸಂಬಂಧಪಟ್ಟಿದ್ದಾಗಿರ್ತದೆ. ಆಮೇನ್, ಆಮೇನ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನಿಮ್ಮ ಹೃದಯಗಳನ್ನು ಹಣದ ವಿಚಾರದಲ್ಲಿ ಕಲ್ಲಾಗಿ ಮಾರ್ಪಡಿಸಿ ಎಷ್ಟು ಬೋಧನೆ ಮಾಡಿದ್ರು, ಎಷ್ಟು ಕಣ್ಣೇರಿಸಿದ್ರು, ಎಷ್ಟು ಬೇಡ್ಕೊಂಡ್ರು ಕರುಣೆನೇ ತೋರಿಸೋದಿಲ್ಲ, ಚೇಂಜ್ ಆಗೋದಿಲ್ಲ. ನಾನು ಚೇಂಜ್ ಆಗಲ್ಲ ಅಂದ್ರೆ ಆಗಲ್ಲ. ಕಾರಣ ಏನು? ನಿನ್ನ ಹೃದಯನ ಯಾರು ಕಟ್ಟಿದ್ದಾರೆ? ಸೈತಾನ ಕಟ್ಟಿ ಅದನ್ನು ತುಂಬ್ಕೊಂಬಿಟ್ಟಿರ್ತಾನೆ. ಅದಕ್ಕೆ ಅವನು ಕೊಡಕ್ಕೆ ಬರೋದೇ ಇಲ್ಲ. ನಿನ್ನ ಅಂತ್ಯ ಭಯಂಕರವಾಗಿರ್ತದೆ. ನಿನ್ನ ಹೃದಯವನ್ನು ಹಣದ ನಿಮಿತ್ತವಾಗಿ ಸೈತಾನ ಕೊಟ್ಟಿದ್ದರಿಂದ ನಿನ್ನ ಜೀವಿತ ಅಂತ್ಯ ತುಂಬ ಚೆನ್ನಾಗಿರೋದಿಲ್ಲ. ನಿನ್ನ ಹಣ, ನೀನು ಕೂಡಿಕಿದ ಹಣ ನಿನಗೆ ಕಾಪಾಡೋದಿಲ್ಲ. ಯಾರು ಬಂದು ಅಯ್ಯೋ ಒಳ್ಳೆಯವರು ಇವರು ಸಹಾಯ ಮಾಡಬೇಕಂತ ಮುಂದೆ ಬರೋದೇ ಇಲ್ಲ. ಕಾರಣ ನೀನು ಬಿತ್ತಿದಂಥ ಬೀಜ ನಿನಗೆ ರಿವರ್ಸ್ ಆಗುತ್ತೆ. ಸೈತಾನಿಗೆ ಅವಕಾಶ ಕೊಡಬಾರ್ದು. ಅಪನಂಬಿಕೆ ಹುಟ್ಟಿಸುವಂತಹ ವ್ಯಕ್ತಿಗಳ ಜೊತೆಯಲ್ಲಿ, ಅವಿಶ್ವಾಸ ಅನುಮಾನ ಹುಟ್ಟಿಸುವಂಥ ವ್ಯಕ್ತಿಗಳ ಜೊತೆಯಲ್ಲಿ ಸೇರಿ ಪ್ರಾರ್ಥನೆಗಾಗಲಿ ಹೋಗಬಾರ್ದು, ಪ್ರಾರ್ಥನೆ ಮಾಡಬಾರ್ದು. ಆಮೇನ್, ಆಮೇನ್. ಐದನೇದಾಗಿ ನಮ್ಮ ಬಾಯಿ ಏನಾಗಿರಬೇಕು? ಪಾಪಕ್ಕೆ ಬೀಳದ ಹಾಗೆ ನಮ್ಮ ಬಾಯಿಯನ್ನು ಶುದ್ಧಿ ಮಾಡ್ಕೋಬೇಕು. ಆಮೇನ್, ಪ್ರೈಸ್ ದಿ ಲಾರ್ಡ್. ಲಾಸ್ಟ್ ಒಂದು ವಾಕ್ಯ ಹೇಳಿ ಮುಗಿಸ್ತೀನಿ. ಅದು ನಮ್ಮೆಲ್ಲರಿಗೂ ಬೇಕಾಗಿರುವಂಥದ್ದು. 1 ತಿಮೋಥೆ 4:12 ವಾಕ್ಯ. ಪೌಲ ತಿಮೋತಿಗೆ ಹೇಳ್ತಾನೆ, ಅವಕಾಶ ಕೊಡದೆ ನಂಬುವವರಿಗೆ ನಡೆ, ನುಡಿ, ಪ್ರೀತಿ, ನಂಬಿಕೆ, ಶುದ್ಧತ್ವ ಇವುಗಳ ವಿಷಯದಲ್ಲಿ ಯಾವ್ದು? ನಡೆ, ನುಡಿ, ಹೇಳ್ರಿ, ನಡೆ, ನುಡಿ, ಪ್ರೀತಿ, ನಂಬಿಕೆ, ಶುದ್ಧತ್ವ. ಇವುಗಳ ವಿಷಯದಲ್ಲಿ ನೀನೇ ಮಾದರಿಯಾಗಿರಬೇಕು. ಆಮೇನ್, ಆಮೇನ್. ಯಾವುದರಲ್ಲಿ? ನಡೆ, ನುಡಿ, ಪ್ರೀತಿ, ನಂಬಿಕೆ, ಶುದ್ಧತ್ವ.
ಇದರಲ್ಲಿ ಒಂದರಲ್ಲೂ ಸಹ ಪಾಪದಲ್ಲಿ ಬಿದ್ದು ಹೋದರೆ, ತಪ್ಪಿ ಹೋಗಿಬಿಟ್ರೆ ಸೈತಾನನ ಅವಕಾಶ ಕೊಟ್ಟಾಗ್ತದೆ. ನಾವು ಸೈತಾನಿಗೆ ಅವಕಾಶ ಕೊಡಬಾರ್ದು, ದೇವರಿಗೆ ಅವಕಾಶ ಕೊಡಬೇಕು. ಆಮೇಲೆ ಎಷ್ಟು ಜನ ದೇವರು ಕೊಡೋಕ್ಕೆ ರೀತಿರಾ? ನಾನು ನನ್ನ ಕುಟುಂಬ ದೇವರಿಗೆ ಸಂಬಂಧಪಟ್ಟವರು, ದೇವರನ್ನೇ ಆರಾಧಿಸ್ತೇವೆ. ಎಲ್ಲ ಎದ್ದು ನಿಂತ್ಕೊಳ್ಳೋಣ. ಹಾಲೆಲೂಯಾ. ಯೇಸುವೇ, ನಾವು ಒಬ್ಬೊಬ್ಬರು ನಮ್ಮ ಜೀವಿತಗಳಲ್ಲಿ ಒಪ್ಪಿಸಿಕೊಡ್ತೀವಿ ಸ್ವಾಮಿ. ನಿಮ್ಮ ನಾಮ ಮಹಿಮೆಗಾಗಿ ಕರ್ತನೆ, ನಿಮ್ಮದವರು ಸೈತಾನನಿಗೆ ಅವಕಾಶ ಕೊಡೋದಿಲ್ಲ. ಯೇಸುವೇ, ನಿನಗೆ ಸಮರ್ಪಿಸ್ತೀವಿ ಸ್ವಾಮಿ. ಹಾಲೆಲೂಯಾ. ಅಪ್ಪ ಅಪ್ಪ ಯೇಸಪ್ಪ, ನೀನೇ ನನ್ನ ಸರ್ವಸ್ವ. ಅಪ್ಪ ಅಪ್ಪ ನೇಸಪ್ಪ, ನೀನೇ ನನ್ನ ಸರ್ವಸ್ವ. ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು, ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು. ಅಪ್ಪ ಅಪ್ಪ ಯೇಸಪ್ಪ, ನೀನೇ ನನ್ನ ಸರ್ವಸ್ವ. ಅಪ್ಪ ಅಪ್ಪ ಯೇಸಪ್ಪ, ನೀನೇ ನನ್ನ ಸರ್ವಸ್ವ. ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು, ಏನು ನಿನ್ನನ್ನು. ನನ್ನ ನಡೆಯಿಂದಾಗಲಿ ನನ್ನ ನುಡಿಯಿಂದಾಗಲಿ ನಿನ್ನ ನಾಮ ಒಂದೇ ಮಹಿಮೆ ಹೊಂದಲಿ. ನನ್ನ ನಡೆಯಿಂದಾಗಲಿ ನನ್ನ ನುಡಿಯಿಂದಾಗಲಿ ನಿನ್ನ ನಾಮ ಒಂದೇ ಮಹಿಮೆ ಹೊಂದಲಿ. ನನ್ನ ಸರ್ವಾಂಗಗಳು ನಿನ್ನ ಸ್ತುತಿ ಮಾಡಲಿ, ನನ್ನ ಸರ್ವಾಂಗಗಳು ನಿನ್ನ ಸ್ತುತಿ ಮಾಡಲಿ. ಅಪ್ಪ ಅಪ್ಪ ಯೇಸಪ್ಪ, ನೀನೇ ನನ್ನ ಸರ್ವಸ್ವ. ಅಪ್ಪ ಅಪ್ಪ ಯೇಸಪ್ಪ, ನೀನೇ ನನ್ನ ಸರ್ವಸ್ವ. ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆ ಯೇಸು. ಸರ್ವ ಸೃಷ್ಟಿಗೆ ನೀನು ಯಜಮಾನನು, ಸರ್ವಲೋಕವು ನಿನಗೆ ಅಡ್ಡ ಬೀಳಲಿ. ಸರ್ವ ಸೃಷ್ಟಿಗೆ ನೀನು ಯಜಮಾನನು, ಸರ್ವಲೋಕವು ನಿನಗೆ ಅಡ್ಡ ಬೀಳಲಿ. ಸರ್ವ ಜನರು ನಿನ್ನಲ್ಲಿ ಬಂದು ಸೇರಲಿ, ಸರ್ವ ಜನರು ನಿನ್ನಲ್ಲಿ ಬಂದು ಸೇರಲಿ. ಅಪ್ಪ ಅಪ್ಪ ಯೇಸಪ್ಪ, ನೀನೇ ನನ್ನ ಸರ್ವಸ್ವ. ಅಪ್ಪ ಅಪ್ಪ ಯೇಸಪ್ಪ, ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು, ನಾನು ನಿನ್ನನ್ನು. ಯೇಸು, ನಾನು ನಿಮ್ಮಲ್ಲಿ, ನಿಮ್ಮ ವಾಕ್ಯ ನನ್ನಲ್ಲಿ, ನನ್ನ ಪ್ರಾರ್ಥನೆಯಲ್ಲಿ ನನಗೆ ಜಯ ಸಿಗಲಿ. ಯೇಸು, ನಾನು ನಿಮ್ಮಲ್ಲಿ, ನಿಮ್ಮ ವಾಕ್ಯ ನನ್ನಲ್ಲಿ, ನನ್ನ ಪ್ರಾರ್ಥನೆಯಲ್ಲಿ ನನಗೆ ಜಯ ಸಿಗಲಿ. ನಾನು ನಿಮ್ಮಲ್ಲಿ ಇದ್ದು ಬಾಳ ಫಲ್ವ ಕೊಡುವೆನು, ನಾನು ನಿಮ್ಮಲ್ಲಿ ಇದ್ದು ಬಾಳ ಫಲ್ವ ಕೊಡುವೆನು. ಅಪ್ಪ ಅಪ್ಪ ಯೇಸಪ್ಪ, ನೀನೇ ನನ್ನ ಸರ್ವಸ್ವ. ಅಪ್ಪ ಅಪ್ಪ ಯೇಸಪ್ಪ, ನೀನೇ ನನ್ನ ಸರ್ವಸ್ವ. ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು, ನಾನು ನಿನ್ನಲ್ಲಿ ಇದ್ದು ಬಾಳ ಆಮೆನ್. ನಾವು ವೀರರಾಗಿ ಸಾಗೋಣ, ಜಯ ಧ್ವಜ. ನಾವು ವೀರರಾಗಿ ಸಾಗೋಣ, ಯೇಸುವಿನ ಹಿಂದೆ ಹೋಗುವೆ. ಗುಡ್ಡ ಕಾಡು ಆದರೇನು, ಯೇಸುವಿನ ಹಿಂದೆ ಹೋಗುವೆ. ಗುಡ್ಡ ಕಾಡು ಆದರೇನು, ನೇಗಿಲ ಹಿಡಿದಿರುವೆ. ನಾ ತಿರುಗಿ ನೋಡಲರೆ, ನೇಗಿಲ ಹಿಡಿದಿರುವೆ. ನಾ ತಿರುಗಿ ಹೋಗಲರೆ. ಜಯ ಧ್ವಜ ಹಿಡಿಯೋಣ, ನಾವು ವೀರರಾಗಿ ಸಾಗೋಣ. ಜಯ ಧ್ವಜ ಹಿಡಿಯೋಣ, ನಾವು ವೀರರಾಗಿ ಸಾಗೋಣ. ಸಾವಿರಾರು ಬಂದರು ಹತ್ತಿರಕ್ಕೆ
ಸಾವಿರಾರು ಬಂದರು ಹತ್ತಿರಕ್ಕೆ ಬರಲಾರನು. ಆತ್ಮನ ಆಯುಧ ಉಂಟು, ನಾ ಸೈತಾನನ ಗೆಲ್ಲುವೆ. ಆತ್ಮನ ಆಯುಧ ಉಂಟು, ನಾ ಸೈತಾನನ ಗೆಲ್ಲುವೆ. ಜಯ ಧ್ವಜ ಹಿಡಿಯೋಣ, ನಾವು ವೀರರಾಗಿ ಸಾಗೋಣ. ಜಯ ಧ್ವಜ ಹಿಡಿಯೋಣ, ನಾವು ವೀರರಾಗಿ ಸಾಗೋಣ. ಯೇಸುವಿನ ಹಿಂದೆ ಹೋಗುವೆ, ಗುಡ್ಡ ಕಾಡು ಆದರೇನು. ಯೇಸುವಿನ ಹಿಂದೆ ಹೋಗುವೆ, ಗುಡ್ಡ ಕಾಡು ಆದರೇನು. ನೇಗಿನ ಹಿಡಿದಿರುವೆ, ನಾ ತಿರುಗಿ ನೋಡಲರೆ. ನೇಗಿನ ಹಿಡಿದಿರುವೆ, ನಾ ತಿರುಗಿ ನೋಡಲರೆ. ಜಯ ಧ್ವಜ ಹಿಡಿಯೋಣ, ನಾವು ವೀರರಾಗಿ ಸಾಗೋಣ. ಜಯ ಧ್ವಜ ಹಿಡಿಯೋಣ, ನಾವು ವೀರರಾಗಿ ಸಾಗೋಣ. ಸಾವಿರಾರು ಕಷ್ಟ ಬಂದರು ಹತ್ತಿರಕ್ಕೆ ಬರಲಾರನು. ಸಾವಿರಾರು ಕಷ್ಟ ಬಂದರು ಹತ್ತಿರಕ್ಕೆ ಬರಲಾರನು. ಆತ್ಮನ ಆಯುಧ ಉಂಟು, ನಾ ಸೈತಾನನ ಗೆಲ್ಲುವೆ. ಆತ್ಮನ ಆಯುಧ ಉಂಟು, ನಾ ಸೈತಾನನ ಗೆಲ್ಲುವೆ. ಧನ್ಯವಾದ ದೇವರೇ, ಒಂದು ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ ಮಾಡ್ತೀವಿ. ನೀವು ಮಾಡಿದ ಮಹಾ ಉಪಕಾರಗಳಿಗಾಗಿ ಸ್ತೋತ್ರ ಸ್ವಾಮಿ. ವಿಶೇಷವಾಗಿ ಈ ಸಂದರ್ಭದಲ್ಲಿ ಕೆತ್ತನೆ ಪ್ರಾರ್ಥಿಸುವ ಹಾಗೆ ಆರಾಧಿಸುವ ಹಾಗೆ ಕೊಟ್ಟಂಥ ಕೃಪೆಗಾಗಿ ಸ್ತೋತ್ರ. ಇದನ್ನು ಆರಾಧನೆ ಮಾಡಲು ಸಿದ್ಧ ಮಾಡಿದಂಥ ಟೀಮಿಗಾಗಿ ಸ್ತೋತ್ರ. ಇದನ್ನು ಆರಾಧಿಸುವಾಗ ನಿಮ್ಮ ಪ್ರಸನ್ನತೆಯು ಆವರಿಸಿಕೊಂಡಿತ್ತು, ಅದಕ್ಕಾಗಿ ನಾವು ಸ್ತೋತ್ರ ಮಾಡ್ತೀವಿ. ಸಾಕ್ಷಿಗಳಿಗಾಗಿ ಸ್ತೋತ್ರ ಮತ್ತು ಕರ್ತನೆ ಕೊಟ್ಟಂಥ ವಾಕ್ಯ ಭಾಗಕ್ಕಾಗಿ ಸ್ತೋತ್ರ ಸ್ವಾಮಿ. ನಮ್ಮ ಜೀವಿತದಲ್ಲಿ ಎಲ್ಲಿ ಸೈತಾನಿಗೆ ಅವಕಾಶ ಕೊಡದೆ ಕರ್ತನೆ ನಿನಗೆ ಮಾತ್ರ ನಮ್ಮ ಜೀವಿತದಲ್ಲಿ ನಮ್ಮ ಕುಟುಂಬದಲ್ಲಿ ಅವಕಾಶ ಉಂಟು, ಅದಕ್ಕಾಗಿ ಸ್ತೋತ್ರ. ಪರಿಶುದ್ಧಾತ್ಮ ದೇವ, ಈ ಸಂದರ್ಭದಲ್ಲಿ ಕರ್ತನೆ ಯಾರ ಜೊತೆಯಲ್ಲಿ ಯಾರ ಹೃದಯಗಳನ್ನು ಸೈತಾನ ಕಟ್ಟಾಕಿದನೋ ಆ ಕಟ್ಟುಗಳೆಲ್ಲ ಒಡೆಯಲ್ಪಡಲಿ ಯೇಸುವಿನ ನಾಮದಲ್ಲಿ ಕರ್ತನೆ. ನಜರತನ ಯೇಸುವಿನ ನಾಮದಲ್ಲಿ ಹೃದಯಗಳನ್ನು ಬಂಧಿಸಿದಂಥ ಸೈತಾನ ಕಟ್ಟುಗಳು ಬಿಡುಗಡೆ ಆಗಲಿ ಯೇಸುವಿನ ನಾಮದಲ್ಲಿ. ಕುಟುಂಬಗಳಿಂದ ಹೊರಗಡೆ ಹೋಗ್ಲಿ ಸೈತಾನನು ಕರ್ತನೆ. ಸೈತಾನನಿಗೆ ಅವಕಾಶ ಇಲ್ಲ. ಯೇಸುವಿಗೆ ಸ್ವಂತ, ಯೇಸುವಿಗೆ ಸ್ವಂತ. ದ ನೇಮ್ ಆಫ್ ಜೀಸಸ್, ಯೇಸು ನಾಮದಲ್ಲಿ ಯೇಸು ಕ್ರಿಸ್ತನಿಗೆ ನನ್ನ ಮನೆ ಸ್ವಂತ. ನಾನು ಯೇಸುವಿಗೆ ಸ್ವಂತ. ನಾನು ನನ್ನ ಮನೆಯವರು ಯೇಸುವನ್ನು ಆರಾಧಿಸ್ತೇವೆ. ಓ ಥ್ಯಾಂಕ್ ಯು ಲಾರ್ಡ್, ಹಾಲೆಲೂಯಾ. ನಿಮ್ಮ ಕೈಗಳೆತ್ತಿ ಹೇಳಿ, ನಾನು ಯೇಸುವಿಗೆ ಸ್ವಂತ ಅಂತ ಹೇಳ್ರಿ. ನಾನು ನನ್ನ ಕುಟುಂಬದವರು ಯೇಸುವಿಗೆ ಸ್ವಂತ. ಕರ್ತನೇ, ನಾನು ನಮ್ಮ ಮನೆಯಲ್ಲಿ ನಿಮ್ಮನ್ನೇ ಆರಾಧಿಸ್ತೀವಿ ಸ್ವಾಮಿ. ಯೇಸುವೆ ನಿನಗೆ ಬಿಟ್ಟು ಬೇರೆ ಯಾರಿಗೂ ಜಾಗ ಇಲ್ಲ. ಯೇಸುವಿಗೆ ಸ್ವಂತ. ಓ ಥ್ಯಾಂಕ್ ಯು ಲಾರ್ಡ್, ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್ ಲಾರ್ಡ್, ಹಾಲೆಲೂಯಾ. ಎಲ್ಲ ಕಟ್ಟುಗಳು ಬಿಡುಗಡೆ ಆಗಲಿ ಸ್ವಾಮಿ, ಎಲ್ಲ ಕಟ್ಟುಗಳು ಬಿಡುಗಡೆ ಆಗಲಿ ನಜರತಿನ ಯೇಸುವಿನ ನಾಮದಲ್ಲಿ ಕರ್ತನೆ. ಸೈತಾನನ ಈ ಜಾಗವನ್ನು ಬಿಟ್ಟು ಹೋಗಲಿ ಯೇಸು ನಾಮದಲ್ಲಿ. ವ್ಯಕ್ತಿಗಳನ್ನು ಬಿಟ್ಟು ಹೋಗಲಿ ಯೇಸು ನಾಮದಲ್ಲಿ. ಕುಟುಂಬಗಳನ್ನು ಬಿಟ್ಟು ಹೋಗಲಿ ಯೇಸು ನಾಮದಲ್ಲಿ, ನಜರತಿನ ಯೇಸುವಿನ ನಾಮದಲ್ಲಿ. ಓ ಥ್ಯಾಂಕ್ ಯು ಲಾರ್ಡ್, ನೀ ಕಾರ್ಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಹಿಂದುಗಡೆ ಸಭೆ ಕಟ್ಟೋದಕ್ಕೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಯಾರು ಕೊಟ್ಟಿದ್ದಾರೋ ಅವರೆಲ್ಲರನ್ನು ಆಶೀರ್ವಾದ ಮಾಡು. ಇನ್ನೂ ಕೊಡಬೇಕಾದವರು ಕರ್ತನೆ ಹೃದಯ ನಿಮ್ಮ ನಾಮಕ್ಕೆ ಮಹಿಮುಂಟಾಗಲಿ. ಕೃಪೆಯುಳ್ಳ ದೇವ ಸ್ತೋತ್ರ. ಎಲ್ಲ ಘನತೆ ಮಹಿಮೆ ನಿಮ್ಮ ಸಲ್ಲಿಸ್ತೇವೆ. ನಜರತಿನ ಯೇಸು ನಾಮದಲ್ಲಿ ಬಿಡಿನ ತಂದೆ, ಆಮೆನ್. ನನ್ನ ಮನೆಯ ಯೆಹೋವನು ಕೊಂಡಾಡು, ಅಸ್ಮೃತ ನಾಮ ಕಿರಿಸಲಿ. ನನ್ನ ಮನೆಯ ಯೆಹೋವನು ಕೊಂಡಾಡು, ಆತನ ಮಾತುಗಳು ನನ್ನೂ ಮರೆಬೇಡ.